ಹೇಳ್ತಾ ಇದ್ವಿ, ನೀವು ಲೇಖನವನ್ನು ಬರ್ಕೊಡಿ ಅಂತೇಳಿ. ಎಚ್ ಎಸ್ ಕೆ ಅವರು ಹೇಳಿದ್ರು, ಈ ಲೇಖನಗಳನ್ನು ನೀವೇ ಬರೀಬೇಕು, ಬ್ಯಾಂಕಿನ ನೌಕರರೇ ಬರೀಬೇಕು, ನಿಮಗೆ ಒಳ ಹೊರಗೆ ಗೊತ್ತಿರುತ್ತೆ, ಸ್ವಲ್ಪ ಅಧ್ಯಯನ ಮಾಡಿ ಕನ್ನಡದಲ್ಲಿ ಅಭಿವ್ಯಕ್ತಿ ಮಾಡಿ ಅಂಥೇಳಿ. ಸೊ ಅಂಥವ್ರನ್ನ ತರಬೇತಿ ಮಾಡೋದಕ್ಕೆ ಬ್ಯಾಂಕಿಂಗ್ ಕಮ್ಮಟ ಅಂಥೇಳಿ ಎಚ್ ಎಸ್ ಕೆ ಅವರ ಒಂದು ಕಲ್ಪನೆಯಲ್ಲಿ ಅದು ಆರಂಭ ಆಯಿತು. ವರ್ಷಕ್ಕೆ 2 ಹಾಗೆ ಸುಮಾರು 27 ಬ್ಯಾಂಕಿಂಗ್ ಕಮ್ಮಟಗಳು 1982ರಿಂದ 97ರವರೆಗೆ ನಡೀತು. ಬ್ಯಾಂಕಿಂಗ್ ಪ್ರಪಂಚ ಸತತವಾಗಿ ಪ್ರಕಟವಾಗ್ತಾ ಇತ್ತು. ಬ್ಯಾಂಕಿಂಗ್ ಕಮ್ಮಟಗಳಲ್ಲಿ ಆರ್ಥಿಕ ಬರಹಕ್ಕೆ ಮಾಡಲಿಕ್ಕೆ ಬೇರೆ ಬೇರೆ ಭಾಷೆಯಿಂದ ಬ್ಯಾಂಕಿಂಗ್ ಲೇಖನಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿ ಕನ್ನಡದ ಶಬ್ದ ಸಂಪತ್ತನ್ನು ಹೆಚ್ಚಿಸಲಿಕ್ಕೆ ಎಚ್ ಎಸ್ ಕೆ ಅವರು ನಮಗೆ ಕಲಿಸ್ಕೊಡ್ತಾಯಿದ್ರು. ಅವರು ಇರೋ ತನಕ 2008 ತನಕ ಅವರಿದ್ದರು. ಅಲ್ಲಿಯವರೆಗೂ ಸತತವಾಗಿ ಈ ಅವಿನಾಭಾವದ ಸಂಬಂಧ ಮುಂದುವರಿಯಿತು. ಅಪಾರವಾದ ಕಾಣಿಕೆಯನ್ನು ಎಚ್ ಎಸ್ ಕೆ ಅವರು ಬ್ಯಾಂಕಿಂಗ್ ಸಾಹಿತ್ಯಕ್ಕೆ ಕೊಟ್ಟರು. ಅವ್ರದ್ದು ಬೇರೆ ಬೇರೆ ಬೇಕಾದಷ್ಟಿದೆ, ಕವನ ಸಂಗ್ರಹಗಳಿದೆ, ಕಾದಂಬರಿಗಳಿದೆ, ವ್ಯಕ್ತಿ ಚಿತ್ರಗಳಿದೆ. ಅವರು ಆಡುಮುಟ್ಟದ ಸೊಪ್ಪಿಲ್ಲ ಅಂತ ಬರೆದಿರೋ ವಿಷಯವೇ ಇಲ್ಲ, ಎಲ್ಲ ವಿಷಯಗಳನ್ನು ಅವರು ಬರೆದಿದ್ದಾರೆ. ಅದರ ಜೊತೆಗೆ ಹೆಚ್ಚಿನ ಕಾಣಿಕೆ ಕೊಟ್ಟಿದ್ದು ಇದು ಬ್ಯಾಂಕಿಂಗ್ ಪ್ರಪಂಚದ ಮೂಲಕ. 85ನೇ ಇಸ್ವಿಯಲ್ಲಿ ಬ್ಯಾಂಕಿಂಗ್ ನಿಘಂಟು ಪ್ರಕಟವಾಯಿತು. ಅದನ್ನು ರಾಮಕೃಷ್ಣ ಹೆಗಡೆ ಅವರು, ಅಂದಿನ ಮುಖ್ಯಮಂತ್ರಿ, ಅವರು ಬಿಡುಗಡೆ ಮಾಡಿದರು. ಎಚ್ ಎಸ್ ಕೆ ಅವರ ನಂತರದ ದಿನಗಳಲ್ಲಿ ನಾವು ಅವರ ಹೆಸರಿನಲ್ಲಿ ಒಂದು ದತ್ತಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಅದನ್ನು ಯೋಚನೆ ಮಾಡ್ತಾಯಿದ್ವಿ. ಈ ವರ್ಷ ಅದು ಬಹಳ ಚಿಂತನೆ ಬಂದು ನಾವು ಯಾವಾಗ ಒಂದು ಶುರು ಮಾಡಿದ್ವಿ, ಕೇವಲ 12 ಗಂಟೆ ಒಳಗಡೆ ಎಚ್ ಎಸ್ ಕೆ ಎಲ್ಲ ಶಿಷ್ಯರು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಹಣವನ್ನು ಕೊಟ್ಟು ಆ ದತ್ತಿ ಸ್ಥಾಪನೆಗೆ ಕಾರಣರಾದರು. ಹಾಗಾಗಿ ಈ ವರ್ಷದಿಂದ ನಾವು ಮನವಿ ಮಾಡಿಕೊಂಡಾಗ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ತುಂಬ ಸಂತೋಷದಿಂದ ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇದು ನಮಗೆ ತುಂಬ ಸಂತೋಷ ಆಗ್ತಾಯಿದೆ ಸಮನ್ವಯ ಸಮಿತಿಗೆ. ಜೊತೆಗೆ ಡಾಕ್ಟರ್ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅವರಿಗೆ ಇದು ಒಂದು ಗೌರವ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ಬ್ಯಾಂಕಿಂಗ್ ದತ್ತಿಯ ಮೊದಲನೇ ಉಪನ್ಯಾಸವನ್ನು ಮಾಡ್ತಕ್ಕಂಥ ಗೌರವ ಡಾಕ್ಟರ್ ಕೆ ಲಕ್ಷ್ಮೀಶ ಅವರದು. ಲಕ್ಷ್ಮೀಶ ಅವರು ಅಪಾರ ಬ್ಯಾಂಕಿಂಗ್ ಅನುಭವವನ್ನು ಉಳ್ಳಂಥವರು. 4 ದಶಕಗಳ ಕಾಲ ಬ್ಯಾಂಕಿಂಗ್ನಲ್ಲಿ ಸೇವೆ ಮಾಡಿದ್ದಾರೆ. 2015ರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಇವಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ, ಆದರೆ ಅವರು 2015ರಲ್ಲಿ ನಿವೃತ್ತರಾದಾಗ ಅದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರೇ ಆಗಿತ್ತು. ಪ್ರಧಾನ ವ್ಯವಸ್ಥಾಪಕರಾಗಿ ಅಲ್ಲಿಂದ ನಿವೃತ್ತರಾದರು. ಇವ್ರದ್ದು ಒಂದು ಒಳ್ಳೆಯ ಅಭ್ಯಾಸ ಅಂತಂದರೆ ಅವರು ಜೀವನ ಇಡೀ ಓದ್ತಾನೇ ಇದ್ದಾರೆ. ಅವರು ತೆಗೆದುಕೊಂಡಿರೋ ಡಿಗ್ರಿಗಳನ್ನು ನೀವು ಹಾಕಿದ್ರೆ ಬಹಳ ಉದ್ದಕ್ಕೆ ಬರ್ತದೆ. ಅವರು MCom, MBA, LLB, CIIB, ಇದರ ಜೊತೆಗೆ ಮಾನವ ಸಂಪನ್ಮೂಲ ವ್ಯವಸ್ಥಾಪನಾ ಕುರಿತಂತೆ ಅಧ್ಯಯನ, ಚಾರ್ಟರ್ಡ್ ಅಕೌಂಟೆನ್ಸಿ, ಮತ್ತು ಇಂದಿರಾ ಗಾಂಧಿ ಹಣಕಾಸು ವ್ಯವಸ್ಥಾಪನಾ ಮತ್ತು ಮಾನವ ಸಂಪನ್ಮೂಲದ ಬಗ್ಗೆ ಡಿಪ್ಲೊಮೊ, ಭಾರತೀಯ ಬ್ಯಾಂಕಿಂಗ್ ಮತ್ತು ಹಣಕಾಸು ಸಂಸ್ಥೆ, ವಿದೇಶಿ ವಿನಿಮಯ, ನಷ್ಟ ಸಂಭಾವ್ಯತೆ ಅಂದರೆ ರಿಸ್ಕ್, ನಷ್ಟ ಸಂಭಾವ್ಯತೆ ವ್ಯವಸ್ಥಾಪನಾ, ಆಸ್ತಿ ಹೊಣೆಗಾರಿಕೆ ವ್ಯವಸ್ಥಾಪನಾ ಮುಂತಾದ ಕ್ಷೇತ್ರಗಳಲ್ಲಿ ಸರ್ಟಿಫಿಕೇಟ್ ಪದವಿಗಳನ್ನು ಪಡ್ಕೊಂಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ 2008ರಲ್ಲಿ ಬ್ರಿಟನ್ನಿನ ಯುನೈಟೆಡ್ ಕಿಂಗ್ಡಮ್ನ ಪ್ರೆಸ್ಟನ್ ವಿಶ್ವವಿದ್ಯಾನಿಲಯದಲ್ಲಿ ವ್ಯವಸ್ಥಾಪನಾ ವಿಜ್ಞಾನದಲ್ಲಿ PhD ಪಡೆದು ಡಾಕ್ಟರೇಟ್ಗೆ ಅವರು ಭಾಜನರಾದರು. ಮೈಸೂರು ಬ್ಯಾಂಕಿನಲ್ಲಿ ತಮ್ಮ ಸೇವಾವಧಿಯ ಸಂದರ್ಭದಲ್ಲಿ ಕೃಷಿ, ಸಣ್ಣ ಕೈಗಾರಿಕಾ ಹಣಕಾಸು, ಉದರಿ ವ್ಯವಸ್ಥಾಪನೆ, ಹಣಕಾಸು ಸೇರ್ಪಡೆ, ಯೋಜನೆ ಮತ್ತು ಅಭಿವೃದ್ಧಿ ಮುಂತಾದ ವಿಶೇಷ ಆದ್ಯತೆಯ ವಿವಿಧ ಹುದ್ದೆಗಳಲ್ಲಿ ಪರಿಣಿತಿ ಗಳಿಸಿ ಅವರು ಮೈಸೂರು ಬ್ಯಾಂಕ್ ಅಷ್ಟೇ ಅಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ತಿರುವಾಂಕೂರಿನಲ್ಲೂ ಕೂಡ ಕೆಲಸವನ್ನು ಮಾಡಿದ್ದಾರೆ. ಬ್ಯಾಂಕಿಂಗ್ನಲ್ಲಿ ಪಡೆದ ವಿಶೇಷ ಪರಿಣಿತಿಗಾಗಿ ಡಾಕ್ಟರ್ ಲಕ್ಷ್ಮೀಶ್ ಅವರಿಗೆ 2015ರಲ್ಲಿ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ದೊರಕಿದೆ. ಅಮೆರಿಕದ ಕೆಲೋಗ್ಸ್ ಸ್ಕೂಲ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ನಲ್ಲಿ ಲೀಡರ್ಶಿಪ್ ಡೆವಲಪ್ಮೆಂಟ್ ಫಾರ್ ಕಾರ್ಪೊರೇಟ್ ಎಕ್ಸಲೆನ್ಸ್ ಅಂತಕ್ಕಂಥ ಒಂದು ಘನವೆತ್ತ ಕಾರ್ಯಕ್ರಮದಲ್ಲಿ ಮೈಸೂರು ಬ್ಯಾಂಕನ್ನು ಅವರು ಪ್ರತಿನಿಧಿಸಿದ್ದರು. ಇದೆಲ್ಲದರ ಜೊತೆಗೆ ಕನ್ನಡದ ಚಟುವಟಿಕೆಗಳಲ್ಲೂ ಬಹಳ ಕ್ರಿಯಾಶೀಲರು. ಮೈಸೂರು ಬ್ಯಾಂಕಿನ ಕನ್ನಡ ಬಳಗಕ್ಕೆ ಅಧ್ಯಕ್ಷರಾಗಿ ಮುನ್ನಡೆಯನ್ನು ನೀಡಿದರು, ಮಾರ್ಗದರ್ಶನವನ್ನು ನೀಡಿದರು. ಇವತ್ತು ಡಾಕ್ಟರ್ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಅವರ ಸ್ಮಾರಕ ದತ್ತಿಯ ಪ್ರಥಮ ಉಪನ್ಯಾಸಕರಾಗಿ ನಮ್ಮ ಮನವಿಯನ್ನು ಕೇಳಿ ಇಲ್ಲಿಗೆ ಬಂದಿದ್ದಾರೆ. ನಮಗೆ ಇದು ಬಹಳ ಸಂತೋಷ ಆಗ್ತಾಯಿದೆ. ನಿಮ್ಮೆಲ್ಲರ ಪರವಾಗಿ ನಾನು ಡಾಕ್ಟರ್ ಕೆ ಲಕ್ಷ್ಮೀಶ್ ಅವರನ್ನು ಇಂದಿನ ಭಾಷಣಕ್ಕೆ ಸ್ವಾಗತವನ್ನು ಮಾಡ್ತೇನೆ. ಪ್ರಸಕ್ತ ವಿಷಯ ನಿಮಗೆ ಗೊತ್ತೇ ಇದೆ. ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಎಚ್ ಎಸ್ ಕೆ ದತ್ತಿಗೆ ಕಾಣಿಕೆ ಕೊಟ್ಟಂಥ ಹಲವಾರು ಗೆಳೆಯರು ಬಂದಿದ್ದಾರೆ.
ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತೇನೆ. ವಿಶೇಷವಾಗಿ ಇಂದಿನ ಭಾಷಣಕ್ಕೆ ಉಪನ್ಯಾಸಕ್ಕೆ ಆಗಮಿಸಿರ್ತಕ್ಕಂಥ ನಿಮಗೆಲ್ಲ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪರವಾಗಿ ಮತ್ತು ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗ ಒಂದು ಸಣ್ಣ ವಿಷಯವಿದೆ. ಡಾಕ್ಟರ್ ಲಕ್ಷ್ಮೀಶ್ ಅವರು ಮಾಡ್ತಕ್ಕಂಥ ಭಾಷಣ ಭಾರತದ ಪ್ರಸ್ತುತ ಆರ್ಥಿಕ ಪರಿಸ್ಥಿತಿ ಹಾಗೂ ಬ್ಯಾಂಕಿಂಗ್, ಇದನ್ನು ಪುಸ್ತಕ ರೂಪದಲ್ಲಿ ಸಮನ್ವಯ ಸಮಿತಿ ಪ್ರಕಟಿಸಿದೆ. ಈಗ ಭಾಷಣದ ಪುಸ್ತಕವನ್ನು ಬಿಡುಗಡೆ ಮಾಡಲಾಗುತ್ತೆ. ನಂತರ ನೀವು ಹೋಗುವಾಗ ನಿಮಗೆಲ್ಲರಿಗೂ ಆ ಪುಸ್ತಕವನ್ನು ಕೊಡ್ತೀನಿ. ಈಗ ನಾನು ಸಮನ್ವಯ ಸಮಿತಿ ಅಧ್ಯಕ್ಷರಾದ ರವಿ ಬಾಳಿಹಳ್ಳಿಯವರು ವೇದಿಕೆ ಮೇಲೆ ಬಂದು ಲಕ್ಷ್ಮೀಶ್ ಅವ್ರ ಜೊತೆ ಸೇರಿ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಉಪನ್ಯಾಸ ಆರಂಭ ಆಗುತ್ತೆ. ಸಭೆಯಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಹಿರಿಯ ಸಹೋದ್ಯೋಗಿಗಳು ಕೂಡ ಇದ್ದಾರೆ. ಇಲ್ಲಿ ಹಿರಿಯರಿಗೂ ನಮ್ಮ ನೆಚ್ಚಿನ ಬ್ಯಾಂಕಿನ ಮಿತ್ರರಿಗೆ, ಸಮನ್ವಯ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೇನೆ. ಅವರು ನನಗೆ ಜುಲೈ ತಿಂಗಳಲ್ಲಿ ಹೇಳಿದರು, ಈ ಥರ ಒಂದು ಭಾಷಣ ಇದೆ, ಅದರ ಬಗ್ಗೆ ಒಂದು ಭಾಷಣ ಮಾಡಲಿಕ್ಕೆ ನಿಮ್ಮ ವಿಷಯನ ನೀವು ರೆಡಿ ಮಾಡಿ ಕೊಡಿ ಅಂಥೇಳಿ. ಹಾಗೆ ಮಾಡಿದಾಗ ಬ್ಯಾಂಕಿಂಗ್ ಚಿಕ್ಕ ವಿಷಯ ಅಂತೂ ಅಲ್ಲ. ಈಗಿನ ಪ್ರಸಕ್ತ ಸನ್ನಿವೇಶದಲ್ಲಿ ಬ್ಯಾಂಕಿಂಗ್ನಲ್ಲಿ ನಡೀತಕ್ಕಂತಹ ಒಂದು ಪರದೆಗಳನ್ನು ನೀವು ತೆಗಿತಾ ಹೋದರೆ ನಾವು ಎಷ್ಟು ಪೇಜ್ಗಳು ಬೇಕಾದರೂ ಬರೀಬಹುದು ಅದರ ಬಗ್ಗೆ. ಅಷ್ಟೊಂದು ವಿಶಾಲವಾಗಿರ್ತಕ್ಕಂಥ ಬ್ಯಾಂಕಿಂಗ್ನಲ್ಲಿ ನನ್ನ ಒಂದು ಚಿಕ್ಕ ಪ್ರಯತ್ನ ಇದು. ಇದರಲ್ಲಿ ತಪ್ಪು ಒಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ. ಇದೇನಿದ್ರೂ ಫಸ್ಟ್ ಮುಂಚಿತವಾಗಿ ಪ್ರಸ್ತುತ ಆರ್ಥಿಕ ಪರಿಸ್ಥಿತಿ, ಭಾರತದ ಪ್ರಸ್ತುತ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಮಾತಾಡಿ ಆಮೇಲೆ ಬ್ಯಾಂಕಿಂಗ್ ವಿಚಾರವಾಗಿ ಮುಂದೆ ಹೋಗೋಣ. ನಾವು ನೋಡಿದ ಹಾಗೆ ಕಳೆದ 2 ವರ್ಷಗಳಿಂದ ಕುಂಠಿತವಾಗಿ ಸಾಗುತ್ತಿದ್ದಂತಹ ಒಂದು ಆರ್ಥಿಕ ಪರಿಸ್ಥಿತಿ ಏನಿತ್ತು ಭಾರತದ್ದು, ಈಗ ಬೇರೆ ಬೇರೆ ನ್ಯೂಸ್ ಪೇಪರ್ಗಳಲ್ಲಾಗಲಿ ಪತ್ರಿಕೆಗಳಲ್ಲಾಗಲಿ ಬರ್ತಾ ಇರೋ ವಿಷಯ ಏನಂದರೆ ನಾಗಾಲೋಟದಲ್ಲಿ ಮುಂದುವರಿತಾ ಇದೆ. ಅದು ಎಷ್ಟು ನಿಜ ಅನ್ನೋದನ್ನು ನಾವೀಗ ಒಂದೊಂದು ವಿಷಯದಲ್ಲಿ ನೋಡ್ತಾ ಮುಂದೆ ಸಾಗೋಣ. ಸೊ ಇದನ್ನು ಹೇಳ್ತಾ ಹೋದರೆ ಬ್ಯಾಂಕುಗಳಿಗೆ ಏನಾಯಿತು, ಆರ್ಥಿಕ ಪರಿಸ್ಥಿತಿ ಏನಾಯಿತು. ಭಾರತದ ಆರ್ಥಿಕ ವೃದ್ಧಿ ದರ 2 ವರ್ಷದ ಹಿಂದೆ ಸ್ವಲ್ಪ ಕುಸಿದು ಹೋಯಿತು. ಯಾತಕ್ಕೆ ಅಂತ ಹೇಳಿದ್ರೆ ನೋಟು ಅಮಾನ್ಯೀಕರಣ ಹಾಗೂ GST ಸರಕು ಮತ್ತು ಸೇವಾ ತೆರಿಗೆಯ ಜಾರಿಯಿಂದಾಗಿ ನಮ್ಮ ಒಟ್ಟು ವ್ಯವಹಾರ ಆಗಲಿ ವ್ಯಾಪಾರಗಳಾಗಲಿ ಎಲ್ಲದರಲ್ಲೂ ಕುಂಠಿತ ಕಂಡಿದ್ದರಿಂದ 2 ವರ್ಷ ನಮ್ಮ GDP ಅದು ಸ್ವಲ್ಪ ಕಡಿಮೆ ಆಗಿತ್ತು. ಈಗ ಅದೆಲ್ಲನೂ ಒಂದು ರೀತಿಯಾಗಿ ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ನೋ ಭಾವನೆನ ಇವತ್ತಿನ ಅಂದರೆ ಮೊನ್ನೆ 1ನೇ ತಾರೀಕು ನಮ್ಮ ಘನ ಸರ್ಕಾರ ಏನು ಅವರದು ಈ GDP ಫಿಗರ್ ಬಿಡುಗಡೆ ಮಾಡ್ತು 8.2% ನೋಡಿದಾಗ 2016ರಲ್ಲಿ 5.6 ಇತ್ತು. ಸೊ ಆ ಒಂದು ವಿಚಾರವಾಗಿ ನೋಡಿಕೊಂಡೇ ಹೋದರೆ ಈಗಿನದು ಎಷ್ಟು ಮುಂದುವರೆದಿದೆ ನಮ್ಮ ಆರ್ಥಿಕ ಪರಿಸ್ಥಿತಿ ಅನ್ನೋದು ನಿಮ್ಮ ಮನಸ್ಸಿಗೆ ಬರುತ್ತೆ. ಸೊ ಆದ್ರೂ 2 ವರ್ಷಗಳು ಇದಲ್ದಲೆ ಅಮಾನ್ಯೀಕರಣ ಹಾಗೂ GST ಇಂಪ್ಲಿಮೆಂಟೇಷನ್ ಅಲ್ದಲೆ ಸಾಕಷ್ಟು ಕೃಷಿ ಕ್ಷೇತ್ರದಲ್ಲಿ ಕೂಡ ನಮ್ಮಲ್ಲಿ ಚೆನ್ನಾಗಿ ಆಗಲ್ಲ. ಯಾಕೆಂದರೆ ಬರಗಾಲ ಅನ್ನೋದು ಒಂದು ಎಲ್ಲ ಕಡೆ ಉಂಟಾಗಿದ್ದರಿಂದ ಸಾಕಷ್ಟು ನಷ್ಟಗಳೇ ಪ್ರಮುಖ ಕಾರಣವೆಂದು ವಿಶ್ಲೇಷಿಸಲಾಗಿದೆ. ಇದೇ ಅವಧಿಯಲ್ಲಿ ಬ್ಯಾಂಕಿಂಗ್ ವಲಯದ ಕಾರ್ಯಸಾಧನೆ ಸಾಕಷ್ಟು ಇಳಿಮುಖವಾಗಿದೆ. ಇದಕ್ಕೆ ಬ್ಯಾಂಕುಗಳ ನಿಷ್ಕ್ರಿಯ ಆಸ್ತಿಗಳಲ್ಲಿ ಉಂಟಾದ ಹೆಚ್ಚಳ, ನಿಷ್ಕ್ರಿಯ ಆಸ್ತಿಗಳಿಗೆ ಹಿಂದೆಂದೂ ಇಲ್ಲದಷ್ಟು
ಅತ್ಯಧಿಕ ಪ್ರಮಾಣದಲ್ಲಿ ತೆಗೆದಿರಿಸಬೇಕಾದ ಪ್ರಾವಿಷನ್ಸ್ ಅಂದರೆ ಮುನ್ನೇರ್ಪಾಟುಗಳು ಮತ್ತು ಅದರಿಂದಾಗಿ ಬ್ಯಾಂಕುಗಳ ಲಾಭಪ್ರದತೆಯಲ್ಲಿ ಕುಸಿತ ಹಾಗೂ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿನ ನಿಧಾನಗತಿಯ ಕಾರಣ ಅಂಥೇಳಿ ನಾವು ಹೇಳ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ನಿಷ್ಕ್ರಿಯ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ನೀಡಿದ ಕೆಲವು ಕಠಿಣ ನಿರ್ದೇಶನಗಳ ದೇಶದ ಬಹುತೇಕ ಎಲ್ಲ ಬ್ಯಾಂಕುಗಳ ಕಾರ್ಯಸಾಧನೆಯ ಮೇಲೆ ದುಷ್ಪರಿಣಾಮ ಬೀರಿದೆ ಅಂತ ಹೇಳೋದ್ರಲ್ಲಿ ನಾವೇನು ಹಿಂದೆ ಮುಂದೆ ನೋಡಬೇಕಾಗಿಲ್ಲ. ಭಾರತೀಯ ರಿಸರ್ವ್ ಬ್ಯಾಂಕ್ 2014-15ರಲ್ಲಿ ಎಲ್ಲ ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕುಗಳ ವಾರ್ಷಿಕ ಹಣಕಾಸು ತನಿಖೆ ಅಂದರೆ ಆನ್ಯುಯಲ್ ಫೈನಾನ್ಷಿಯಲ್ ಇನ್ಸ್ಪೆಕ್ಷನ್ ಅಂತ ಏನು ಕರಿತೀವಿ ನಾವು, ಅದರ ಜೊತೆಯಲ್ಲಿ ಅದಾದ 3-4 ತಿಂಗಳುಗಳಲ್ಲೇ ಅಸೆಟ್ ಕ್ವಾಲಿಟಿ ರಿವ್ಯೂ ಅನ್ನೋದನ್ನು ಮಾಡಿದ್ರು. ಅದೇ ಖಾತೆಗಳು, ಅದೇ ಅಕೌಂಟ್ಗಳು, ಅದೇ ಶಿಲ್ಕು ಅದನ್ನೇ ನೋಡಿ ಅದನ್ನು ನಡೆಸಿದ ನಂತರ ಏನಾಯಿತು, ವಾಚ್ ಲಿಸ್ಟ್ ಅಂತ ಹೇಳಿ ರಿಲೀಸ್ ಮಾಡಿದ್ರು. ಹಾಗೆ ಸಾಕಷ್ಟು ಕಾರ್ಪೊರೇಟ್ ಅಡ್ವಾನ್ಸಸ್ ಏನಿತ್ತು ಅದನ್ನೆಲ್ಲ ವಾಚ್ ಲಿಸ್ಟಿಗೆ ಸೇರಿಸಿ ಅದರ ಮೇಲೆ ನೀವು ನಿಷ್ಕ್ರಿಯ ಪ್ರಮಾಣದ ಇನ್ಕಮ್ ರೆಕಗ್ನಿಷನ್ ಆ್ಯಂಡ್ ಅಸೆಟ್ ಕ್ಲಾಸಿಫಿಕೇಷನ್ ಏನು ನಾವು ಪ್ರಾವಿಷನ್ ಮಾಡ್ತೀವಿ ಅದನ್ನು ಮಾಡಿ, ಅಥವಾ ಯಾವ್ಯಾವ ಅಕೌಂಟ್ಗಳನ್ನ ರೀಸ್ಟ್ರಕ್ಚರ್ ಮತ್ತು ರೀಶೆಡ್ಯೂಲ್ ಮಾಡಿದ್ದೀರಾ ಆ ಥರ ಒತ್ತಡಗ್ರಸ್ತ ಅಕೌಂಟ್ಗಳು ಏನಿದೆ ಅದರ ಮೇಲೆ ಹೆಚ್ಚಿನ ಮುನ್ನೇರ್ಪಾಟುಗಳನ್ನು ಮಾಡಿ ಅಂತ ಹೇಳಿ ತಿಳುವಳಿಕೆ ಕೊಟ್ಟಿದ್ದರಿಂದ 2 ವರ್ಷಗಳಲ್ಲಿ ಎಲ್ಲ ಬ್ಯಾಂಕುಗಳು ಪ್ರಾಫಿಟ್ಟಿಂದ ಎಲ್ಲ ನೆಗೆಟಿವ್ ಲಾಸ್ ಆಗಲಿಕ್ಕೆ ಒಂದು ಕಾರಣ ಆಯಿತು. ಅವರು AFIನಲ್ಲಿ ನೋಡ್ಬೋದಾಗಿದ್ದಂತಹದನ್ನು ಮತ್ತೆ AQR ನೋಡುವಂಥ ನೆಸಿಟಿ ಇರಲಿಲ್ಲ. ಆದರೆ ಕೂಡ ಇದು ಮಾಡಿದ್ರಿಂದನೇ ಅಂತ ಹೇಳಿ ನಾನು ಹೇಳಲ್ಲ. ಇದಕ್ಕೆ ಕಾರಣ ಏನು, ಇದಕ್ಕಿಷ್ಟು ಯಾತಕ್ಕಿಷ್ಟು ನಿಷ್ಕ್ರಿಯ ಆಸ್ತಿಗಳು NPAಗಳಾಯಿತು ಅನ್ನೋದಕ್ಕೆ ನಾವು RBIನೂ ಕೂಡ ಬೆಟ್ಟು ಮಾಡಿ ತೋರಿಸಬೇಕಾಗತ್ತೆ. ಬ್ಯಾಂಕಿಂಗ್ ಕ್ಷೇತ್ರವನ್ನು ಅಸ್ತವ್ಯಸ್ತಗೊಳಿಸುವಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಪಾತ್ರವೂ ಇದೆ ಎಂಬುದನ್ನು ಅಲ್ಲಗೆಳೆಯುವಂತಿಲ್ಲ. ಯಾಕೆ ಅಂದರೆ ಈ ಹಿಂದೆ ಇದೇ ರಿಸರ್ವ್ ಬ್ಯಾಂಕ್ ಡೌಟ್ಫುಲ್ ಅಸೆಟ್ಸ್ ಸಂರಚನೆ ಮಾಡಲು ಬ್ಯಾಂಕುಗಳಿಗೆ ಅವಕಾಶ ನೀಡಿತ್ತು. ಈ ಸದಾ ಹಸಿರು ತಂತ್ರ ಎವರ್ಗ್ರೀನಿಂಗ್ ಮೆಕಾನಿಸಮ್ನ ಬ್ಯಾಂಕ್ಗಳೆಲ್ಲ ತಮ್ಮಷ್ಟಕ್ಕೆ ತಾವೇ ಚೆನ್ನಾಗಿ ಅದನ್ನು ಅಡಾಪ್ಟ್ ಮಾಡಿಕೊಂಡು ಈ ಅಕೌಂಟ್ಗಳು ಯಾವುದು ಏನು ಹೊಸದೇನಲ್ಲ, ಎಲ್ಲ ಹಳೆಯ ಅಕೌಂಟ್ಗಳಿಗೆ CDR ಪ್ಯಾಕೇಜು, SDR ಪ್ಯಾಕೇಜು, S4S ಪ್ಯಾಕೇಜು ಇವುಗಳನ್ನೆಲ್ಲ ಕೊಟ್ಟು ಹಳೆಯ ಕುಂಠಿತಂಥ ಅಕೌಂಟ್ಗಳನ್ನೆಲ್ಲನೂ ನಾವು ಪುನರುಜ್ಜೀವನ, ರೀಸ್ಟ್ರಕ್ಚರು, ರೀಶೆಡ್ಯೂಲ್ಮೆಂಟ್ ಮಾಡಿ ಅದನ್ನು ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಹೇಳಿ ಇಟ್ಟಿದ್ದು ಅವರಿಂದನೇ. ಇದು ಬ್ಯಾಂಕ್ಗಳೇನು ತಮ್ಮಷ್ಟಕ್ಕೆ ತಾವೇ ಹೊಸದಾಗಿ NPAಗಳು ಆ್ಯಡ್ ಮಾಡಿದಂತಹ ವಿಷಯ ಏನು ಅಲ್ಲ. ಇದನ್ನು ಮುಂಚೆನೇ ಕಡಿವಾಣ ಹಾಕಬಹುದಾಗಿತ್ತು. ಅವರು ಆವಾಗಲೇ NPAಗಳು ಯಾವುದು ಸ್ಟ್ರೆಸ್ಡ್ ಅಸೆಟ್ ಇದೆ, ಯಾವುದರಲ್ಲಿ ಬರ್ತಾ ಇಲ್ಲ, ಬೇರೆ ಬ್ಯಾಂಕ್ಗಳಲ್ಲಿ ಕೂಡ ಅದು ಸ್ಟ್ರೆಸ್ ಆಗಿದ್ದರೆ ಈ ಬ್ಯಾಂಕ್ನಲ್ಲಿ ಕೂಡ ಅದು ಏನಂದರೆ ದೊಡ್ಡ ದೊಡ್ಡ ಅಡ್ವಾನ್ಸ್ಗಳು ಎಲ್ಲ 2,000 ಕೋಟಿ ಮೇಲಿನ ಖಾತೆಗಳಲ್ಲಿರ್ತಕ್ಕಂತಹ ಒಂದು ಅಡ್ವಾನ್ಸಸ್ಗಳನ್ನೇ ಅವರು ನೋಡಿ ಈ ಒಂದು ತೀರ್ಮಾನಕ್ಕೆ ಬಂದಿರೋದು. ಕಳೆದ ವರ್ಷದಲ್ಲಾದ ಸ್ಥೂಲ ದೇಶೀಯ ಉತ್ಪನ್ನದ ಬೆಳವಣಿಗೆಯ ಬಗ್ಗೆ ಗಮನ ಹರಿಸಿದರೆ ಆರ್ಥಿಕ ವರ್ಷ 17-18ರ ಮೊದಲ ತ್ರೈಮಾಸಿಕದಲ್ಲಿ ಅಂದರೆ ಜೂನ್ 17ರಲ್ಲಿ ಸ್ಥೂಲ ದೇಶೀಯ ಉತ್ಪನ್ನವು ಅಂದರೆ GDP 5.6ಕ್ಕೆ ಕುಸಿದಿತ್ತು. ಸರಕು ಮತ್ತು ಸೇವಾ ತೆರಿಗೆಯನ್ನು ಜಾರಿಗೊಳಿಸುವ ಹಂತದಲ್ಲಿ ಜೂನ್ 2017ರಲ್ಲಿ ಕಂಡುಬಂದ ಅಡ್ಡಿ ಆತಂಕಗಳು ಮತ್ತು ನೋಟು ಅಮಾನ್ಯೀಕರಣದ ಸುದೀರ್ಘ ಪರಿಣಾಮಗಳಿಂದ ಆರ್ಥಿಕ ಪ್ರಗತಿಯನ್ನು ಹಿಂದಿನ ವರ್ಷದ 2016-17 7.1ರಿಂದ 6.7ಕ್ಕೆ ಅದು ಕುಸಿಯೋ ಥರ ಆಯಿತು. ಇನ್ನು ನಿಖರವಾಗಿ ಹೇಳಬೇಕಂದ್ರೆ ಆರ್ಥಿಕ ವರ್ಷ 2017-18ರಲ್ಲಿ ಸ್ಥೂಲ ದೇಶೀಯ ಉತ್ಪನ್ನವು ಮೊದಲ ತ್ರೈಮಾಸಿಕದಲ್ಲಿ ಅಂದರೆ 2017 ಜೂನ್ನಲ್ಲಿ 5.6 ಇದ್ದಿದ್ದು ಎರಡನೇ ತ್ರೈಮಾಸಿಕದಲ್ಲಿ 6.3 ಆಯಿತು. ಹಾಗೆಯೇ ಮೂರನೇ ತ್ರೈಮಾಸಿಕದಲ್ಲಿ 7 ಮತ್ತು ನಾಲ್ಕನೇ ತ್ರೈಮಾಸಿಕ ಅಂದರೆ 2018 ಮಾರ್ಚಲ್ಲಿ 7.7ಕ್ಕೆ ಮುಂದೆ ಬಂದಿತ್ತು. ಪ್ರಸಕ್ತ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಆರ್ಥಿಕ ಅಭಿವೃದ್ಧಿ ಏನಾಯಿತು ಅಂತ ಹೇಳಿ ನೋಡಿದ್ರೆ ಇದನ್ನು ಆಗಸ್ಟ್ 31ನೇ ತಾರೀಕು ಸರ್ಕಾರದ ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ನವರು ಬಿಡುಗಡೆ ಮಾಡಿರೋದು. ಹಣಕಾಸು ವರ್ಷ 2016ರ ಮೊದಲನೆಯ ತ್ರೈಮಾಸಿಕದಿಂದ
ಪ್ರಸಕ್ತ ವಿತ್ತೀಯ ವರ್ಷದ ಮೊದಲ ತ್ರೈಮಾಸಿಕದವರೆಗೆ ಭಾರತದ ಆಂತರಿಕ ಆರ್ಥಿಕತೆಯು ಅತ್ಯಂತ ತ್ವರಿತಗತಿಯಲ್ಲಿ ಬೆಳವಣಿಗೆ ಆಗಿದೆ ಅನ್ನೋ ಒಂದು ನೋಟನ್ನು ನೀವು ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ಹಣಕಾಸು ವರ್ಷ 2018-19 ಮೊದಲ ತ್ರೈಮಾಸಿಕದಲ್ಲಿ ಸ್ಥೂಲ ದೇಶೀಯ ಉತ್ಪನ್ನದ ಅತ್ಯಧಿಕ ಬೆಳವಣಿಗೆಗೆ ಮೂಲಾಧಾರ ಯಾಕೆ ಅದು ಒಂದೇ ಸಾರಿ 8.2ಕ್ಕೆ ಹೋಯಿತು ಅನ್ನೋದಕ್ಕೆ ಹಣಕಾಸು ವರ್ಷ 17-18 ಮೊದಲನೇ ತ್ರೈಮಾಸಿಕದಲ್ಲಿ 5.6 ಇದ್ದಿದ್ದು ಕ್ರಮೇಣ ಅದು ಹೆಚ್ಚಾಗಿ ಬಂತು. ಅದು ಕೊನೆಗೆ 8.2ಕ್ಕೆ 4 ನಮ್ಮ ತ್ರೈಮಾಸಿಕಗಳಲ್ಲಿ ಮುಂದುವರೆದಿದೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೀನಿ. ಸೊ ಇದಲ್ದೇನೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ GST ಇಂಪ್ಲಿಮೆಂಟ್ ಆದಾಗ ಸರಕು ಒಂದು ಸೇವಾ ತೆರಿಗೆಗಳನ್ನು ಸರಿಯಾಗಿ ಅಂದಾಜು ಮಾಡಲಾಗಿದೆ. ಕೆಲವು ವ್ಯಾಪಾರಸ್ಥರು ಅವರ ಮತ್ತೆ ಕಂಪನಿಗಳು ಅದರ ಮೇಲೆ ಎಷ್ಟು ತೆರಿಗೆ ಅನ್ನೋದನ್ನು ವಿಧಿಸೋಕೆ ಗೊತ್ತಾಗದಲ್ಲೇ ಮಾರಾಟ ಮಾಡದಲ್ಲೇ 2018 ಮಾರ್ಚ್ ಒಳಗೂ ಅವರ ಒಂದು ಸರಕನ್ನು ಹಾಗೆ ಹಿಡಿದಿಟ್ಟಿದ್ದೇ ಒಂದು ಕಾರಣ. ಅದರ ಏನಿದೆಯೋ ಸೇಲ್ಸ್ ಏನಾಗಿದೆ ಅದರ ವ್ಯಾಪಾರ 2018 ಜೂನ್ ಮೇಲೆ ಆಗಿರೋದಕ್ಕೆ ಇದು ಕಾರಣ ಅಂಥೇಳಿ ಇಲ್ಲಿ ಒಂದು ತಿಳುವಳಿಕೆ ನಮಗೆ ಗೊತ್ತಾಗುತ್ತೆ. ಬೆಳವಣಿಗೆಗೆ ಚಾಲನೆ ನೀಡಿದೆ ಯಾಕೆ ಇಷ್ಟೊಂದು ಜಾಸ್ತಿ ಆಯಿತು ಅನ್ನೋದಕ್ಕೆ ಕೆಲವು ಅಂಶಗಳನ್ನು ಹೇಳ್ಬಿಡ್ತೀನಿ. ಬೆಳವಣಿಗೆಯ ವಿಶಾಲ ತಳಹದಿಯ ಮೇಲಿದ್ದು ಹೆಚ್ಚು ಕಡಿಮೆ ಆರ್ಥಿಕತೆಯ ಎಲ್ಲ ಪ್ರಮುಖ ವಿಭಾಗಗಳು ಅಧಿಕ ಬೆಳವಣಿಗೆಯನ್ನು ಸಾಧಿಸಿವೆ. ಯಾವ್ಯಾವುದು? ಕೃಷಿ, ತಯಾರಿಕೆ ಮತ್ತು ನಿರ್ಮಾಣ ವಲಯಗಳು ಅನುಕೂಲಕರ ಬೆಳವಣಿಗೆಯನ್ನು ದಾಖಲಿಸಿವೆ. ಮೂಲ ದರವು ಕಡಿಮೆ ಪ್ರಮಾಣದಲ್ಲಿ ಇದ್ದುದರಿಂದ ಈ ವಲಯಗಳಲ್ಲಿ ಹೆಚ್ಚಿನ ಬೆಳವಣಿಗೆ ಕಂಡು ಬಂದಿದೆ. ಅಂದರೆ ಈ ಒಂದು ಜೂನ್ನಲ್ಲಿ ಯಾಕೆ ಜಾಸ್ತಿ ಆಯಿತು ಅಂದರೆ ಹಿಂದಿನ ವರ್ಷ ನಮ್ಮ ಪ್ರೊಡಕ್ಷನ್ ಕಡಿಮೆ ಇತ್ತು, ಆದ್ದರಿಂದ ಒಟ್ಟಿಗೆ ಚೆನ್ನಾಗಿ ಬೆಳೆ ಆಗಿದ್ದರಿಂದ ಅದು ಮೂಲ ದರ ಜಾಸ್ತಿ ಆಯಿತು. ಆಂತರಿಕ ಆರ್ಥಿಕತೆಯಲ್ಲಿ ಬೇಡಿಕೆ ಪರಿಸ್ಥಿತಿಗಳು ಬಲಿಷ್ಠವಾಗಿದ್ದು ಖಾಸಗಿ ಬಳಕೆಯ ವೃದ್ಧಿ ದರದಲ್ಲಿ ಪ್ರತಿಬಿಂಬಿತವಾಗಿರುವಂತೆ ಇದು ಕಳೆದ 6 ತ್ರೈಮಾಸಿಕಗಳಲ್ಲಿಯೇ ಅತಿ ಹೆಚ್ಚು. ಅಂದರೆ ವರ್ಷದ ಲೆಕ್ಕಾಚಾರದಲ್ಲಿ ಆರ್ಥಿಕ ವರ್ಷ 2018-19 ಮೂಲ ತ್ರೈಮಾಸಿಕದಲ್ಲಿ 10% ಪ್ರಗತಿಯನ್ನು ಸಾಧಿಸಿತು. ಇನ್ನು ಸರ್ಕಾರಿ ಬಳಕೆ ವೆಚ್ಚಗಳು ಸಹ ಹಿಂದಿನ ವರ್ಷಕ್ಕೆ ನಾವು ಒಂದು ಹೊಂದಾಣಿಕೆ ಮಾಡಿ ನೋಡಿದ್ರೆ ಜೂನ್ ತ್ರೈಮಾಸಿಕದಲ್ಲಿ 17.6 ಹೆಚ್ಚಾಯಿತು. ಇನ್ನು ನಮ್ಮಲ್ಲಿ ಹೂಡಿಕೆಯ ದರಗಳಲ್ಲಿ ಕೂಡ ಬಹಳಷ್ಟು ಏರಿಕೆ ಆಗಿದೆ. ಸೊ ಇನ್ವೆಸ್ಟ್ಮೆಂಟ್ ಕೂಡ ಜಾಸ್ತಿ ಆಗಿದೆ. ಉತ್ಪಾದನಾ ವಲಯವು 13.5 ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ 13.5 ಒಂದು ಫಿಗರ್ನ ಅಚೀವ್ ಮಾಡಿದ್ದೀವಿ ಬೆಳವಣಿಗೆ. ಅದಕ್ಕೆ ಇದು ಕೊನೆಯ 10 ಕ್ವಾರ್ಟರ್ಗಳಿಂದ ಅಂದರೆ 10 ತ್ರೈಮಾಸಿಕದಿಂದ ಕಂಪೇರ್ ಮಾಡಿದರೆ ಈ ಸಾರಿ 13.5 ಜಾಸ್ತಿ ವೃದ್ಧಿ ಆಗಿದೆ ಅಂತ ಹೇಳಿ ಇಲ್ಲಿ ತಿಳಿಸಲಿಕ್ಕೆ ಇಚ್ಛೆಪಡ್ತೀನಿ. ಸೇವಾ ವಲಯದ ಎಲ್ಲ ಪ್ರಮುಖ ವಿಭಾಗಗಳು ಸಕಾರಾತ್ಮಕ ಬೆಳವಣಿಗೆಯನ್ನು ದಾಖಲಿಸಿವೆ. ಇನ್ನು ಸ್ಥೂಲ ನಿಶ್ಚಿತ ಬಂಡವಾಳ ರಚನೆ ಅಂದರೆ ಗ್ರಾಸ್ ಫಿಕ್ಸ್ಡ್ ಕ್ಯಾಪಿಟಲ್ ಫಾರ್ಮೇಷನ್ ಅಥವಾ ಹೂಡಿಕೆ ದರಗಳೇನಿದೆ ಅದು ಕೂಡ 10% ಜೂನ್ ಕ್ವಾರ್ಟರ್ಲಿ ಹೆಚ್ಚಾಗಿದೆ. ಇನ್ನು ರಫ್ತು ಅಭಿವೃದ್ಧಿ ಕಳೆದ 16 ತ್ರೈಮಾಸಿಕಗಳಿಗೆ ನಾವು ಒಂದು ಹೋಲಿಸಿ ನೋಡಿದಾಗ ಈ ಜೂನ್ ಕ್ವಾರ್ಟರ್ಗೆ 12% ಅಭಿವೃದ್ಧಿಯನ್ನು ಸಾಧಿಸಿದೆ. ಭವಿಷ್ಯದಲ್ಲಿ ಏನೇನು ಅಂದಾಜು ಅಂತ ಹೇಳಿದ್ರೆ ಏನಾಗಬಹುದು? ₹1 ಕುಸಿತ, ಏರುತ್ತಿರುವ ತೈಲ ಬೆಲೆಗಳು, ಬಡ್ಡಿ ದರದಲ್ಲಿ ಕಂಡುಬರುತ್ತಿರುವ ಏರಿಕೆಯ ವಾತಾವರಣ, ವ್ಯಾಪಾರದಲ್ಲಿ ಕೊರತೆಯಲ್ಲಿನ ಹೆಚ್ಚಳ ಮತ್ತು ಜಾಗತಿಕ ವ್ಯಾಪಾರದಲ್ಲಿನ ಅನಿಶ್ಚಿತತೆ ಮುಂತಾದವುಗಳ ನಡುವೆ ಪ್ರಸಕ್ತ ವಿತ್ತೀಯ ವರ್ಷದ ಇನ್ನುಳಿದ ತ್ರೈಮಾಸಿಕಗಳಲ್ಲಿ 8%ಕ್ಕೂ ಹೆಚ್ಚಿನ ವೃದ್ಧಿ ದರವನ್ನು ಉಳಿಸಿಕೊಂಡು ಹೋಗುವುದು ಬಹಳ ದೊಡ್ಡ ಸವಾಲೇ ನಮ್ಮ ಸರ್ಕಾರಕ್ಕೆ ಆಗಿದೆ. ಆದುದರಿಂದ ಸ್ಥೂಲ ದೇಶೀಯ ಉತ್ಪನ್ನಗಳನ್ನು 2017-18ರಲ್ಲಿ 6.7ರಿಂದ ಈ ವರ್ಷ ಅಂದರೆ 7.5 ಬೆಳವಣಿಗೆಯನ್ನು ಕಾಣಬಹುದು ಅಂಥೇಳಿ ಹೇಳ್ತಾರೆ. 8.2 ಆಗಕ್ಕೆ ಸಾಧ್ಯ ಇಲ್ಲ, ಕೊನೆ ಪಕ್ಷ 7.5% ಆಗುತ್ತೆ ಅನ್ನೋದನ್ನು ಇಲ್ಲಿ ತಿಳುವಳಿಕೆ ಕೊಡ್ತಾರೆ. ಹಾಗೆಯೇ ಭಾರತದ ಅಂತಾರಾಷ್ಟ್ರೀಯ
ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ವಿಶ್ಲೇಷಣೆ ಭಾರತದ ಬಗ್ಗೆ ನಾವು ಒಂದು IMF ಅವರು ಒಂದು 7 ಆಗಸ್ಟ್ 7ನೇ ತಾರೀಕು ಒಂದು ವಿಶ್ಲೇಷಣೆ ಕೊಟ್ಟರು. ಹೇಗೆ ಮಾಡಬೇಕು, ಹೇಗೆ ನಮ್ಮ ದೇಶದಲ್ಲಿ ಆರ್ಥಿಕ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನು ಒಂದು ಮುನ್ನೆಚ್ಚರಿಕೆ, ಜೊತೆಗೆ ಬೇರೆ ದೇಶಗಳಿಗೆ ನಮ್ಮ ಜೊತೆ ವ್ಯವಹಾರ ಮಾಡಲಿಕ್ಕೆ ಯಾವ ಸ್ಟೇಜಲ್ಲಿ ನಮ್ಮನ್ನು ತಂದಿಟ್ಟಿದ್ದಾರೆ ಅನ್ನೋ ಒಂದು ಮ್ಯಾಕ್ರೋ ಎಕನಾಮಿಕ್ ಔಟ್ಲುಕ್ಕನ್ನು ಕೂಡ ಅದನ್ನು ಕೂಡ ಕೊಟ್ಟಿದ್ದಾರೆ. ಇದರ ಪ್ರಕಾರ ಇಳಿಮುಖವಾಗಿರುವ ಆರ್ಥಿಕತೆಗೆ ವರದಾನವಾಗಿದೆ ಎಂದು ಭಾರತದ ಆರ್ಥಿಕತೆಯನ್ನು ಸಮೀಪಾವಧಿ ಸ್ಥೂಲ ಆರ್ಥಿಕ ದೃಷ್ಟಿಕೋನದಲ್ಲಿ ಅಂದರೆ ನಿಯರ್ ಟರ್ಮ್ ಎಕನಾಮಿಕ್ ಔಟ್ಲುಕ್ನಲ್ಲಿ ಇಳಿಸಿದ್ದಾರೆ. ಅಂದರೆ ಪರವಾಗಿಲ್ಲ, ಬಿಸ್ನೆಸ್ ಮಾಡ್ಬೋದು ಈ ದೇಶದ ಜೊತೆಗೆ ಅಂಥೇಳಿ ಒಂದು ಅವರ ಮುನ್ನೆಚ್ಚರಿಕೆಯನ್ನು ಅವರು ಕೊಟ್ಟಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಕೆಲವು ವರ್ಷ ಭಾರತದ ಆರ್ಥಿಕತೆಯು ಜಗತ್ತಿನಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿದ್ದು, ಇದನ್ನು ಅವರೇ ಬರ್ಕೊಂಡಿರೋದು. ಇದಕ್ಕೆ ಆರ್ಥಿಕವಾಗಿ ಮುಂದುವರೆದ ರಾಷ್ಟ್ರಗಳ ನಡುವೆ ತನ್ನ ಪ್ರಾಮುಖ್ಯತೆಯನ್ನು ಹೆಚ್ಚಿಸಿಕೊಳ್ಳಲು ಭಾರತ ಸರ್ಕಾರವು ಕೈಗೊಂಡ ಹಲವು ಪ್ರಮುಖ ರಚನಾತ್ಮಕ ಸುಧಾರಣೆಗಳೇ ಕಾರಣ ಅಂತೇಳಿ ಅವರು ಹೇಳಿದ್ದಾರೆ. ಯಾವ್ಯಾವ ಆ ಸುಧಾರಣೆಗಳು ಅಂದರೆ ಹಣದುಬ್ಬರವನ್ನು ನಿಯಂತ್ರಿಸುವ ಹಣಕಾಸು ನೀತಿ, ನಿರ್ಗತಿಕ ಮತ್ತು ದಿವಾಳಿ ಸಂಹಿತೆ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ 2016, ಸರಕು ಮತ್ತು ಸೇವಾ ತೆರಿಗೆ GST, ವಿದೇಶಿ ನೇರ ಹೂಡಿಕೆಗಳ ಹರಿವನ್ನು ಉದಾರಗೊಳಿಸಲು ಮತ್ತು ವ್ಯವಹಾರವನ್ನು ಹೆಚ್ಚಿಸಲು ಕೈಗೊಂಡ ಕ್ರಮಗಳನ್ನು, ಡೈರೆಕ್ಟ್ FDI ಮತ್ತು FPI ಇನ್ವೆಸ್ಟ್ಮೆಂಟ್ಗಳೇನಿದೆ ಅದರ ಬಗ್ಗೆ ಸರ್ಕಾರ ತೆಗೆದುಕೊಂಡ ನಿಲುವುಗಳನ್ನು ಅವರು ಶ್ಲಾಘಿಸಿದ್ದಾರೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ 2018-19ಕ್ಕೆ ನಮ್ಮ GDP 7.3ಕ್ಕೆ ಹೋಗುತ್ತೆ ಅಂತನೂ, ಹಾಗೆಯೇ 2019-20ಕ್ಕೆ GDP 7.5 ಆಗಬಹುದು ಅಂತ ಒಂದು ಅಂದಾಜನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ರಿಸರ್ವ್ ಬ್ಯಾಂಕ್ 1ನೇ ಆಗಸ್ಟ್ 2018ರಲ್ಲಿ ಅವರ ಮಾನಿಟರಿ ಪಾಲಿಸಿಯನ್ನು ಬಿಡುಗಡೆ ಮಾಡಿದ್ರು. ಅದರಲ್ಲಿ ಕೂಡ 7.4ಕ್ಕೆ 2019 ಮಾರ್ಚಲ್ಲಿ ನಮ್ಮ GDP ಇರುತ್ತೆ ಅನ್ನೋದನ್ನು ಒಂದು ವಿಶ್ಲೇಷಣೆ ಮಾಡಿದ್ದಾರೆ. ಸೊ ಇದರಲ್ಲಿ ಕೆಲವು ಒಳ್ಳೆಯ ವಿಷಯಗಳು, ಏನು ಸಕಾರಾತ್ಮಕ ವಿಷಯಗಳು ಅನ್ನೋದನ್ನು ನಾವು ನೋಡಿದ್ರೆ, ಹೂಡಿಕೆಗಳ ಬಲವರ್ಧನೆ, ಸದೃಢ ಖಾಸಗಿ ಬಳಕೆ, ಸ್ಥಿರತೆ ಆಧಾರಿತ ಸ್ಥೂಲ ಆರ್ಥಿಕ ನೀತಿ, ರಚನಾತ್ಮಕ ಸುಧಾರಣೆ, ಹೂಡಿಕೆಗಳು 2017-18ರಲ್ಲಿ 30.6% ಇದ್ದಿದ್ದು 19-20ಕ್ಕೆ 32.2ಕ್ಕೆ ಹೆಚ್ಚಳ ಆಗುತ್ತೆ ಅಂಥೇಳಿ ಅವರು ಇಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಹಾಗೆಯೇ 2019-20 ವೇಳೆಗೆ ರಫ್ತು ವಹಿವಾಟಿನಲ್ಲಿ ಕೂಡ ಹೆಚ್ಚಿಗೆ ಆಗುತ್ತೆ. ಬ್ಯಾಂಕುಗಳ ಬಲವರ್ಧನೆಗೆ ಕೈಗೊಂಡ ಕ್ರಮಗಳು ಕೂಡ IBC ಕೋಡು ಈ ಥರದ್ದೆಲ್ಲನೂ ನಮ್ಮ ಒಂದು ದೇಶದ ಆರ್ಥಿಕತೆ ಉತ್ತಮ ಆಗೋದಕ್ಕೆ ಪೂರಕವಾಗಿದೆ ಅಂಥೇಳಿ ಅವರು ಅದನ್ನು ತಿಳುವಳಿಕೆ ಕೊಟ್ಟಿದ್ದಾರೆ. ಅತಿ ಹೆಚ್ಚಿನ ವಿದೇಶಿ ವಿನಿಮಯ ನಮ್ಮಲ್ಲಿ ಮೀಸಲು ಅಂದರೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ $410.07 ಬಿಲಿಯನ್ ಜೂನ್ 2018ರಲ್ಲಿ ಇದೆ ಅನ್ನೋದನ್ನು ಕೂಡ ಅವರು ಘೋಷಿಸಿದ್ದಾರೆ. ಹಾಗೆ ಬಾಹ್ಯ ನಷ್ಟ ಸಂಭಾವ್ಯತೆ ಏನು, ಎಕ್ಸ್ಟರ್ನಲ್ ರಿಸ್ಕ್ಗಳೇನು ಅನ್ನೋದನ್ನು ಒಂದು ಕೂಲಂಕುಷವಾಗಿ ನೋಡ್ತಾ, ಏನೇನು ನಮ್ಮ ಆರ್ಥಿಕ ಅಭಿವೃದ್ಧಿ ಮೇಲೆ ಒಂದು ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಅಂತಾರಾಷ್ಟ್ರೀಯ ತೈಲ ದರಗಳಲ್ಲಿ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಅದರಿಂದ ಕೂಡ ಆರ್ಥಿಕತೆ ಮೇಲೆ ಒಂದು ಪರಿಣಾಮ ಬೀರುತ್ತೆ. ಹಾಗೆ ಬಿಗಿಯಾದ ಹಣಕಾಸು ಪರಿಸ್ಥಿತಿ, ಟೈಟ್ ಮಾನಿಟರಿ ಸಿಸ್ಟಮ್ ಇದೆ, ಸಾಲಗಳು ಜಾಸ್ತಿಯಾಗಿ ಕೊಡ್ತಾ ಇಲ್ಲ. ಇದನ್ನೆಲ್ಲ ನೋಡಿದ್ರೆ ಅಗ್ರಿಕಲ್ಚರ್ಗಾಗಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಾಗಲಿ ಆಗ್ತಾ ಇಲ್ಲ ಅನ್ನೋದು ಒಂದು ವಿಷಯ. ಜೊತೆಗೆ ಜಾಗತಿಕ ವ್ಯಾಪಾರಗಳ ಸಂಘರ್ಷಗಳು, ಗ್ಲೋಬಲ್ ಟ್ರೇಡ್ ಇಂಬ್ಯಾಲೆನ್ಸಸ್ ನಡೀತಾ ಇದೆ. ಅಮೇರಿಕಾ ಚೈನಾ ಟ್ರೇಡ್ ವಾರ್ಸ್, ಹಾಗೆಯೇ ಟರ್ಕಿ ಜೊತೆ ಅವರು ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದಗಳು, ಇವನ್ನೆಲ್ಲ ನೋಡ್ತಾ ಬಂದರೆ ಇದು ನಮ್ಮ ಹಣಕಾಸಿನ ಆರ್ಥಿಕ ಸ್ಥಿತಿ ಬಗ್ಗೆ ಸ್ವಲ್ಪ ಖೇದ ತರುವಂತಹ ಒಂದು ವಿಷಯ ಆಗಿರುತ್ತೆ. ಹೆಚ್ಚುತ್ತಿರುವ ಪ್ರಾದೇಶಿಕ ಭೂ ರಾಜಕೀಯ ತಳಮಳ, ನಮ್ಮಲ್ಲಿರ್ತಕ್ಕಂಥ ಪೊಲಿಟಿಕಲ್ ಏನು ಕಾರಣಗಳಿದೆ ಅದರ ಬಗ್ಗೆ ಕೂಡ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಹಾಗೆಯೇ
ಇಂಟರ್ನಲ್ ರಿಸ್ಕ್ಸ್ ಆಂತರಿಕ ನಷ್ಟ ಸಂಭಾವ್ಯತೆ ಏನು ಅನ್ನೋದನ್ನು ಹಣಕಾಸು ಸಂಸ್ಥೆ ಒಂದು ನೋಡ್ತಾ ಈ ಬಗೆಹರಿಯದ ಸರಕು ಮತ್ತು ಸೇವಾ ತೆರಿಗೆ ಸಮಸ್ಯೆ ತೆರಿಗೆ ಸಂಗ್ರಹಣೆಯಲ್ಲಿ ಇಳಿಮುಖವಾಗುವ ಸಂಭವವಿದೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಇನ್ನೂ ನಮ್ಮದು GST ಏನು ಪೋರ್ಟಲ್ ಇದೆ ಅದು ಅಷ್ಟು ಸುಲಭವಾಗಿ ಎಲ್ಲರೂ ಕಳಿಸುವಂತಹ ಒಂದು ಸ್ಥಿತಿಯಲ್ಲಿಲ್ಲ. ಅದಕ್ಕೆ ಈಗ ಕೂಡ ನಾವು ಚಾರ್ಟರ್ಡ್ ಅಕೌಂಟೆಂಟ್ಗಳಾಗಿರ್ಬೋದು ಅಥವಾ ಕಾಸ್ಟ್ ಅಕೌಂಟೆಂಟ್ ಅವರ ನೆರವಿನಿಂದನೇ ಅದನ್ನಿನ್ನೂ ಕಂಪನಿಗಳಾಗಲಿ ಸಣ್ಣ ಸಣ್ಣ ವ್ಯಾಪಾರಸ್ಥರಾಗಲಿ ಅದನ್ನು ಉಪಯೋಗಿಸುವಂಥ ಒಂದು ಕಷ್ಟ ಅವರಿಗೆ ಇನ್ನೂ ಇದೆ. ಎಲ್ಲರಿಗೂ ಕಂಪ್ಯೂಟರ್ ಇಲ್ಲ, ಲ್ಯಾಪ್ಟಾಪ್ಗಳಿಲ್ಲ, ಈ ಥರದ್ದೆಲ್ಲನೂ ನೋಡಿದ ಅದರಿಂದ ಸೇವಾ ತೆರಿಗೆ ಈಗೇನು ಒಂದು ವರ್ಷದಲ್ಲಿ ಚೇತರಿಸಿಕೊಂಡಿತ್ತು ಅದು ಮುಂಚೆ ಸ್ವಲ್ಪ ಇಳಿಮುಖ ಆಗುತ್ತೆ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ಏರುತ್ತಿರುವ ಹಣದುಬ್ಬರ ಹಂತ ಹಂತವಾಗಿ ಬಿಗಿ ಕ್ರಮದ ಅಗತ್ಯತೆ ಅಂದರೆ ಇನ್ಫ್ಲೇಷನ್ ಎಷ್ಟು ಜಾಸ್ತಿ ಆಗ್ತಾ ಇದೆ ಅದರ ಬಗ್ಗೆ ಕೂಲಂಕುಷವಾಗಿ ನಾವು ಸರಿಯಾದ ಕ್ರಮಗಳು ಅಂದರೆ ಬ್ಯಾಂಕ್ ರೇಟ್ ಜಾಸ್ತಿ ಮಾಡೋದಾಗಲಿ, ರೆಪೋ ರೇಟ್ ಜಾಸ್ತಿ ಮಾಡೋದಾಗಲಿ, ಹಾಗೆ ಕೊನೆಯ 2 ಕ್ವಾರ್ಟರ್ಗಳಿಂದ ಬೈ ಮಂತ್ಲಿ ರಿಪೋರ್ಟ್ಗಳಿಂದ 2 ಮಂತ್ಲಿ ರಿಪೋರ್ಟ್ಗಳಿಂದ 50 ಪೈಸೆಯಷ್ಟು ರಿಪೋ ರೇಟ್ ಜಾಸ್ತಿ ಆಗಿದೆ. ಇದೆಲ್ಲನೂ ಒಂದು ರೀತಿಯಾಗಿ ಹಣದುಬ್ಬರವನ್ನು ಬಿಗಿ ಮಾಡುವಂತಹ ಒಂದು ಕಾರ್ಯಕ್ಕೆ ಪೂರಕವಾಗಿದೆ. ಸೊ ಇದೆಲ್ಲನೂ ಇಂಟರ್ನಲ್ ರಿಸ್ಕ್ ಫ್ಯಾಕ್ಟರ್ ಅಂತೇಳಿ ಅವರು ಹೇಳ್ತಾರೆ. ಯೋಜಿತ ಅಂದಾಜಿನಂತೆ ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆಗಳು ಕಡಿಮೆಯಾಗುವಿಕೆ ಅದನ್ನು ಇವತ್ತಿಂದು ನಾನು ಆಮೇಲೆ ಹೇಳ್ತೀನಿ ಇವತ್ತು ಎಷ್ಟು ಕಡಿಮೆ ಆಗಿದೆ ಅಂಥೇಳಿ. ನಿನ್ನೆ ಒಂದು ದಿನಕ್ಕೆ 1000 ಕೋಟಿಯಷ್ಟು ನಮ್ಮ FPIs ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಏನಿದ್ರು ಅವರು ಮಾರ್ಕೆಟಿಂದ ವಿತ್ಡ್ರಾ ಮಾಡಿರೋದು ಒಂದು ನಿಜವಾಗ್ಲೂ ಕಷ್ಟ ಸಾಧ್ಯವಾದಂಥ ವಿಷಯ. ನಮ್ಮ ಆರ್ಥಿಕತೆ ಮುಂದುವರಿಯಲಿಕ್ಕೆ ಯಾವ ಕಷ್ಟ ಅಂಥೇಳಿ ಹೇಳ್ತೀನಿ. ಹಾಗೆ ಇದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಬಗ್ಗೆ ಒಂದು ದುಷ್ಪರಿಣಾಮ ಬೀರುವಂತಹ ಒಂದು ಸನ್ನಿವೇಶ ಕೂಡ ಇದೆ. ಹಾಗೆಯೇ ಅವ್ರು ರೆಕಮೆಂಡ್ ಮಾಡಿರ್ತಕ್ಕಂಥ ಪಾಲಿಸಿ ರೆಕಮೆಂಡೇಶನ್ಸ್ ಏನು ಅಂತ ಹೇಳಿದ್ರೆ ಇದಕ್ಕಾಗಿ ಅವರು ಹೇಳಿರೋದು ದೂರದೃಷ್ಟಿಯ ಸ್ಥೂಲ ಆರ್ಥಿಕ ನೀತಿ ಮುಂದುವರಿಸುವ ಅಗತ್ಯತೆ, ಸ್ಥೂಲ ಹಣಕಾಸು ವಲಯದ ಸುಧಾರಣೆಗಳಿಗೆ ಒತ್ತು ನೀಡುವುದು. ಸೊ GDP ಬಗ್ಗೆ ಎಷ್ಟು ಅವರು ಕ್ರಮ ಕೈಗೊಳ್ಳಬೇಕೋ ಅದನ್ನು ಪೂರ್ತಿಯಾಗಿ ಕ್ರಮ ಕೈಗೊಳ್ಳುವಂಥ ಒಂದು ಪರಿಸ್ಥಿತಿ ಬಂದಿದೆ. ನಾವು ಇವತ್ತಿನ ನಿನ್ನೆ ನಡೆದಂತಹ ಎಕನಾಮಿಕ್ ಆಕ್ಟಿವಿಟೀಸ್ ಬಗ್ಗೆ ಒಂದು ನೋಡಿದ್ರೆ ನಿನ್ನೆ ಸೆನ್ಸೆಕ್ಸು 467 ಪಾಯಿಂಟ್ ಕಡಿಮೆ ಆಗಿದೆ. ಅಂದರೆ 1.2% ಅಷ್ಟು ಟೋಟಲ್ ಸೆನ್ಸೆಕ್ಸ್ ಇಷ್ಟು ಪಾಯಿಂಟ್ ಕಡಿಮೆ ಆಗಿದ್ದಕ್ಕೆ 1.2ರಷ್ಟು ಕಡಿಮೆ ಆಗಿದೆ. ಹಾಗೆಯೇ ನಿಫ್ಟಿ ಕೂಡ 151 ಪಾಯಿಂಟ್ಸ್ ಕಡಿಮೆ ಆಗಿದೆ. ಅಂದರೆ 1.3%ರಷ್ಟು ಅದು ಕಡಿಮೆ ಆಗಿದೆ. ಇನ್ನು ಟ್ರೇಡ್ ಡಿಫಿಸಿಟ್ ನಿನ್ನೆಗೆ ಅವರು ಲೆಕ್ಕ ಹಾಕಿ ಜುಲೈದು ಫಿಗರ್ಸ್ ಬಂದಿದೆ. ಅದರ ಪ್ರಕಾರ 18.2 ಬಿಲಿಯನ್ ಅಷ್ಟು ಕಡಿಮೆ ಆಗಿದೆ. ಇದೇ ಹೋದ ವರ್ಷ 11.45ರಷ್ಟು ಇದ್ದಿದ್ದು ಈಗ 18.2ರಷ್ಟು ಈ ಡಿಫಿಸಿಟ್ ಜಾಸ್ತಿ ಆಗಿದೆ ಅಂಥೇಳಿ ಒಂದು ನಮಗೆ ತಿಳುವಳಿಕೆ ಬರ್ತಾ ಇದೆ. ಹಾಗೆಯೇ ಕರೆಂಟ್ ಅಕೌಂಟ್ ಡಿಫಿಸಿಟ್ ಎಷ್ಟು ಜಾಸ್ತಿ ಆಗಿದೆ ವೈಡನ್ ಅಂತ ಹೇಳಿದ್ರೆ 2.4. ಮಾರ್ಚಲ್ಲಿ ಅದು 1.9 ಇತ್ತು, ಈಗ 2.4ಕ್ಕೆ ಜುಲೈನಲ್ಲಿ ಆಗಿದೆ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಪೆಟ್ರೋಲ್ ಪ್ರೈಸು $77.37 ಅಂದರೆ 70.70ರಷ್ಟು ಶೇಕಡ ವೃದ್ಧಿ ಆಗಿದೆ, ಜಾಸ್ತಿ ಆಗಿದೆ. ಇನ್ನು ರೂಪಾಯಿ ಕುಸಿತ $1 ಆಗಿದೆ, 72.45 ನಿನ್ನೆ ಇದರದ್ದು ರೇಟ್ ಅದು. ಹಾಗೆಯೇ ಯೂರೋಗಳನ್ನು ನೋಡಿದ್ರೆ ಅದು 0.73 73 ಪೈಸೆಯಷ್ಟು ಜಾಸ್ತಿ ಆಗಿದೆ. ಸೊ ಈ ಒಂದು ಸನ್ನಿವೇಶದಲ್ಲಿ ಯಾಕೆ ಹೀಗಾಗಿದೆ ಅಂತ ನೋಡಿದ್ರೆ ಮರ್ಕೆಂಟೈಲ್ ಟ್ರೇಡ್ ಡಿಫಿಸಿಟ್ ವ್ಯವಹಾರಗಳಲ್ಲಿ ನಡೀತಕ್ಕಂಥ ನಮ್ಮದು ಏನಿದೆ ಅದು ಇಯರ್ ಆನ್ ಇಯರ್ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷಕ್ಕೆ 9%ರಷ್ಟು ಕಡಿಮೆ ಆಗಿದೆ. ನಮ್ಮ ಎಕ್ಸ್ಪೋರ್ಟ್ಸ್ ಏನಾಗಬೇಕು ಅಷ್ಟು ಕಡಿಮೆ ಆಗಿದೆ. ಹಾಗೆಯೇ ನಿನ್ನೆ ಒಂದು ದಿನಾನೇ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅವರು ವಿತ್ಡ್ರಾ ಮಾಡಿರ್ತಕ್ಕಂಥ ಹಣ
865 ಕೋಟಿ ಆದರೆ DI ಅವರು ವಿತ್ಡ್ರಾ ಮಾಡಿರ್ತಕ್ಕಂಥ ಹಣ ಮಾರ್ಕೆಟಿಂದ 240 ಕೋಟಿ. ಇದೇ ಒಂದು 1000 ಕೋಟಿ ಮೇಲೆ ಜಾಸ್ತಿ ಆಗಿದ್ದರಿಂದ ನಿಫ್ಟಿ ಹಾಗೂ ನಮ್ಮ ಸೆನ್ಸೆಕ್ಸ್ ನಿನ್ನೆ ಕಡಿಮೆ ಆಗೋಕ್ಕೆ ಒಂದು ಕಾರಣ ಆಗಿದೆ. ಸೊ ಇದಕ್ಕೆ ಪೂರಕವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ 1 ಆಗಸ್ಟಲ್ಲಿ ಏನು ರಿಲೀಸ್ ಮಾಡ್ತು, ಅವ್ರು ಹೇಳ್ತಾರೆ ಏಪ್ರಿಲ್ ಮೇನಲ್ಲಿ ಕೈಗಾರಿಕಾ ಪ್ರಗತಿ ಜಾಸ್ತಿ ಆಗಿದೆ. ಮುಂದೆ ಅದು ಎಷ್ಟು ಆಗುತ್ತೆ ಅನ್ನೋದನ್ನು ಇನ್ನೂ ಅವರು ಹೇಳಿರೋ ಥರ ಈಗ ಆಗಲಿಕ್ಕೆ ಸಾಧ್ಯತೆಗಳು ಭಾಳ ಕಡಿಮೆ ಇದೆ. ಸೊ ಆದರೆ ಜುಲೈ 27ರಂದು ಇದ್ದಂತೆ ಕೃಷಿ ಮತ್ತು ಖಾರಿಫ್ ಬೆಳೆಯ ಒಟ್ಟು ಬಿತ್ತನೆ ಪ್ರದೇಶವು ಕಳೆದ ವರ್ಷಕ್ಕಿಂತ 7.5ರಷ್ಟು ಕುಂಠಿತವಾಗಿದೆ. ಜುಲೈ 26ರ ಅಂಕಿಅಂಶಗಳ ಪ್ರಕಾರ ದೇಶದ ಪ್ರಮುಖ ಜಲಾಶಯಗಳ ನೀರಿನ ಮಟ್ಟವು ಜಲಾಶಯದ ಗರಿಷ್ಠ ಮಟ್ಟದ 41% ಇದ್ದು, ಈ ಪ್ರಮಾಣ ಕಳೆದ ವರ್ಷ 36%ಇತ್ತು. ಈಗ 41 ಆಗಿದೆ. ಅದೊಂದು ಸ್ವಲ್ಪ ನಮ್ಮ ರಬಿ ಕ್ರಾಪಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂಥೇಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದನ್ನು ಹೇಳ್ತಾ ಇದೆ. ಹಾಗೆ ರೈನ್ಫಾಲ್ ಪೊಸಿಷನ್ನು ನಿನ್ನೆವರೆಗೂ ತಗೊಂಡ್ರೆ 698.3 ಮಿಲಿಮೀಟ್ರಷ್ಟು ಮಾನ್ಸೂನ್ ಮಳೆಯಾಗಿದೆ. ಇದರ ಪ್ರಾಜೆಕ್ಟ್ಗಳಲ್ಲಿ ಇರ್ತಕ್ಕಂತಹ ಒಂದು ನೀರಿನ ಮಟ್ಟವನ್ನು ಅವರು ತಿಳುವಳಿಕೆ ಕೊಡ್ತಾ ಈಗ 140.73 ಮಿಲಿಯನ್ ಕ್ಯೂಬಿಕ್ ಮೀಟರ್ಸ್ ಅಷ್ಟು ನೀರಿದೆ. ಇದನ್ನು ಕಂಪೇರ್ ಮಾಡಿದರೆ ಹೋದ ವರ್ಷಕ್ಕಿಂತಲೂ ಒಂದು 4 ಕ್ಯೂಬಿಕ್ ಮೀಟರ್ಸ್ ಅಷ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಇದು 91 ಮೇಜರ್ ರಿಸರ್ವಾಯರ್ಸ್ ಏನಿದೆ ಅದರ ಒಂದು ಅಂಕಿಅಂಶಗಳನ್ನು ತೆಗೆದುಕೊಂಡು ಇದರ ಬಗ್ಗೆ ಹೀಗೆ ಹೇಳಿದ್ದಾರೆ. ಸೊ ಇನ್ನು ಇದನ್ನು ನಾವು ಮಾತಾಡೋದಕ್ಕೆ ಮುಂಚೆ ಹವಾಮಾನ ವೈಪರೀತ್ಯ ಏನಾಯಿತು, ಯಾಕೆ ನಮ್ಮಲ್ಲಿ ಆಗಸ್ಟ್ ತಿಂಗಳಲ್ಲಾದಂತಹ ಕೇರಳ ಹಾಗೂ ಕರ್ನಾಟಕದ ಕಾವೇರಿ ಮೇಲೆ ಮಳೆ ಪ್ರವಾಹಗಳು ವಿಭಿನ್ನ ಪರಿಸ್ಥಿತಿಯಲ್ಲಿ ಏನೇನೆಲ್ಲ ಆಯಿತು ಅನ್ನೋದು ಯಾತಕ್ಕಾಯಿತು ಅಂತ ಹೇಳಿದ್ರೆ, ಕೇರಳದಲ್ಲಿದ್ದಂತಹ 34 ಅಣೆಕಟ್ಟುಗಳನ್ನು ಪೂರ್ತಿ ದ್ವಾರಗಳನ್ನು ತೆಗೆದು ನೀರು ಹರಿಯಬಿಟ್ಟಿದ್ದೇ ಇದಕ್ಕೆ ಕಾರಣ. ಅದಕ್ಕೋಸ್ಕರನೇ ಅಷ್ಟು ಪ್ರವಾಹ ಪರಿಸ್ಥಿತಿ ಅದು ಏರ್ಪಡೋದಕ್ಕೆ ಒಂದು ಕಾರಣ ಆಯಿತು. ಹಾಗೆಯೇ ಹೆಚ್ಚಿನ ಮಳೆ 167%, ಅದು ಕೊನೆಯ 20 ವರ್ಷಗಳಲ್ಲಿ ಅಧಿಕ ಮಳೆನ ನಮ್ಮ ಕೊಡಗು ಜಿಲ್ಲೆ ನೋಡಿದ್ದೇ. ಅಲ್ಲಿ ನಡೆದಂತಹ ಒಂದು ವಿಪರ್ಯಾಸಕ್ಕೆ ಒಂದು ಕಾರಣ ಆಗುತ್ತೆ. ಸೊ ಇದರಿಂದ ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಏನೇನು ಇದು ಪ್ರಭಾವ ಬೀರುತ್ತೆ ಅಂದರೆ, ಪ್ಲಾಂಟೇಶನ್ ಮತ್ತು ಪ್ರವಾಸೋದ್ಯಮ ವಲಯಗಳು ತೀವ್ರವಾಗಿ ಅದು ಒತ್ತಡಕ್ಕೆ ಸಿಲುಕುತ್ತೆ. ಇದರಿಂದ ಸ್ಟೇಟ್ GDPಗಳು, ಸ್ಥೂಲ ರಾಜ್ಯ ಉತ್ಪನ್ನದ ಬೆಳವಣಿಗೆಯು ಮೇಲೆ ಬಹಳ ದುಷ್ಪರಿಣಾಮ ಆಗುತ್ತೆ. ಜೊತೆಗೆ ಹಬ್ಬ ಹರಿದಿನಗಳಿಗೆ ಏನು ಜನ ಖರ್ಚು ಮಾಡ್ತಾ ಇದ್ರು ಅದರಲ್ಲಿ ಕುಂಠಿತ ಆಗೋದ್ರಿಂದ ವ್ಯಾಪಾರಗಳು ಕಡಿಮೆ ಆಗುತ್ತೆ. ಇನ್ನು ನಾವು ಈ ಒಂದು ವಿಷಯದಲ್ಲಿ ತಿಳುವಳಿಕೆ ತಗೋಬೇಕಂದ್ರೆ, ಚಿನ್ನ, ಗ್ರಾಹಕ ವಸ್ತುಗಳು ಈ ಸಂದರ್ಭದಲ್ಲಿ ಏನು ಡಿಸ್ಕೌಂಟ್ ರೇಟಲ್ಲಿ ಸೇಲ್ ಮಾಡ್ತಾ ಇದ್ರು ಅದರ ಮೇಲೆ ಒಂದು ಪರಿಣಾಮ ಬೀಳುತ್ತೆ. ಹಾಗೆಯೇ ಬ್ಯಾಂಕುಗಳಲ್ಲಿ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ನಿಷ್ಕ್ರಿಯ ಆಸ್ತಿಗಳ ಮೇಲೆ ಬಹಳ ಒತ್ತಡ ಉಂಟಾಗಲಿದೆ. ಅದರ ತೀವ್ರತೆಯನ್ನು ಈಗಲೇ ಊಹಿಸುವುದು ಬಹಳ ಕಷ್ಟ. ನೆರೆ ಹಾವಳಿ ಪ್ರದೇಶದಲ್ಲಿ ಅಧಿಕ ಸಂಖ್ಯೆಯ ಶಾಖೆಗಳನ್ನು ಹಳೆಯ ಖಾಸಗಿ ಬ್ಯಾಂಕುಗಳು ಹೊಂದಿದ್ದು, ಇತರ ಬ್ಯಾಂಕುಗಳಿಗಿಂತ ಈ ಖಾಸಗಿ ಬ್ಯಾಂಕುಗಳ ಸ್ಥಿತಿಗತಿಗಳ ಮೇಲೆ ಅತ್ಯಧಿಕ ಪ್ರಮಾಣವಾಗಲಿದೆ. ಅಂದರೆ ಈ ಕೇರಳದಲ್ಲಿರ್ತಕ್ಕಂಥ ಫೆಡರಲ್ ಬ್ಯಾಂಕ್ ಆಗಿರ್ಬೋದು, ಕ್ಯಾಥೋಲಿಕ್ ಸಿರಿಯನ್ ಬ್ಯಾಂಕ್ ಆಗಿರ್ಬೋದು, ಇವುಗಳು ಪ್ರವಾಹಕ್ಕೆ ಒಳಗೊಟ್ಟಾಗ ಏನೆಲ್ಲ ತೊಂದರೆಗಳಾಗಿದೆ ಅಂತ ಬೆಂಗಳೂರಿನವ್ರು ನಾವು ಕೂಡ ನೋಡಿದ್ದೀವಿ. ಅಂದರೆ ನಮ್ಮ BMRCಯಲ್ಲಿ ಮೆಟ್ರೋದಲ್ಲಿ ನಾವು ಅವರು ಫೆಡರಲ್ ಬ್ಯಾಂಕಿನ ಇಂಟರ್ನೆಟ್ ಸಿಸ್ಟಮ್ಸೇ ಅವರು ತಗೊಂಡಿರೋದು. ಹಾಗಾಗಿ ಅವರು ಯಾರಿಗೂ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ನಲ್ಲಿ ಅವರ ಅಕೌಂಟ್ಗಳಿಗೆ ಹಣ ಇಲ್ದಲೇ ಅವರ ಕಾರ್ಡುಗಳನ್ನು ರಿನ್ಯೂ ಮಾಡೋದಕ್ಕೆ ಸಾಧ್ಯತೆಯೇ ಅವರು ಕೊಡಲಿಲ್ಲ ಆ ಒಂದು ವಾರ. ಸೊ ಈ ಥರದ ಸ್ಥಿತಿಗತಿಗಳನ್ನು ನಾವುಗಳು ಬಹಳ ಪರಿಶೀಲನೆ ಮಾಡಿ, ಜೊತೆಗೆ ಮನೆ ಮಾಲೀಕರು ಮತ್ತು ಸಣ್ಣ ವ್ಯಾಪಾರ ಹಾಗೂ ಉದ್ಯಮ ಘಟಕಗಳ ಮೇಲೆ
ಪುನರ್ ನಿರ್ಮಾಣ ಹಾಗೂ ವ್ಯಾಪಾರಕ್ಕೆ ಸಾಲ ಪಡೆಯುವುದರಿಂದ ಉದ್ದರಿಯಲ್ಲಿ ಹೆಚ್ಚಳವಾಗುತ್ತೆ. ಎಲ್ಲ ಕಡೆನೂ ಮನೆಗಳು ಕಟ್ಟಬೇಕು, ಸಣ್ಣ ವ್ಯಾಪಾರಗಳು ಶುರುವಾಗಬೇಕು. ಹಾಗಾಗಿ ಬ್ಯಾಂಕಿಗೆ ಹೆಚ್ಚಿನ ಒಂದು ವಹಿವಾಟಿಗೆ ಕಾರಣ ಆಗುತ್ತೆ. ಇನ್ನು ಮುಂದೆ ಮನೆಗಳು, ರಸ್ತೆಗಳು ಹಾಗೂ ವಿಮಾನ ನಿಲ್ದಾಣಗಳಿಗೆ ಸಂಬಂಧಿಸಿದಂತೆ ಮೂಲಭೂತ ಸೌಕರ್ಯ ಕ್ಷೇತ್ರ ಭಾರಿ ನಷ್ಟವನ್ನು ಎದುರಿಸ್ತಾ ಇದೆ. ಆದರೂ ಕೂಡ ಹೆಚ್ಚಿನ ಒಂದು ವಹಿವಾಟಿಗೆ ಮುಂದೆ ಹೆಚ್ಚಿನ ಸಾಲಗಳನ್ನು ಕೊಡಲಿಕ್ಕೆ ಬ್ಯಾಂಕ್ಗಳಿಗೆ ಒಂದು ಕಾರಣ ಆಗುತ್ತೆ. ಇದೆಲ್ಲದರ ಮೇಲೆ ಪ್ರತಿಯೊಂದು ಸ್ಟೇಟ್ನಲ್ಲಿ ಕೂಡ ಟ್ಯಾಕ್ಸ್ ಕಲೆಕ್ಷನ್ ಆಗಿರಲಿ ಅಥವಾ ರೆವಿನ್ಯೂ ಕಲೆಕ್ಷನ್ ಆಗಲಿ ಇದರ ಮೇಲೆ ಭಾರಿ ಪ್ರಮಾಣ ಬೀಳೋದ್ರಿಂದ ಯಾವುದನ್ನು ಈಗ ಇಲ್ಲಿಯವರೆಗೂ ಯಾವ ಒಬ್ಬ ಎಕಾನಮಿಸ್ಟ್ ಕೂಡ ಅದರ ಬಗ್ಗೆ ತಿಳುವಳಿಕೆಯನ್ನು ಯಾರೂ ಕೊಟ್ಟಿಲ್ಲ. ಇನ್ನು ನಾವು ನಮ್ಮ ಇದರ ಮೇಲೆ ನೋಡ್ತಾ ಹೋದರೆ ಕರೆನ್ಸಿ ನೋಟಿನ ಅಮಾನ್ಯೀಕರಣದಿಂದ ಏನೇನಾಯಿತು. ಸೊ ನವೆಂಬರ್ 8ರಿಂದ ಭಾರತ ಸರ್ಕಾರ ಘೋಷಿಸಿದ 500 ಮತ್ತು 1000 ರೂಪಾಯಿ ಮುಖಬೆಲೆಯ ಕರೆನ್ಸಿ ನೋಟುಗಳ ಅಮಾನ್ಯೀಕರಣ ಯಾತಕ್ಕೆ ಮಾಡಿದರು ಅನ್ನೋದನ್ನು ಸರ್ಕಾರ ಯಾವಾಗಲೇ ತಿಳುವಳಿಕೆ ಕೊಟ್ಟಿದೆ. ಒಂದು ಉಗ್ರಗಾಮಿ ಚಟುವಟಿಕೆಗಳು, ಕಪ್ಪು ಹಣ ತಡೆಯೋದು ಮತ್ತು ಕೋಟಾ ನೋಟುಗಳನ್ನು ತಡೆಯಬೇಕು ಅನ್ನುವ ಮೂಲ ಉದ್ದೇಶದಿಂದ ಜಾರಿಗೊಳಿಸಿದ ಇದರ ಸಾಧಕ ಬಾಧಕಗಳು ಬಗ್ಗೆ ರಾಷ್ಟ್ರಾದ್ಯಂತ ಇನ್ನೂ ಚರ್ಚೆ ನಡೆಯುತ್ತಲೇ ಇದೆ. ಆದರೆ ಈ ಉಪಕ್ರಮದ ನಂತರ ಹಣಕಾಸು ವ್ಯವಹಾರಗಳ ಬಗ್ಗೆ ತೀರಾ ಕೆಳವರ್ಗದ ಜನರಲ್ಲಿ ಆಸಕ್ತಿ ಮೂಡಿ, ಅಂದರೆ ಇದು ಅಡ್ವಾಂಟೇಜಸ್ ಆಗಿ ತಗೋಬೇಕು. ಡಿಜಿಟಲ್ ಆರ್ಥಿಕತೆ ಪುಷ್ಟಿ ದೊರೆತಿರುವುದನ್ನು ಯಾರೂ ಅಲ್ಲಗೆಳೆಯುವಂತಿಲ್ಲ. ಹಿಂದೆಂದಿಗಿಂತಲೂ ಅತಿ ಹೆಚ್ಚು ಪ್ರಮಾಣದಲ್ಲಿ ಆದಾಯ ತೆರಿಗೆ ರಿಟರ್ನ್ಗಳು ಈ ವರ್ಷ ಸಲ್ಲಿಕೆಯಾಗಿದೆ. ಆದಾಯ ತೆರಿಗೆ ಸಂಗ್ರಹದಲ್ಲಿ ಕೂಡ 3% ಹೆಚ್ಚಾಗಿದೆ. ಇದೊಂದು ಶ್ಲಾಘನೀಯ ಬೆಳವಣಿಗೆ. ಅಮಾನ್ಯೀಕರಣದ ನಂತರ ಹೆಚ್ಚು ಪ್ರಮಾಣದಲ್ಲಿ ನಗದು ಜಮೆಯಾಗಿರುವ ಕೋಟ್ಯಾಂತರ ಖಾತೆಗಳನ್ನು ಗುರುತಿಸಲಾಗಿದ್ದು ಈ ಹಣದ ಮೂಲವನ್ನು ಪತ್ತೆ ಹಚ್ಚುವ ಕಾರ್ಯ ನಡೆಯುತ್ತಿದೆ. ಅಂದರೆ ಅದು ಯಾರ ಅಕೌಂಟಿಗೆ ಎಷ್ಟು ಬಂತು ಅನ್ನೋದನ್ನು ಕೂಡ ಈಗ ಪತ್ತೆ ಹಚ್ಚುವ ಒಂದು ಕಾರ್ಯ ನಡೀತಾ ಇರೋದ್ರಿಂದ ಮುಂದೆ ಅದರ ಮೇಲೆ ಟ್ಯಾಕ್ಸ್ ಬೀಳ್ಬೋದು. ಸೊ ಟ್ಯಾಕ್ಸ್ ಕಲೆಕ್ಷನ್ನು ಇನ್ನೂ ಜಾಸ್ತಿ ಆಗಬಹುದು ಅನ್ನೋ ಒಂದು ಯೋಚನೆ ಇದೆ. ಆರ್ಥಿಕ ವರ್ಷ 2018-19 ಮೊದಲ ತ್ರೈಮಾಸಿಕದಲ್ಲಿ ಬ್ಯಾಂಕುಗಳ ಕಾರ್ಯ ಸಾಧನೆಯನ್ನು ನಾವು ನೋಡಿದ್ರೆ ಹೇಗೆಲ್ಲ ಮಾಡಿದೆ ಅಂತ, ವರ್ಷದಿಂದ ವರ್ಷಕ್ಕೆ ಲೆಕ್ಕಾಚಾರದ ಪ್ರಕಾರ ಏಪ್ರಿಲ್-ಜೂನ್ 2018 ಮೊದಲ ತ್ರೈಮಾಸಿಕ ಅವಧಿಯಲ್ಲಿ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಸೇವಾ ವಲಯಕ್ಕೆ ಸಾಲ ನೀಡಿಕೆಯಲ್ಲಿ ಜಾಸ್ತಿಯಾಗಿದೆ. ವೈಯಕ್ತಿಕ ಸಾಲಗಳು, ಚಿಲ್ಲರೆ ಹಾಗೂ ಕೈಗಾರಿಕೆ ವಲಯಗಳ ಸಾಲ ನೀಡಿಕೆಯಲ್ಲಿ ತಕ್ಕ ಮಟ್ಟಿನ ಸುಧಾರಣೆಯಾಗಿದೆ. ಇದೇ ಅವಧಿಯಲ್ಲಿ ಕೃಷಿ ಮತ್ತು ಕೃಷಿ ಪೂರಕ ಚಟುವಟಿಕೆಗಳ ಸಾಲ ನೀಡಿಕೆ ಅತ್ಯಲ್ಪ ಪ್ರಮಾಣದಲ್ಲಿ ಕಡಿಮೆಯಾಗಿದೆ. ಕೃಷಿ ಮತ್ತು ಪೂರಕ ಚಟುವಟಿಕೆಗಳನ್ನು ಗುರುತಿಸಿ ಸೇವಾ ಉದ್ಯಮ, ಸೂಕ್ಷ್ಮ ಮಾಧ್ಯಮ ಹಾಗೂ ಭಾರಿ ಕೈಗಾರಿಕೆ ಮತ್ತು ವೈಯಕ್ತಿಕ ಸಾಲ ಸಂಬಂಧಿಸಿದಂತೆ ಬ್ಯಾಂಕ್ ಸಾಲ ಬಾಕಿಯು ಜೂನ್ 2017-18 ನಡುವಣ ಅವಧಿಯಲ್ಲಿ ಹೆಚ್ಚಿನ ಬೆಳವಣಿಗೆಯನ್ನು ಸಾಧಿಸಿದೆ. ಇದನ್ನು ನೀವು ನೋಡಿದ್ರೆ ಕೃಷಿನಲ್ಲಿ 1% ಅಷ್ಟು ಕಡಿಮೆ ಆಗಿದ್ರೆ, ಕೈಗಾರಿಕೆಯಲ್ಲಿ 2% ಅಷ್ಟು ಜಾಸ್ತಿ ಆಗಿದೆ ಬ್ಯಾಂಕಿನ ಸಾಲಗಳು. ಹಾಗೆಯೇ ಸೇವೆಗಳು, ಸರ್ವಿಸಸ್ ಸೆಕ್ಟರ್ಗೆ 18.6, ಇನ್ನು ವೈಯಕ್ತಿಕ ಸಾಲಗಳಲ್ಲಿ 2.2 ಅಷ್ಟು ಜಾಸ್ತಿಯಾಗಿದೆ. ಸೊ ಇನ್ನು ಎಷ್ಟು ಇಂಟ್ರೆಸ್ಟ್ ಇನ್ಕಮ್ ಬ್ಯಾಂಕ್ಗಳು ಅರ್ನ್ ಮಾಡಿದೆ ಅನ್ನೋದಕ್ಕೆ ಬಡ್ಡಿಯ ಆದಾಯ 9.5% ಜಾಸ್ತಿಯಾಗಿದೆ. ಅದೇ ಹೋದ ವರ್ಷ 7.9 ಇತ್ತು. ಇನ್ನು ಬಡ್ಡಿ ಖರ್ಚುಗಳು ನಮ್ಮಲ್ಲಿರ್ತಕ್ಕಂಥ ಠೇವಣಿಗಳ ಮೇಲೆ ಕೊಟ್ಟಿರ್ತಕ್ಕಂಥದ್ದು ಒಟ್ಟಾರೆ 3.9% ಜಾಸ್ತಿಯಾಗಿದೆ. ಹಾಗೆಯೇ ಸೇವಾ ಕ್ಷೇತ್ರಕ್ಕೆ ಬ್ಯಾಂಕ್ಗಳು 2.1 ಇಳಿಕೆಯಾಗಿದೆ. ಖಾಸಗಿ ಬ್ಯಾಂಕುಗಳು 19% ಅದನ್ನು ಏರಿಕೆ ಮಾಡಿದೆ. ಅಂದರೆ ಅವರಲ್ಲಿ ಡೆಪಾಸಿಟ್ ಗ್ರೋತ್ ಜಾಸ್ತಿ ಆಗಿದೆ. ಸಾರ್ವಜನಿಕ ಬ್ಯಾಂಕುಗಳಲ್ಲಿ ಡೆಪಾಸಿಟ್ಟು ಕಡಿಮೆ ಆಗಿದೆ. ಹಾಗಾಗಿ ನಮ್ಮಲ್ಲಿ ಆಗಿರತಕ್ಕಂಥ ಬಡ್ಡಿಯ ಖರ್ಚುಗಳು 2.1% ಕಡಿಮೆ ಆಗಿದೆ ಅಂಥೇಳಿ ಇಲ್ಲಿ ತಿಳುವಳಿಕೆ ಬರ್ತಾ ಇದೆ. ಬಡ್ಡಿಯೇತರ ಆದಾಯ 20.5% ಏರಿಕೆಯಾಗಿದೆ. ಇದು ನೋಡಿದ್ರೆ ಬಡ್ಡಿಯೇತರ ಆದಾಯವು ಸಾರ್ವಜನಿಕ ಬ್ಯಾಂಕುಗಳಿಗಿಂತ ಖಾಸಗಿ ಬ್ಯಾಂಕುಗಳಲ್ಲಿ 25% ಹೆಚ್ಚಳ ಆಗಿದೆ.
ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇನ್ನು ಮುನ್ನೇರ್ಪಾಟುಗಳ ಬಗ್ಗೆ ನಾವು ನೋಡೋದಾದರೆ ಹಿಂದಿನ ವರ್ಷಕ್ಕಿಂತ ಶೇಕಡ 13.7 ಪ್ರತಿಯಾಗಿ ಪ್ರಸಕ್ತ ವರ್ಷದಲ್ಲಿ ಎಲ್ಲ ಬ್ಯಾಂಕುಗಳ ಒಟ್ಟು ಕಾರ್ಯನಿರ್ವಹಣೆ ಖರ್ಚು ವೆಚ್ಚಗಳು ಏರಿಕೆಯು ಶೇಕಡ 12.2 ಕಡಿಮೆ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಎಲ್ಲದರಲ್ಲೂ ಕಡಿಮೆ ಆಗಿದೆ. ಅದನ್ನು ನಾವು ಇಲ್ಲಿ ನೋಡ್ತಾ ಹೋದರೆ ಖಾಸಗಿ ಬ್ಯಾಂಕುಗಳ ಕಾರ್ಯನಿರ್ವಹಣೆ ಖರ್ಚು ವೆಚ್ಚಗಳು ಕಡಿಮೆಯಾಗಿದೆ. ಆದರೆ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಅಲ್ಪ ಪ್ರಮಾಣದಲ್ಲಿ ಆಗಿದೆ, ಅದೇನಂತ ಜಾಸ್ತಿ ಇಲ್ಲ. ಇನ್ನು ಮುನ್ನೇರ್ಪಾಟುಗಳು ನಾವೇನು ಮಾಡಬೇಕು, ಪ್ರಾವಿಷನ್ಸ್ ಅಂದರೆ 26,000 ಕೋಟಿಗಳಷ್ಟು ಅಧಿಕವಾಗಿ ನಾವು ಪ್ರಾವಿಷನ್ ಮಾಡುವ ಒಂದು ಪರಿಸ್ಥಿತಿ ಬಂದಿದೆ ಈಗ. ಇದು ಸಾರ್ವಜನಿಕ ಬ್ಯಾಂಕುಗಳಲ್ಲಿ 21,000 ಕೋಟಿ ಆದರೆ ಉಳಿದದ್ದು ನಿಷ್ಕ್ರಿಯ ಆಸ್ತಿಗಳ ಪರಿಗಣನೆ ಸಾರ್ವಜನಿಕ ಎಂಥದ್ದು ಪ್ರೈವೇಟ್ ಬ್ಯಾಂಕ್ಸಲ್ಲಿ ಆಗಿದೆ. ನೆಟ್ ಪ್ರಾಫಿಟ್ಟು ಈ ಸಾರಿ ಯಾರು ಕೂಡ ಪ್ರಾಫಿಟನ್ನು ಮಾಡುವ ಮೊದಲನೇ ತ್ರೈಮಾಸಿಕದಲ್ಲಿ ಎಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಕೂಡ ನಷ್ಟವನ್ನೇ ಅನುಭವಿಸಿವೆ. ಹಾಗೆ ನೋಡಿಕೊಂಡ್ರೆ ಖಾಸಗಿ ಬ್ಯಾಂಕುಗಳು ಕೂಡ 6.9% ಕಡಿಮೆ ಐ ಮೀನ್ ಲಾಸನ್ನು ಲಾಸನ್ನೇ ಮಾಡಿದೆ. ಪ್ರಸಕ್ತ ತ್ರೈಮಾಸಿಕದಲ್ಲಿ ಖಾಸಗಿ ಬ್ಯಾಂಕುಗಳ ನಿವ್ವಳ ಲಾಭದಲ್ಲಿ 18.5% ಕಡಿಮೆಯಾಗಿದೆ. ಸೊ ಇನ್ನು NPA ಎಷ್ಟೆಷ್ಟು ಜಾಸ್ತಿ ಆಗಿದೆ ಅನ್ನೋದಕ್ಕೆ ನಿಷ್ಕ್ರಿಯ ಆಸ್ತಿಗಳು 2018-19 ಜೂನ್ 1ಕ್ಕೆ 8.71 ಲಕ್ಷ ಕೋಟಿಗಳಷ್ಟಿದೆ. ಇದರಲ್ಲಿ ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರತಕ್ಕಂಥ ಬ್ಯಾಂಕ್ಗಳಲ್ಲಿ 7.42 ಲಕ್ಷ ಕೋಟಿಗಳಿದ್ದರೆ ಖಾಸಗಿ ಬ್ಯಾಂಕ್ಗಳಲ್ಲಿ ಹೆಚ್ಚಾಗಿರೋದು 1,29,000 ಕೋಟಿಗಳಷ್ಟು ಜಾಸ್ತಿಯಾಗಿದೆ. ನಿಷ್ಕ್ರಿಯ ಆಸ್ತಿಗಳ ಅನುಪಾತ ಪರ್ಸಂಟೇಜ್ ನಾವು ಇವಾಗ ರೇಷ್ಯೂ ತಗೊಂಡಾಗ ಈಗ ಗ್ರಾಸ್ NPS ಎಲ್ಲ ನೋಡಿದ್ರೆ 10.59 ಆಗುತ್ತೆ. ಅದೇ ಹೋದ ವರ್ಷ 9.59 ಇದ್ದಂಥದ್ದು ಈಗ 1% ಅಷ್ಟು ಜಾಸ್ತಿ ಆಗಿದೆ. ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕುಗಳಲ್ಲಿ 13.88 ಗ್ರಾಸ್ NPA ರೇಷ್ಯೂ ಇದ್ದರೆ ಖಾಸಗಿ ಬ್ಯಾಂಕುಗಳಲ್ಲಿ 4.48 ಇದೆ. ಇನ್ನು ಸಾರ್ವಜನಿಕ ವಲಯದ ಬ್ಯಾಂಕುಗಳ ಅನಾರೋಗ್ಯಕ್ಕೆ ಕಾರಣವಾದ ಒತ್ತಡಗ್ರಸ್ತ ಆಸ್ತಿಗಳ ಸಮಸ್ಯೆಗಳನ್ನು ನಿವಾರಿಸಲು ಸರ್ಕಾರ ಕೈಗೊಂಡ ಕ್ರಮಗಳೇನು? ಇದರ ಬಗ್ಗೆ ಒಂದು ಸಾರಿ ಅವಲೋಕನೆ ಮಾಡಿದ್ರೆ, ಬ್ಯಾಂಕುಗಳಲ್ಲಿ ಹೆಚ್ಚುತ್ತಿರುವ ನಿಷ್ಕ್ರಿಯ ಆಸ್ತಿಗಳ ಸಮಸ್ಯೆಯನ್ನು ಬಗೆಹರಿಸಲು ಭಾರತ ಸರ್ಕಾರವು ಡಿಸೆಂಬರ್ 2016ರಲ್ಲಿ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ನಿರ್ಗತಿಕ ಮತ್ತು ದಿವಾಳಿ ಸಂಹಿತೆಯನ್ನು ಜಾರಿಗೆ ತಂದಿತು. ಯಾತಕ್ಕೆ ಅಂತ ಹೇಳಿದರೆ ಆವತ್ತಿನ ದಿನ 2,60,000 ಕೋಟಿಯಷ್ಟು ಹೆಚ್ಚಿನ ಡಿಫಾಲ್ಟೆಡ್ ಅಕೌಂಟ್ಸನ್ನು ನೋಡಿದ್ರಿಂದ ಈ ಒಂದು 2,000 ಕೋಟಿಗಿಂತಲೂ ಹೆಚ್ಚಿಗೆ ಸಾಲ ಪಡೆದಿರತಕ್ಕಂಥ ಅಕೌಂಟ್ಗಳು ಮಾತ್ರ ಇದು. ಸೊ ತಕ್ಷಣವೇ ರಿಸರ್ವ್ ಬ್ಯಾಂಕ್ ಅದನ್ನು ನೋಡಿ, ಅಂದರೆ ಇದು 12 ಅತಿ ದೊಡ್ಡ ನಿಷ್ಕ್ರಿಯ ಅಕೌಂಟ್ಗಳಂತೇಳಿ ಗುರುತಿಸಿತು. ಅವುಗಳನ್ನು ರಾಷ್ಟ್ರೀಯ ಕಂಪನಿ ನ್ಯಾಷನಲ್ ಕಂಪನಿ ಲಾ ಟ್ರಿಬ್ಯುನಲ್ಗೆ ಕೊಡಿ ಅಂತ ಹೇಳಿ ಇದನ್ನು ಡಿಸೆಂಬರ್ 16ರಲ್ಲಿ ಬಂದಂತಹ ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡಲ್ಲಿ ಹೇಳಿದೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ನ್ಯಾಯಮಂಡಳಿಗೆ ಸಾಕಷ್ಟು ಅಧಿಕಾರವನ್ನು ನೀಡಿದ್ದು ಪುನಶ್ಚೇತನ ಯೋಜನೆಗಳನ್ನು ರಿವೈವಲ್ ಪ್ಲಾನ್ಸ್ ಅನುಷ್ಠಾನಗೊಳಿಸಲು ಬಹಳ ಕಟ್ಟುನಿಟ್ಟಾದ ಕಾಲಮಿತಿಯನ್ನು ನಿಗದಿಪಡಿಸಿದೆ. 270 ದಿನಗಳ ಒಳಗಡೆ ಈ ಒಂದು ಯಾವ್ಯಾವುದಂತಹ ಆಸ್ತಿಗಳಿರುತ್ತೆ, ನಿಷ್ಕ್ರಿಯ ಆಸ್ತಿಗಳು, ಅದರ ಬಗ್ಗೆ ತೆಗೆದುಕೊಳ್ಳಬೇಕಾದಂತಹ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಇದರಲ್ಲಿ ತಿಳಿಸ್ತಾರೆ. ಅದಿಲ್ಲ ಅಂತ ಹೇಳಿದರೆ ಲಿಕ್ವಿಡೇಷನ್ಗೆ ನೆಕ್ಸ್ಟ್ ರೆಕಮೆಂಡೇಶನ್ ಮಾಡಬೇಕು. ಅಂದರೆ ಅದನ್ನು ಕಂಪನಿಗಳನ್ನು ಮುಚ್ಚೋ ಇದಕ್ಕೆ ಪರಿಸಮಾಪನ ಮಾಡಬೇಕಾದಂತಹ ಒಂದು ರೆಕಮೆಂಡೇಶನ್ನ ಈ ಒಂದು ಆ್ಯಕ್ಟಲ್ಲಿ, ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಆ್ಯಕ್ಟಲ್ಲಿ ಹೇಳ್ತಾರೆ. ಕಟುಬಾಕಿದಾರರ ಮೇಲೆ ಅಂದರೆ ಡಿಫಾಲ್ಟರ್ಸ್ ಕ್ರಮ ಜರುಗಿಸುವಿಕೆ ಸುಲಭವಾಗುವಂತೆ ಹಲವು ಕಾಯ್ದೆಗಳ ಕಟ್ಟಳೆಗಳ ತಿದ್ದುಪಡಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಡಿಸೆಂಬರ್ 18ರವರೆಗೆ ಒಂದು ಟೈಮ್ ಕೊಟ್ಟು
ಏನಾದರೂ ಹೆಚ್ಚಿನ ಕಾಯ್ದೆಗಳಲ್ಲಿ ಮಾರ್ಪಾಟು ತರುವ ಒಂದು ವ್ಯವಸ್ಥೆ ಏನಾದರೂ ಯಾರಾದರೂ ರೆಕಮೆಂಡೇಶನ್ಸ್ ಕಳಿಸೋ ಹಾಗಿದ್ರೆ ಅದನ್ನು ಕಳಿಸ್ಬೋದು. ಅದನ್ನು ಮೊದಲನೇ ಏಪ್ರಿಲ್ 2019 ಜಾರಿ ಬರೋ ಥರ ಕೂಡ ಈ ಒಂದು ಕಾಯ್ದೆನಲ್ಲಿ ತರಲಿಕ್ಕೆ ಅವರು ಹೇಳಿದ್ದಾರೆ. ರಾಷ್ಟ್ರೀಯ ಕಂಪನಿಗಳಲ್ಲಿ ಯಾವೇನು ಇದು ಮಾಡಿದ್ದಕ್ಕೆ ಏನು ಅನುಕೂಲ ಆಯಿತು ಅಂತ ಹೇಳಿದರೆ, ದಿವಾಳಿಯಾದ ಎಲೆಕ್ಟ್ರೋ ಸ್ಟೀಲ್ ಕಂಪನಿ ಸ್ವಾಧೀನಪಡಿಸಿಕೊಳ್ಳಲು ವೇದಾಂತ ಸಂಸ್ಥೆ ಒಪ್ಪಿಗೆ ಕೊಡ್ತು. ಹಾಗೆಯೇ ದಿವಾಳಿಯಾದ ಭೂಷಣ್ ಸ್ಟೀಲ್ ಸ್ವಾಧೀನಪಡಿಸಿಕೊಳ್ಳಲು ಟಾಟಾ ಸ್ಟೀಲ್ ಕಂಪನಿಗೆ ಕೂಡ ಅನುಮತಿ ಕೊಡಿತು. ಹಾಗೆ ಗಡುವು ಇವೆರಡೂ ಆಗಲೇ ಸೆಟ್ಲ್ ಆಗಿದೆ. ಗಡುವು ದಾಟಿದರೂ ಇನ್ನೂ ಇತ್ಯರ್ಥವಾಗದ ಇತರ 10 ಕಂಪನಿಗಳ ಪ್ರಕರಣಗಳು ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಯಾವ್ಯಾವುದಿದೆ, ಎಷ್ಟೆಷ್ಟು ಏನೇನು ನಡೆದಿದೆ ಅಂತ. ಸೊ ಇದು ಭೂಷಣ್ ಸ್ಟೀಲ್, ಇದರಲ್ಲಿ ಒಟ್ಟು ಸಾಲ 47 ಆದರೆ ಇದೇನು ಹೇರ್ ಕಟ್ ಅಂತ ಹೇಳಿ ಇಂಗ್ಲೀಷಲ್ಲಿ ಹೇಳ್ತಾರೆ, ಅಥವಾ ಡಿಸ್ಕೌಂಟ್ ಸೋಡಿ, ಅದು 25% ಇದ್ದರೆ ಮಾಲೀಕತ್ವವನ್ನು ಟಾಟಾ ಸ್ಟೀಲ್ಗೆ ಆಗಲೇ ವರ್ಗಾಯಿಸಲಾಗಿದೆ. ಸೊ ಇಲ್ಲಿ ಹಣ ಬಂದಿರೋದ್ರಿಂದ ಭೂಷಣ್ ಸ್ಟೀಲ್ ಈಗ ಸಿಕ್ಕಲ್ಲ, ಈಗ ಆಲ್ರೆಡಿ ರೀಶೆಡ್ಯೂಲ್ಡ್ ಅಕೌಂಟ್ ಆಗಿದೆ, ಅದು ಸ್ಟ್ಯಾಂಡರ್ಡ್ ಅಸೆಟ್ಟಿಗೆ ಬಂದಿದೆ. SR ಸ್ಟೀಲ್ಸು 45,000 ಕೋಟಿ, ಅದಕ್ಕೆ 15% ಹೇರ್ ಕಟ್ ಬಿಡ್ ಸ್ವೀಕರಿಸಲಾಗಿದೆ. ಇದು ಇವತ್ತಿನ ಪೇಪರ್ನಲ್ಲಿದೆ. ನ್ಯೂ ಮೆಟಲ್ ಮತ್ತು ಆರ್ಸೆಲಾರ್ ಮೆಟಲ್ ಇಬ್ಬರು ಕೂಡ ಹಾಕಿದ್ದಾರೆ. ಆದರೆ SR ಸ್ಟೀಲ್ನ ಬಿಡ್ ಮಾಡಿರ್ತಕ್ಕಂಥ ಆರ್ಸೆಲಾರ್ ಮೆಟಲ್ ಅವರು, ಅವರ ಕಂಪನಿಯವರು 42,000 ಕೋಟಿಗಳಿಗೆ ಕಂಪನಿನ ಖರೀದಿಸುವುದಕ್ಕೆ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ. ಆದರೆ ಅವರಲ್ಲಿ ಒಂದು ಏನಾಗಿತ್ತು ಅಂದರೆ, ಅವರ LN ಮಿಟ್ಟಲ್ ಇರ್ತಕ್ಕಂತಹ 2 ಕಂಪನಿಗಳಲ್ಲಿ ಅವೆರಡೂ 7,000 ಕೋಟಿಯಷ್ಟು NPAಗಳಿತ್ತು. ಅದನ್ನು ಇವತ್ತು ಕಟ್ಟಿದರೆ, ಅಂದರೆ 11ನೇ ತಾರೀಕು ಒಳಗಡೆ ಕಟ್ಟಿದರೆ ಮಾತ್ರ ಅವರಿಗೆ ಅದನ್ನು ಗಡುವನ್ನು ಕೊಟ್ಟು ನಾಳೆ ಸೆಪ್ಟೆಂಬರ್ 12ನೇ ತಾರೀಕಿಗೆ NCLAT ಡಿಸೈಡ್ ಮಾಡಿ ಇದನ್ನು ಅವರಿಗೆ ಕೊಡಬಹುದು ಅಂಥೇಳಿ ನಮ್ಮ ಫೈನಾನ್ಷಿಯಲ್ ಕ್ರೆಡಿಟಾರ್ಸ್ ಎಲ್ಲನೂ, ಅಂದರೆ ಬ್ಯಾಂಕರ್ಗಳು ಒಂದು ಯೋಜನೆಯಲ್ಲಿ ಇದ್ದಾರೆ. ಹಾಗೆ ಭೂಷಣ್ ಪವರ್, ಇದು ಟಾಟಾ ಸ್ಟೀಲ್ ಮತ್ತು JSW ಲಿಬರ್ಟಿಗಳಿಂದ ಬಿಡ್ ಬಂದಿದೆ, ಇದನ್ನಿನ್ನೂ ಸೆಟ್ಲ್ ಆಗಿಲ್ಲ. ಅಲೋಕ್ ಇಂಡಸ್ಟ್ರೀಸ್, ರಿಲಯನ್ಸ್ ಇಂಡಸ್ಟ್ರೀಸ್ನ ಬಿಡ್ಡು COC ಅಂಗೀಕರಿಸಿದೆ, ಅಂದರೆ ಕಾಂಪಿಟಿಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಅಂಗೀಕರಿಸಿದ್ದಾರೆ. ಅವರ ಒಪ್ಪಿಗೆ ಬಂದ ಮೇಲೆ ಇಲ್ಲಿ ಹೋಗ್ತಕ್ಕಂಥದ್ದು ಹೇರ್ ಕಟ್ 83% ಇದೆ. ಇದಕ್ಕೆ ಅವರು ಇನ್ನೂ ಅಪ್ರೂವಲ್ ಕೊಡ್ತಾರೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಹಾಗೆಯೇ ಎಲೆಕ್ಟ್ರೋ ಸ್ಟೀಲಲ್ಲಿ ಮಾಲೀಕತ್ವವನ್ನು ಆಲ್ರೆಡಿ ವೇದಾಂತಕ್ಕೆ ಕೊಟ್ಟಾಗಿದೆ. ಅಲ್ಲಿ 55% ಹೇರ್ ಕಟ್ ಆಗಿದೆ. 12,380ರಲ್ಲಿ 55% ಮಾತ್ರ ಬಂದಿದೆ. ಆಮ್ಟಿಕ್ ಆಟೋ, ಇಲ್ಲಿ 70% ಮಾಲೀಕತ್ವವನ್ನು ಲಿಬರ್ಟಿ ಹೌಸ್ಗೆ ಬದಲಾಯಿಸಲಾಗಿದೆ. ಇಲ್ಲಿ 70% ಡಿಸ್ಕೌಂಟ್ ಅಲ್ಲಿ ಹೋಗಿದೆ. ಇನ್ನು ABJ ಶಿಪ್ ಯಾರ್ಡ್ ಕಂಪನಿಯ 9,870 ಕೋಟಿಗೆ NCLTನಲ್ಲಿದ್ದಂತಹ ಒಂದು ಕೇಸನ್ನು ಕಂಪನಿಯ ಪರಿಸಮಾಪನಕ್ಕೆ ಸ್ಪರ್ಧಾ ಆಯೋಗವು ಶಿಫಾರಸು ಮಾಡಿದೆ. ಇದನ್ನು ಯಾರೂ 80%ಗೆ ಯಾರೂ ಒಪ್ಕೊಳ್ಳಿಲ್ಲ, ಹಾಗಾಗಿ ವೈಂಡಿಂಗ್ ಅಪ್ಪಿಗೆ ರೆಕಮೆಂಡ್ ಮಾಡಿದ್ದಾರೆ. ಮಾನೆಟ್ ಇಸ್ಪಾಟ್, ಇದರಲ್ಲಿ ಕೂಡ JS ಸ್ಟೀಲ್ಸ್ನವರು ಮತ್ತು AIONಗೆ, ಇದು ಒಂದು ಫಾರಿನ್ ಕಂಪನಿ, ಅದಕ್ಕೆ ಕೊಡಲಿಕ್ಕೋಸ್ಕರ ಆವಾಗಲೇ NCLT ಡಿಸೈಡ್ ಮಾಡಿದೆ. JP ಇನ್ಫ್ರಾದಲ್ಲಿ 30% ಹೇರ್ ಕಟ್ಟು ಮರು ಬಿಡ್ಡಿಂಗಿಗೆ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. 30% ಹೇರ್ ಕಟ್ಟಿಗೆ ಕೇಳಿದ್ರು, ಆದರೆ ಸುಪ್ರೀಂ ಕೋರ್ಟನ್ನು ಮತ್ತೆ ಇನ್ನೊಂದು ಸಾರಿ ಮಾಡಿ, ಯಾಕೆಂದರೆ ಕಂಪನಿಯವರು ಅದಕ್ಕೆ ಒಪ್ಕೊಳ್ಳಿಲ್ಲ. ಲ್ಯಾಂಕೋ ಇನ್ಫ್ರಾ, ಇಲ್ಲಿ 90% ಡಿಸ್ಕೌಂಟ್ ಇತ್ತು. ರಾಷ್ಟ್ರೀಯ ಕಂಪನಿ ನ್ಯಾಯಮಂಡಳಿಯು ಕಂಪನಿ ಸಮಾಪನಕ್ಕೆ ಲಿಕ್ವಿಡೇಷನ್ಗೆ ಒಪ್ಪಿಗೆ ನೀಡಿದೆ. ಏರಾ ಇನ್ಫ್ರಾ ಇಂಜಿನಿಯರಿಂಗ್, ಇಲ್ಲಿ 6,500 ಕೋಟಿ ಇದ್ದಿದ್ದವರಲ್ಲಿ 80% ಹೇರ್ ಕಟ್ ಇದ್ದಿದ್ದರಿಂದ ಕೇಸ್ ಅಂಗೀಕರಿಸಲು ತಡವಾದ ಕಾರಣ ಇನ್ನೂ ಅದು ಕೋರ್ಟಲ್ಲಿ ಅಂಗೀಕಾರ ಆಗಿಲ್ಲ. ಜ್ಯೋತಿ ಸ್ಟ್ರಕ್ಚರ್ಸ್, ಇಲ್ಲಿ 4,800 ಕೋಟಿ ಇದ್ದಂತಹ ಒಂದು ಕಂಪನಿ, ಸಾಲ ಇದ್ದಂಥ ಕಂಪನಿನಲ್ಲಿ 60% ಹೇರ್ ಕಂಪನಿ ಕೇಳಿದೆ. ಇದಕ್ಕೆ ಕೂಡ ರಾಷ್ಟ್ರೀಯ ಕಂಪನಿಗೆ ಇದು ಒಪ್ಕೊಳ್ಳದೆ ಅವರಿಗೆ ಪರಿಸಮಾಪನೆಗೆ ಒಂದು ಆರ್ಡರನ್ನು ಕೊಟ್ಟಿದೆ. ಸೊ ಇದಷ್ಟೇ ಅಲ್ಲದೆ
ಸರ್ಕಾರ ಮಾಡಿದಂತಹ ಬೇರೆ ಕ್ರಮಗಳು ಏನಪ್ಪ ಅಂತ ಹೇಳಿದರೆ, ಫ್ಯುಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಆರ್ಡಿನೆನ್ಸ್ 2018, ಅದು 19 ಅಲ್ಲ 18, ಇದನ್ನು ಕೂಡ ಮಾಡಲಾಗಿದೆ. ಇದರ ಏನೇನಪ್ಪ ಅಂತ ಹೇಳಿದರೆ, ದೇಶ ಬಿಟ್ಟು ಪರಾರಿಯಾದಂಥ ಕಟ್ಟುಬಾಕಿದಾರರ ಭಾರತೀಯ ನ್ಯಾಯಾಲಯಗಳ ವ್ಯಾಪ್ತಿಯ ಹೊರಗಿದ್ದು ಕಾನೂನು ಪ್ರಕ್ರಿಯೆ ತಪ್ಪಿಸಿಕೊಳ್ಳುವುದನ್ನು ತಡೆಗಟ್ಟುವ ಉದ್ದೇಶ. ಇದನ್ನು ಯಾರು ನ್ಯಾಯಾಲಯಕ್ಕೆ ಹೋಗಿ ಇದು ಮಾಡೋದು ಬೇಕಿಲ್ಲ. ಈ ಒಂದು ಆರ್ಡಿನೆನ್ಸ್ ಪ್ರಕಾರ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಲಿಕ್ಕೆ ಒಂದು ಪ್ರಕ್ರಿಯೆನ ಪ್ರಾರಂಭ ಮಾಡಿದೆ. ಹಾಗೆ ಆರ್ಥಿಕ ಅಪರಾಧಿಗಳನ್ನು ಪತ್ತೆ ಹಚ್ಚಲು, ಆಸ್ತಿ ಮಟ್ಟುಗೋಲು ಹಾಕಿಕೊಳ್ಳಲು, ಆಸ್ತಿ ಮಾರಿದ ಹಣ ಬ್ಯಾಂಕಿನ ಕಟ್ಟುಬಾಕಿ ಸಾಲಕ್ಕೆ ಜಮಾ ಮಾಡಲು ಅವಕಾಶ ಕಲ್ಪಿಸಲು ಸುಗ್ರೀವಾಜ್ಞೆ. ಅಂದರೆ ಅವ್ರದ್ದು ಆಸ್ತಿ ಇಲ್ಲಿ ಏನಿದೆ ಅದು ಮುಟ್ಟುಗೋಲು ಹಾಕೋಬಹುದು, ಯಾವುದೇ ಒಂದು ಆಸ್ತಿನ ಮಾರಬಹುದು, ಅದನ್ನು ಡಿಫಾಲ್ಟ್ ಅಕೌಂಟಿಗೆ ಜಮಾ ಮಾಡಬಹುದು ಅನ್ನೋದನ್ನು ಸುಗ್ರೀವಾಜ್ಞೆ ಮುಖಾಂತರ ಬಂದಿದೆ. ಸಾಲದಾತರಿಗೆ ಹೆಚ್ಚಿನ ಅಧಿಕಾರ. ಇದರಿಂದ ಸಾಲ ಕೊಟ್ಟವರಿಗೆ ಅಂದರೆ ಬ್ಯಾಂಕ್ಗಳಿಗೆ ನಿಷ್ಕ್ರಿಯ ಆಸ್ತಿಗಳು ಭಾರಿ ಪ್ರಮಾಣದಲ್ಲಿ ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದು ಒಂದು ಲೆಕ್ಕ. ಹಾಗೆಯೇ ಈ ಒಂದು ನಮ್ಮ ಬ್ಯಾಂಕಿನ ಕಮರ್ಷಿಯಲ್ ಬ್ಯಾಂಕಲ್ಲಿ ಆಗಿರತಕ್ಕಂಥ ಚೇಂಜಸ್ ಬಗ್ಗೆ ನೋಡೋದಕ್ಕೆ ಮುಂಚೆ ಭಾರತದ ರಿಸರ್ವ್ ಬ್ಯಾಂಕಿನಲ್ಲಿ ಆಗಿರತಕ್ಕಂಥ ಬದಲಾವಣೆಗಳು ಏನು ಅನ್ನೋದನ್ನು ಒಂದು ಸಾರಿ ನೋಡಬೇಕಾಗಿ ಬರುತ್ತೆ. ರಿಸರ್ವ್ ಬ್ಯಾಂಕಿನ ಕಾರ್ಯಗಳಲ್ಲಿ 3 ವಿಧ. ಒಂದು ಸಾಂಪ್ರದಾಯಿಕ, ಮೇಲು ಉಸ್ತುವಾರಿ, ಪ್ರೋತ್ಸಾಹದಾಯಕ ಕಾರ್ಯಗಳು. ಇತ್ತೀಚಿನ ಬದಲಾವಣೆ ಭಾರತೀಯ ಹಣಕಾಸು ಸಮಿತಿ, ಮಾನಿಟರಿ ಪಾಲಿಸಿ ಕಮಿಟಿ ಅನ್ನೋದು ಹೊಸದಾಗಿ ನಮ್ಮ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗೋದಕ್ಕೆ ಮುಂಚೆ ಊರ್ಜಿತ್ ಪಟೇಲ್ ಅವರು ಕೊಟ್ಟಿರ್ತಕ್ಕಂತಹ ಒಂದು ರೆಕಮೆಂಡೇಶನ್ ಮೇಲೆ ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿಯನ್ನು ಮಾಡಿದರು. ಇದರ ಸ್ಥಾಪನೆಯ ಉದ್ದೇಶ ಏನು ಅಂದರೆ, ಭಾರತದ ಹಣಕಾಸು ನೀತಿಯಲ್ಲಿ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವವನ್ನು ತರೋದು, ಅಕೌಂಟಬಿಲಿಟಿ. ಸೊ ರಿಸರ್ವ್ ಬ್ಯಾಂಕ್ ಗವರ್ನರ್ ಈ ಒಂದು ಕಮಿಟಿಯ ಅಧ್ಯಕ್ಷರಾಗಿರ್ತಾರೆ. ರಿಸರ್ವ್ ಬ್ಯಾಂಕಿನಿಂದ 3 ಜನ ಇದ್ದರೆ ಅದಕ್ಕೆ ನಾಮಿನೇಟ್ ಆಗಿದ್ದರೆ ಭಾರತ ಸರ್ಕಾರದಿಂದ 3 ಸದಸ್ಯರು ನೇಮಕ ಆಗಿದ್ದಾರೆ. ಹಾಗೆಯೇ ಸಮಿತಿಯ ಪ್ರಸಕ್ತ ಆದೇಶ ಏನಪ್ಪ ಅವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಮ್ಯಾಂಡೇಟ್ ಏನು ಸರ್ಕಾರ ಕೊಟ್ಟಿರೋದು ಅಂದರೆ, 31/3/2021 ವೇಳೆಗೆ ಹಣದುಬ್ಬರ 4% ನೋಡಿಕೊಳ್ಳಬೇಕು ಅಂತೇಳಿ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಂದು ಸಾರಿ ಕೂಡ ಈ ಒಂದು ಮಂತ್ಲಿ ಮೀಟಿಂಗ್ಗಳಾದಾಗ 25 ಪೈಸೆಯಷ್ಟು 25 ಬೇಸಿಸ್ ಪಾಯಿಂಟ್ಸ್ ಅಷ್ಟು ರೆಪೋ ರೇಟ್ಸು, ಬ್ಯಾಂಕ್ ರೇಟು ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ತಿಳುವಳಿಕೆ ನಮಗೆ ಸಿಗುತ್ತೆ. ನೀವು ನೋಡಬಹುದು, ಮಾನಿಟರಿ ಪಾಲಿಸಿ ಆದ ವಿತಿನ್ 1 ವೀಕ್ ಒಳಗಡೆ ಪ್ರತಿಯೊಬ್ಬ ಮೆಂಬರು 6 ಜನ ಮೆಂಬರ್ಗಳು ಅವರ ಒಪಿನಿಯನ್ ಏನು ಕೊಟ್ಟರು, ಜಡ್ಜ್ಮೆಂಟ್ ಏನು ಕೊಟ್ಟರು ಅನ್ನೋದನ್ನು ಪ್ರಕಟ ಮಾಡುತ್ತೆ RBI. ಅದರಲ್ಲಿ ಮುಚ್ಚುಮರೆ ಇರಲ್ಲ. ಯಾರು ಬೇಕಾದ್ರೂ ಒಪ್ಕೋಬೋದು, ಯಾರು ಬೇಕಾದ್ರೂ ಅದನ್ನ ತಡೆ ಹಿಡಿಬೋದು ಮಾಡತಕ್ಕಂಥ ಪಾಲಿಸಿಗಳ ಮೇಲೆ. ಆದರೆ ರಿಸರ್ವ್ ಬ್ಯಾಂಕಿನ ಗವರ್ನರು ಕೊನೆಯಲ್ಲಿ ಏನಾದರೂ ಟೈ ಆದರೆ ಅವರು ಹೆಚ್ಚಿನ ಅವರ ಒಂದು ಒಪಿನಿಯನ್ ಕೊಡೋದಕ್ಕೆ ಒಂದು ಚಾನ್ಸ್ ಇರುತ್ತೆ. ಆದರೆ ಅವರಿಗೆ ವೀಟೋ ಪವರ್ ಅನ್ನೋದೇನು ಇರೋದಿಲ್ಲ. ಇನ್ನು ಬ್ಯಾಂಕಿನಲ್ಲಿ ಆಗಿರ್ತಕ್ಕಂಥ ಸಾಂಪ್ರದಾಯಿಕ ಬ್ಯಾಂಕ್, ನಾವೆಲ್ಲ ಟ್ರೆಡಿಷನಲ್ ಬ್ಯಾಂಕಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಏನು ಅಂದರೆ, ಇದಕ್ಕೊಂದು ಕಮಿಟಿ ಮಾಡಿದ್ರು 2014ರಲ್ಲಿ. ರಿಸರ್ವ್ ಬ್ಯಾಂಕಿನ ನಚಿಕೇತ್ ಮೋರ್ ಅನ್ನೋ ಒಬ್ಬ ಇಡಿ ಆ ಕಮಿಟಿಯ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಒಂದು ಪರಾಮರ್ಶೆಯಿಂದ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಸ್ವಲ್ಪವಾಗಿ ನಮ್ಮ ರಿಸರ್ವ್ ಬ್ಯಾಂಕ್ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಬಂದಿದೆ. ಇದರಲ್ಲಿ ಸಾಂಪ್ರದಾಯಿಕ ಬ್ಯಾಂಕಿನಿಂದ ಹೊರತಾದ ವಿಭಿನ್ನ ಬಗೆಯ ಬ್ಯಾಂಕುಗಳ ಸ್ಥಾಪನೆಗೆ ಮತ್ತೆ ಸಮಿತಿ ಶಿಫಾರಸು ಕೊಟ್ಟಿದೆ. ಈಗಿರ್ತಕ್ಕಂಥ ಕಮರ್ಷಿಯಲ್ ಬ್ಯಾಂಕ್ಗಳು ಅಲ್ಲದೆ ಬೇರೆ ರೀತಿಯಾದಂತಹ ಬ್ಯಾಂಕುಗಳ ಒಂದು ಸ್ಥಾಪನೆಗೆ ಅವರು ಒಂದು ಸಮಿತಿ ಶಿಫಾರಸು ಮಾಡಿದೆ. ಮೂಲ ಸೌಕರ್ಯ, ಸೂಕ್ಷ್ಮ, ಸಣ್ಣ ಹಾಗೂ ಮಧ್ಯಮ ಉದ್ಯಮಗಳಿಗೋಸ್ಕರ ಸಾಂಸ್ಥಿಕ ವ್ಯವಹಾರಗಳು, ಕೆಲವು ನಿರ್ದಿಷ್ಟ ವ್ಯವಹಾರಗಳಿಗೆ ಸೀಮಿತವಾದ ಬ್ಯಾಂಕುಗಳ ಸ್ಥಾಪನೆಗೆ ರಿಸರ್ವ್ ಬ್ಯಾಂಕಿನಿಂದ ಮಾರ್ಗಸೂಚಿಗಳ ರಚನೆಗಳಾಗಲೇ ಆಗಿದೆ. ಇದರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ, ಇದನ್ನು ಡಿಫರೆನ್ಷಿಯೇಟೆಡ್ ಬ್ಯಾಂಕಿಂಗ್ ಲೈಸೆನ್ಸ್ ರೆಜೀಮ್ ಅಂತ ಹೇಳಿ ಈ ಒಂದು ಆಜ್ಞೆಗೆ ಒಂದು ರಿಸರ್ವ್ ಬ್ಯಾಂಕ್ ಹೆಸರು ಕೊಟ್ಟಿದೆ. ಇದನ್ನು ಜಾರಿಗೊಳಿಸೋದ್ರಿಂದ ಸವಾಲುಗಳಿಗಿಂತ ಅನುಕೂಲಗಳೇ, ಇದು ಮಾಡೋದ್ರಿಂದ ಏನು ಅನುಕೂಲಗಳೇ ಹೆಚ್ಚು ಅಂಥೇಳಿ ರಿಸರ್ವ್ ಬ್ಯಾಂಕ್ ಭಾವಿಸಿರೋದ್ರಿಂದ ಒಂದೊಂದನ್ನೇ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಹೀಗೆ ಯಾವ್ಯಾವುದು ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದಕ್ಕೆ
ವಿಭಿನ್ನ ಬ್ಯಾಂಕ್ಗಳು ಏನು? ಯುಟಿಲಿಟಿ ಬ್ಯಾಂಕ್ಸ್, ಕೇವಲ ವ್ಯವಹಾರ ಸೇವೆಗಳನ್ನು ಮಾತ್ರ ನೀಡುವ ಬ್ಯಾಂಕ್ಗಳು. ಉದಾಹರಣೆಗೆ ಕಸ್ಟೋಡಿಯನ್ ತರಹದ ಭದ್ರತೆ ಸಿಬ್ಬಂದಿಗೆ ಸೇವೆಗಳು, ವ್ಯಾಪಾರ ಸಂಬಂಧಿ ಸೇವೆಗಳನ್ನು ಮಾತ್ರ ಕೊಡೋದಕ್ಕೆ ಒಂದು ಬೇರೆಯಾದಂತಹ ಒಂದು ಬ್ಯಾಂಕ್, ಅದಕ್ಕೆ ಯುಟಿಲಿಟಿ ಬ್ಯಾಂಕ್ ಅಂತನೋ. ಹಾಗೆ ಹೋಮ್ ಲೋನ್ ಬ್ಯಾಂಕ್, ಗೃಹ ಸಾಲಗಳನ್ನು ಕೊಡೋದಕ್ಕೋಸ್ಕರ ಒಂದು ಅವ್ರ ಕಾರ್ಯನೇ ಅದು. ಸೊ ಹಾಗಾಗಿ ಅವರುಗಳಿಗೆ ಒಂದು ಬೇರೆಯಾದಂತಹ ಒಂದು ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಇಲ್ಲಿ ಒಂದು ಶಿಫಾರಸು ಮಾಡಲಾಗಿದೆ. ಇದಲ್ಲದೆ ಇನ್ಕ್ಲೂಷನ್ ಬ್ಯಾಂಕ್, ಸೇರ್ಪಡೆ ಬ್ಯಾಂಕ್, ಇದು ಯಾರಿಗೆ ಅಂತ ಹೇಳಿದ್ರೆ ಬಾಟಮ್ ಆಫ್ ದ ಪಿರಮಿಡ್ ಕಸ್ಟಮರ್ಸ್ ಏನಿದ್ದಾರೆ, ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮದ ಅನ್ವಯ ಅತ್ಯಂತ ತಳಮಟ್ಟದಲ್ಲಿರುವ ಗ್ರಾಹಕರಿಗೆ ಮಾತ್ರ ಸೇವೆ ಸಲ್ಲಿಸಲು ಈ ಬ್ಯಾಂಕ್. ಅವರು ಬೇರೆಯವರಿಗೆ, ಸಿಟಿನಲ್ಲಿರೋರಿಗೆ ಅವರಿಗೆಲ್ಲ ಸೇವೆ ಕೊಡೋ ಹಂಗಿಲ್ಲ. ಹಾಗೆ ಹೋಲ್ಸೇಲ್ ಬ್ಯಾಂಕ್, ಸಗಟು ಬ್ಯಾಂಕ್, ಇವರು ಕಾರ್ಪೊರೇಟ್ ಗ್ರಾಹಕರಿಂದ ಠೇವಣಿ ಸಂಗ್ರಹಿಸುವುದಲ್ಲದೆ ಮಾಡ್ಬೋದು. ಅವರಿಗೆ ಸಾಲವನ್ನು ಒದಗಿಸೋದು ಅಲ್ಲದೆ ಚಿಲ್ಲರೆ ಠೇವಣಿಗಳನ್ನು ಅವರು ಮಾಡೋ ಹಂಗಿಲ್ಲ. ಅವರು ಏನಿದ್ರು ಕಾರ್ಪೊರೇಟ್ ಗ್ರಾಹಕರಿಂದ ಮಾತ್ರ ಠೇವಣಿ ಸಂಗ್ರಹಿಸಬಹುದು ಮತ್ತು ಅವರಿಗೆ ಸಾಲ ಕೊಡಬಹುದು. ಇದು ಹೋಲ್ಸೇಲ್ ಬ್ಯಾಂಕಿನ ಒಂದು ಕಾರ್ಯ. ಇನ್ನು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಕಡಿಮೆ ನಿರ್ವಹಣಾ ಖರ್ಚು ಮತ್ತು ಹೆಚ್ಚು ತಂತ್ರಜ್ಞಾನದ ಮೂಲಕ ಹಣಕಾಸು ಸೇರ್ಪಡೆ ಕಾರ್ಯಕ್ರಮವನ್ನು ಇನ್ನಷ್ಟು ಜಾರಿಗೊಳಿಸುವ ಸಲುವಾಗಿ ಪ್ರಾರಂಭಿಸಲಾದ ಈ ಬ್ಯಾಂಕಿನ ಧ್ಯೇಯೋದ್ದೇಶಗಳ ಒಂದು ಏನಂದರೆ ಉಳಿತಾಯಕ್ಕೆ ಅವಕಾಶ ನೀಡುವುದು, ಸಣ್ಣ ವ್ಯವಹಾರ ಘಟಕಗಳು, ಸಣ್ಣ ಮತ್ತು ಅತಿ ಸಣ್ಣ ರೈತರು, ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆ ಘಟಕಗಳ ಮತ್ತಿತರ ಅಸಂಘಟಿತ ವಲಯಗಳಿಗೆ ಸಾಲ ನೀಡುವುದು ಈ ಒಂದು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್. ಇದು ಆಗಲೇ ಬಂದಾಗಿದೆ. ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳು 11 ಆಗಲೇ ಸ್ಟಾರ್ಟ್ ಆಗಿದೆ. ಪಾವತಿ ಬ್ಯಾಂಕ್ಗಳು, ಇನ್ನು ಕೆಲವು ಬರೀ ಪೇಮೆಂಟ್ ಬ್ಯಾಂಕ್ಸ್, ಇವು ಸಹ ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮದ ಒಂದು ಭಾಗವಾಗಿದ್ದು ವಲಸೆ ಕಾರ್ಮಿಕರು, ಕಡಿಮೆ ವರಮಾನದ ಕುಟುಂಬಗಳು, ಸಣ್ಣ ವ್ಯಾಪಾರಿಗಳು ಮತ್ತಿತರ ಅಸಂಘಟಿತ ವಲಯದ ಸಂಸ್ಥೆಗಳು ಮುಂತಾದ ಬಳಕೆದಾರರಿಗೆ ಸಣ್ಣ ಉಳಿತಾಯ ಖಾತೆಗಳು ಮತ್ತು ಪಾವತಿಗಳು ಹಾಗೂ ಹಣ ವರ್ಗಾವಣೆ ಸೇವೆಗಳನ್ನು ಕೊಡೋದೇ ಈ ಬ್ಯಾಂಕಿನ ಪೇಮೆಂಟ್ ಬ್ಯಾಂಕಿನ ಒಂದು ಕಾರ್ಯ. ಇನ್ನು ಡಿಫರೆನ್ಷಿಯೇಟೆಡ್ ಬ್ಯಾಂಕ್ಗಳಿಂದ ಆಗಿರತಕ್ಕಂಥ ಅನುಕೂಲಗಳು, ಪರವಾನಗಿಗಳು ಎಷ್ಟು ಕೊಟ್ಟಿದ್ದಾರೆ, ಯಾವುದು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ವಿಭಿನ್ನ ಬ್ಯಾಂಕಿನ ಪರವಾನಗಿ ಅಂದರೆ ಈಗಿನ SBI, ICICI ಮುಂತಾದ ಸರ್ವವ್ಯಾಪಿ ಬ್ಯಾಂಕಿಂಗ್ ಯೂನಿವರ್ಸಲ್ ಬ್ಯಾಂಕುಗಳಿಗೆ ಸಂಪೂರ್ಣ ವ್ಯತಿರಿಕ್ತವಾದಂತಹ ವಿಭಿನ್ನ ಬಗೆಯ ಉದ್ದೇಶಗಳಿಗಾಗಿ ವಿವಿಧ ಬಗೆಯ ಪರವಾನಗಿ ನೀಡುವ ವ್ಯವಸ್ಥೆ. ಸಾರ್ವಜನಿಕ ಕ್ಷೇತ್ರದ ಮತ್ತು ಖಾಸಗಿ ವಲಯದ ಬ್ಯಾಂಕುಗಳನ್ನು ಒಳಗೊಂಡಿರುವ ಸರ್ವವ್ಯಾಪಿ ಬ್ಯಾಂಕುಗಳು ಎಲ್ಲ ಬಗೆಯ ಬ್ಯಾಂಕಿಂಗ್ ಸೇವೆಗಳು ಮತ್ತು ಉತ್ಪನ್ನಗಳನ್ನು ಒದಗಿಸುತ್ತದೆ. ಆದರೆ ವಿಭಿನ್ನ ಬಗೆಯ ಬ್ಯಾಂಕಿಂಗ್ ಪರವಾನಗಿ ಪದ್ಧತಿಯಲ್ಲಿ ಸಣ್ಣ ಹಣಕಾಸು ಬ್ಯಾಂಕುಗಳು ಮತ್ತು ಪಾವತಿ ಬ್ಯಾಂಕ್ಗಳು ಕೆಲವು ಆಯ್ದ ಉತ್ಪನ್ನಗಳನ್ನು ಮಾತ್ರ ವಿತರಿಸುತ್ತವೆ. ಇನ್ನು ತೀರಾ ಇತ್ತೀಚಿನವರೆಗೆ ಬ್ಯಾಂಕ್ ಎಂದರೆ ಠೇವಣಿ ಸ್ವೀಕರಿಸುವ, ಸಾಲ ನೀಡುವ, ಹಣ ವರ್ಗಾವಣೆ ಮತ್ತು ಭದ್ರತಾ ಸುಪರ್ದು ಕಪಾಟುಗಳಂತಹ ಸೇವೆಗಳನ್ನು ಒದಗಿಸುವ ಸಂಸ್ಥೆಯಾಗಿಯಷ್ಟೇ ಆಗಿತ್ತು. ಸುಮಾರು 50 ವರ್ಷಗಳ ಹಿಂದೆ ದೇಶದ ಪ್ರಮುಖ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಿದ ನಂತರ ಇಲ್ಲಿಯವರೆಗೆ ಬ್ಯಾಂಕ್ ಸೇವೆಗಳನ್ನು ಜನರ ಬಳಿ ಕೊಂಡೊಯ್ದು ಅವರ ಬ್ಯಾಂಕ್ ವ್ಯವಹಾರಗಳನ್ನು ಸುಗಮವಾಗಿಗೊಳಿಸುವ ನಿಟ್ಟಿನಲ್ಲಿ ಭಾರತ ಸರ್ಕಾರವು ಹಲವು ಉಪಕ್ರಮಗಳನ್ನು ಕೈಗೊಳ್ಳುತ್ತಲೇ ಇದೆ. ಆರ್ಥಿಕ ಸೇರ್ಪಡೆ ಕಾರ್ಯ ಅಂದರೆ ಫೈನಾನ್ಷಿಯಲ್ ಲಿಟ್ರಸಿ ಅಂಗವಾಗಿ ದೇಶದ ಪ್ರತಿಯೊಬ್ಬ ನಾಗರಿಕನಲ್ಲಿಯೂ ಹಣ ಮತ್ತು ಬ್ಯಾಂಕಿಂಗ್ ಬಗ್ಗೆ ಅರಿವು ಮೂಡಿಸುವ ಹಣಕಾಸು ಸಾಕ್ಷರತೆ ಕಾರ್ಯಕ್ರಮವು ಬಹುದೊಡ್ಡ ಆಂದೋಲನವಾಗಿದೆ. ದೇಶದ ಎಲ್ಲ ನಾಗರಿಕರು ಒಂದು ಬ್ಯಾಂಕ್ ಖಾತೆಯನ್ನು ಹೊಂದಿರಲೇಬೇಕೆಂಬ ಉದ್ದೇಶದಿಂದ ಜನ್ಧನ್ ಯೋಜನೆಯನ್ನು ರೂಪಿಸಲಾಗಿದೆ. ಈ ನಿಟ್ಟಿನಲ್ಲಿ ಬ್ಯಾಂಕುಗಳಿಗೆ ಕೊಟ್ಟಂತಹ ಪರವಾನಗಿ ಕೊಡೋದಕ್ಕೆ ಮಾಡಿರತಕ್ಕಂಥ ಪರ್ವಗಳು ಏನಪ್ಪ ಅಂತ ಹೇಳಿದರೆ, ಸಾಂಪ್ರದಾಯಿಕ ಸರ್ವವ್ಯಾಪಿ ಬ್ಯಾಂಕುಗಳಿಗಿಂತ ವಿಭಿನ್ನ ಬ್ಯಾಂಕುಗಳಿಗೆ ಕಾನೂನಾತ್ಮಕ ನಿಯಂತ್ರಣಗಳನ್ನು ವಿಭಿನ್ನವಾಗಿರುತ್ತವೆ. ಉದಾಹರಣೆಗೆ ಪಾವತಿ ಬ್ಯಾಂಕುಗಳು ಮತ್ತು ಸಣ್ಣ ಹಣಕಾಸು ಬ್ಯಾಂಕುಗಳು ಕನಿಷ್ಠ 100 ಕೋಟಿ ರೂಪಾಯಿಗಳ ಪಾವತಿ ಬಂಡವಾಳವನ್ನು ಹೊಂದಿರಬೇಕು. ಆದರೆ ಸರ್ವವ್ಯಾಪಿ ಬ್ಯಾಂಕುಗಳ ಕನಿಷ್ಠ ಬಂಡವಾಳ 500 ಕೋಟಿ ಇರಬೇಕು.
ಪಾವತಿ ಬ್ಯಾಂಕುಗಳ ಸಾಲ ನೀಡುವಂತಿಲ್ಲ. ಪೇಮೆಂಟ್ ಬ್ಯಾಂಕ್ಸ್ ಸಾಲ ಕೊಡೋ ಹಾಗಿಲ್ಲ. ಸಣ್ಣ ವ್ಯವಹಾರ ಬ್ಯಾಂಕುಗಳು ಅವುಗಳು ನೀಡುವ ಒಟ್ಟು ಸಾಲದ 75% ಸಾಲವನ್ನು ಆದ್ಯತೆ ವಲಯಕ್ಕೆ ಕೊಡಬೇಕು. ಈಗಿರ್ತಕ್ಕಂಥ ಏನು ಪ್ರಯಾರಿಟಿ ಸೆಕ್ಟರ್ 40% ಅಂತ ಏನಿದೆ, ಅದು ಈ ಒಂದು ಬ್ಯಾಂಕ್ಗಳಿಗೆ ಅನ್ವಯ ಆಗಲ್ಲ. ಅವರು 75% ಸಾಲವನ್ನು ಆದ್ಯತಾ ವಲಯಕ್ಕೆ ಕೊಡಬೇಕಾಗಿ ಬರುತ್ತೆ. ಈ ನಿಟ್ಟಿನಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ 19 ಆಗಸ್ಟ್ 2015 ಪಾವತಿ ಬ್ಯಾಂಕುಗಳನ್ನು ಸ್ಥಾಪಿಸಲು 11 ಸಂಸ್ಥೆಗಳಿಗೆ ತಾತ್ವಿಕ ಒಪ್ಪಿಗೆಯನ್ನು ನೀಡಿತು. ಈಗಾಗಲೇ ಒಟ್ಟು 5 ಬ್ಯಾಂಕುಗಳು ಕಾರ್ಯಾರಂಭ ಮಾಡಿವೆ. ಅವುಗಳು ಯಾವುವು ಎಂದರೆ ಏರ್ಟೆಲ್ ಪಾವತಿ ಬ್ಯಾಂಕ್, ಭಾರತೀಯ ಅಂಚೆ ಪಾವತಿ ಬ್ಯಾಂಕ್, ಪೇಟಿಎಂ ಪಾವತಿ ಬ್ಯಾಂಕ್, ಫಿನೋ ಪಾವತಿ ಬ್ಯಾಂಕ್, ನಿಯಮಿತ ಮತ್ತು ಜಿಯೋ ಪಾವತಿ ಬ್ಯಾಂಕುಗಳು ಇದರಲ್ಲಿ ಸೇರಿದೆ. ಹಾಗೆಯೇ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಸಣ್ಣ ಹಣಕಾಸು ಬ್ಯಾಂಕ್ಗಳಿಗೆ ಅಂತಿಮ ಮಾರ್ಗದರ್ಶನವನ್ನು 27 ನವೆಂಬರ್ 2014 ನೀಡಿತು. ಹಾಗೂ 72 ಅರ್ಜಿಗಳನ್ನು ಸ್ವೀಕರಿಸಿ ಆ ಪೈಕಿ 10 ಅರ್ಜಿದಾರರಿಗೆ ಮಾತ್ರ ತಾತ್ವಿಕ ಒಪ್ಪಿಗೆಯನ್ನು ನೀಡಿದೆ. ಎಲ್ಲ ಸಣ್ಣ ಹಣಕಾಸು ಬ್ಯಾಂಕುಗಳು ಅಂದರೆ ಈ 10 ಕೂಡ ಆಗಲೇ ಕಾರ್ಯಾರಂಭ ಮಾಡಿದೆ. ಇನ್ನು ಇದನ್ನು ನೋಡಿದ್ರೆ ಹೋಲ್ಸೇಲ್ ಅಂಡ್ ಲಾಂಗ್ ಟರ್ಮ್ ಫೈನಾನ್ಸ್ ಬ್ಯಾಂಕ್, ಹಿಂದಿನ ನಾವು ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಏನು ಕರಿತಾ ಇದ್ವಿ, ಅದನ್ನು ಈಗ ಹೊಸ ವರ್ಷನ್ ಹೆಸರಲ್ಲಿ ಹೋಲ್ಸೇಲ್ ಅಂಡ್ ಲಾಂಗ್ ಟರ್ಮ್ ಫೈನಾನ್ಸ್ ಬ್ಯಾಂಕ್ಗಳನ್ನು ಮಾಡಬೇಕು. ಇದರಿಂದ ಅವಧಿ ಸಾಲ ನೀಡಿಕೆ ಸಂಸ್ಥೆ ಮತ್ತು ಹೂಡಿಕೆ ಬ್ಯಾಂಕಿನ ಸಂಯೋಗವಾಗಿದೆ. ಇದನ್ನು ಮಾಡಬೇಕಾಗಿರೋದು ಇವರು ಅವಧಿ ಸಾಲ ನೀಡಿಕೆ ಟರ್ಮ್ ಲೋನ್ ಕೊಡಬೇಕು ಮತ್ತು ಹೂಡಿಕೆ ಬಂಡವಾಳ ಟರ್ಮ್ ಲೋನ್ಗಳನ್ನು ಫಿಕ್ಸ್ಡ್ ಅಸೆಟ್ಸ್ ಅಕ್ವೈಸಿಷನ್ಗೆ ಏನು ಸಾಲ ಕೊಡಬೇಕು ಅದನ್ನು ಕೊಡೋದೇ ಈ ಒಂದು ಬ್ಯಾಂಕಿನ ಒಂದು ನಿರ್ಧಾರ. ಇದಕ್ಕೆ ಅವರು ಎಷ್ಟು ಕ್ಯಾಪಿಟಲ್ ಇರಬೇಕು ಅಂತ ಹೇಳಿದ್ರೆ ಪೇಡ್ ಅಪ್ ಕ್ಯಾಪಿಟಲ್ ಆಫ್ 1000 crores. ಋಣ ಮತ್ತು ಷೇರುಗಳನ್ನು ನೀಡುವುದರ ಮೂಲಕ ನಿಧಿ ಸಂಗ್ರಹಣೆ. ಇದಕ್ಕೆ ಹೇಗೆ ನಿಧಿ ಸಂಗ್ರಹಣೆ ಹೇಗೆ ಹಾಕಬೇಕು ಅಂತ ಹೇಳಿದ್ರೆ ಡೆಟ್ಟು ಮತ್ತು ಶೇರ್ ಎರಡರಿಂದನೂ ಈಕ್ವಿಟಿಯಿಂದ ನೀಡುವುದರ ಮೂಲಕ ನಿಧಿ ಸಂಗ್ರಹಣೆ ಮಾಡಬಹುದು. ಸಾಂಸ್ಥಿಕ ವಲಯ, ಸಣ್ಣ ಮತ್ತು ಮಧ್ಯಮ ವ್ಯಾಪಾರಿಗಳು ಮತ್ತು ಮೂಲಭೂತ ಸೌಕರ್ಯಗಳಿಗೆ ಸಾಲ ನೀಡಲು ಕೊಡಬಹುದು ಅಂತ ಹೇಳಿದ್ದಾರೆ. ಭಾರಿ ಮೌಲ್ಯದ ಯೋಜನೆಗಳಿಗೆ ದೀರ್ಘಾವಧಿ ಸಾಲ ನೀಡಿಕೆ, ಈಗೇನು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇದಕ್ಕೆಲ್ಲ ಇದೆ, ಅದಕ್ಕೆ 20 ರಿಂದ 25 ವರ್ಷಗಳವರೆಗೆ ಸಾಲ ಕೊಡಬಹುದು. ಆದರೆ ನಮ್ಮ ಸಾರ್ವಜನಿಕ ಬ್ಯಾಂಕ್ಗಳಲ್ಲಿ ನಾವು 10 ವರ್ಷದ ಮೇಲೆ ಯಾವ ಟರ್ಮ್ ಲೋನು ಕೊಡಲ್ಲ. ಆದರೆ ಕೊಟ್ಟರೆ ಕೂಡ ಒಂದು 25/5 ಅಂತೇಳಿ ಮಾಡಿ 5 ವರ್ಷಕ್ಕೆ ಇನ್ನೊಂದು ಬ್ಯಾಂಕಿಗೆ ಅದನ್ನ ಮಾಡ್ತಾ ಇರ್ತೀವಿ. ಅದನ್ನು ಕೂಡ ಈ ಒಂದು ಬ್ಯಾಂಕ್ಗಳು DFIಗಳು ಬಂದರೆ, ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ WLTFB ಏನಾದರೂ ಬಂದರೆ ಆ ಬ್ಯಾಂಕ್ಗಳು ಏನು ಡೆಪಾಸಿಟ್ ಕಲೆಕ್ಷನ್ ಆಗಲಿ ಸಾಲ ಕೊಡೋದಾಗಲಿ ಅವರಿಗೆ ಲಿಮಿಟು ಇನ್ನೂ ನಿಗದಿ ಮಾಡಿಲ್ಲ ಎಷ್ಟು ಅಂತ ಹೇಳಿ. ಅದಕ್ಕೆ ಸಾಲಕ್ಕೆ ತಕ್ಕಂಗೆ ಅವರು ಕೂಡ ದೀರ್ಘಾವಧಿ ಡೆಪಾಸಿಟ್ನ ಮೊಬಿಲೈಸ್ ಮಾಡ್ಬೋದು. ಹಿಂದಿನ ಅಭಿವೃದ್ಧಿ ಬ್ಯಾಂಕುಗಳಿಗೂ ಸಗಟು ದೀರ್ಘಾವಧಿ ಬ್ಯಾಂಕಿಗೂ ಯಾವುದೇ ವ್ಯತ್ಯಾಸವಿಲ್ಲ ಎಂಬುದು ತಜ್ಞರ ಟೀಕೆ. ಅಂದರೆ ಹಿಂದೆ ಇರತಕ್ಕಂಥ ಡೆವಲಪ್ಮೆಂಟಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನಿತ್ತು ಅದಕ್ಕೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಹಿಂದೆ ಫಸ್ಟ್ IFCI, IDBI, ICICI, IDFC ಇವೆಲ್ಲ ಇತ್ತು, ಡೆವಲಪ್ಮೆಂಟಲ್ ಫೈನಾನ್ಸ್ ಕಾರ್ಪೊರೇಷನ್. ಅದೆಲ್ಲ ಒಂದೊಂದೇ ಎಕ್ಸೆಪ್ಟ್ IFCI ಬಿಟ್ಟರೆ ಉಳಿದವೆಲ್ಲನೂ ಈಗ ಸಾರ್ವಜನಿಕ ಬ್ಯಾಂಕಿಂಗ್ ಕಮರ್ಷಿಯಲ್ ಬ್ಯಾಂಕ್ಸ್ ಆಗಿ ಪರಿವರ್ತನೆ ಹೊಂದಿರೋದ್ರಿಂದ ಹೆಚ್ಚಿನ ಸಾಲ ನೀಡೋದಕ್ಕೆ ತೊಂದರೆ ಆಗ್ತಾಯಿದೆ. ಹಾಗಾಗಿ ಇವ್ರುಗಳೆಲ್ಲನೂ ಇವಾಗ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಸಾರ್ವಜನಿಕ ಬ್ಯಾಂಕುಗಳಲ್ಲಿ, ವಾಣಿಜ್ಯ ಬ್ಯಾಂಕುಗಳಲ್ಲಿ ಅಸೆಟ್ ಲಯಬಿಲಿಟಿ ಮಿಸ್ ಮ್ಯಾಚಸ್ ಏನಿರ್ತಾ ಇತ್ತು ಅದು ಅವರ ಕಪ್ ಆಫ್ ಕೇಕ್ ಅಲ್ಲೇ ಅಲ್ಲ. ಅವರು ತಗೊಳ್ಳೋ ಹಾಗೇ ಇಲ್ಲ, ಲಾಂಗ್ ಟರ್ಮ್ ಲೋನ್ಸ್ನ ಕೊಡೋ ಹಂಗಿರಲಿಲ್ಲ. ಆದರೆ ಕೊಟ್ಟಿದ್ದರು. ಆದ್ದರಿಂದನೇ ಈಗ ಆಗಿರ್ತಕ್ಕಂಥ ಏನು NPAಗಳನ್ನು ನೀವು ನೋಡ್ತಾ ಇದ್ದೀರಾ ಅದಕ್ಕೆ ಒಂದು ಕಡಿವಾಣ ಬೀಳುತ್ತೆ ಅನ್ನೋದನ್ನು ಇಲ್ಲಿ ತಜ್ಞರ ಒಂದು ಅಭಿಪ್ರಾಯ. ಅದೇ ಥರ ಪ್ರತಿ ಸಾರಿ ಕೂಡ ನೀವು DFI ಅಂದರೆ ಲಾಂಗ್ ಟರ್ಮ್ ಬ್ಯಾಂಕ್ಸ್ ಅಂತೇಳಿ ಮಾಡಿಬಿಟ್ಟು ಹೋಲ್ಸೇಲ್ ಬ್ಯಾಂಕ್ಸ್ ಮಾಡಿ ಮತ್ತೆ ಅದನ್ನು ಸಾರ್ವಜನಿಕ ವಾಣಿಜ್ಯ ಬ್ಯಾಂಕುಗಳಾಗಿ ಪರಿವರ್ತನೆ ಮಾಡೋದು ಬೇಡ ಅಂತ ಹೇಳಿ ಈ ಒಂದು ರೆಕಮೆಂಡೇಷನ್ನಲ್ಲಿ ತಿಳುವಳಿಕೆ ಕೊಡ್ತಾರೆ. ಸೊ ಏನು ಇದರಿಂದ ತೊಂದರೆ ಏನಾಗುತ್ತೆ, ಸಾರ್ವಜನಿಕ ಬ್ಯಾಂಕ್ಗಳ ಮೇಲೆ ಆಗತಕ್ಕಂಥ ಪರಿಣಾಮಗಳೇನು ಈಗಿನ ಹೊಸ ಬ್ಯಾಂಕ್ಗಳು ಬಂದರೆ ಅಂದರೆ, ಪೇಮೆಂಟ್ ಬ್ಯಾಂಕ್ಗಳು ಬರೋದ್ರಿಂದ ಅವರು ಆಗಲೇ ಬಡ್ಡಿ ದರಗಳು ಜಾಸ್ತಿ ಕೊಡ್ತಾ ಇದ್ದಾರೆ. ಹಾಗಾಗಿ
ಸಾಕಷ್ಟು ಸಣ್ಣ ಠೇವಣಿಗಳೇನಿದೆ ಅದೆಲ್ಲ ಪೇಮೆಂಟ್ ಬ್ಯಾಂಕಿಗೆ ಹೋಗುತ್ತೆ. ಆದರೆ ಸಣ್ಣ ಈ ಪಾವತಿ ಬ್ಯಾಂಕುಗಳು ಸಾಲ ಕೊಡೋದು ಅಂತ ಒಂದು ಉದ್ದೇಶ ಇಲ್ಲದೇ ಇರೋದ್ರಿಂದ ಅವರನ್ನೆಲ್ಲನೂ ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕುಗಳಿಗೆ ಕಳಿಸಬಹುದು. ಹೀಗಾಗಿ ಸಾರ್ವಜನಿಕ ಬ್ಯಾಂಕುಗಳ ಸಾಲ ನೀಡಿಕೆಯಲ್ಲಿ ಹೆಚ್ಚಳ ಆಗುತ್ತೆ ಅಂಥೇಳಿ ಒಂದು ತೀರ್ಮಾನ ಆಗಿದೆ. ಆದರೆ ಈ ಎಲ್ಲ ಬ್ಯಾಂಕುಗಳು ಏನೇನು ಹೊಸದಾಗಿ ಅವರು ಶಿಫಾರಸು ಮಾಡಿದ್ದಾರೆ ಇವೆಲ್ಲ ಕೂಡ 100% 100% ಡಿಜಿಟಲ್ ಬ್ಯಾಂಕಿಂಗೇ ಆಗಬೇಕು ಅನ್ನೋದು ಒಂದು ಕಡ್ಡಾಯ. ಸೊ ಡಿಜಿಟಲ್ ಬ್ಯಾಂಕಿಂಗ್ ಅನ್ನೋಂದ್ರೆ ಏನು, ಯಾತಕ್ಕೆ ಡಿಜಿಟಲ್ ಬ್ಯಾಂಕಿಂಗ್ ಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ. ಡಿಜಿಟಲ್ ಇಂಡಿಯಾ ಪರಿಕಲ್ಪನೆಯಲ್ಲಿ ಮೂಡಿಬಂದದ್ದು 125 ಕೋಟಿ ಭಾರತೀಯರಿಗೆ ವಿದ್ಯುನ್ಮಾನ ಬ್ಯಾಂಕಿಂಗ್ ಮತ್ತು ಮೊಬೈಲ್ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸುವ ಒಂದು ಉದ್ದೇಶ ಹಾಗೂ ಇವರೆಲ್ಲರಿಗೂ ಬ್ಯಾಂಕಿನ ಒಂದು ಸೇವೆಗಳಲ್ಲಿ ಸೇರಿಸುವುದೇ ಒಂದು ಪರಿಕಲ್ಪನೆ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಜ್ಞಾನ ಸಂಪನ್ನತೆಯನ್ನು ಹೆಚ್ಚಿಸಬೇಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಹಣಕಾಸು ಸೇರ್ಪಡೆ ಅನ್ನುವ ಎಲ್ಲರಿಗೂ ಮೊಬೈಲ್ ಬ್ಯಾಂಕಿಂಗ್ ಮತ್ತು ವಿದ್ಯುನ್ಮಾನ ಬ್ಯಾಂಕಿಂಗ್ ಈ ಬ್ಯಾಂಕಿಂಗ್ ಸೇವೆ ಒದಗಿಸಬೇಕು ಎಂಬುದು ನಮ್ಮ ಪ್ರಧಾನಮಂತ್ರಿಗಳ ದೂರದೃಷ್ಟಿ ಕನಸು ಆಗಿತ್ತು. ಈ ಕನಸುಗಳನ್ನು ಸಾಕಾರಗೊಳಿಸುವ ಉದ್ದೇಶದಿಂದ ದೇಶದ ಹಲವು ಬ್ಯಾಂಕುಗಳು ಬಹುದೊಡ್ಡ ಪ್ರಮಾಣದಲ್ಲಿ ಡಿಜಿಟಲ್ ಸೇವೆಗಳನ್ನು ನೀಡಿದೆ, ಈಗಾಗಲೇ ಉಪಕ್ರಮಿಸಿದೆ. ಈ ಬಾರಿ ತಾಂತ್ರಿಕ ಪ್ರಗತಿಯಿಂದ ಹಣಕಾಸು ಸೇವೆ ಉದ್ಯಮದ ದೃಷ್ಟಿಕೋನವೇ ಸಂಪೂರ್ಣ ಬದಲಾಗಿದೆ. ಜಾಗತಿಕ ಮಟ್ಟದಲ್ಲಿ ಹಣಕಾಸು ತಂತ್ರಜ್ಞಾನವು ಫಿನ್ಟೆಕ್ ಕಂಪನಿಗಳು ಅವರ ಒಂದು ಸಾಫ್ಟ್ವೇರ್ಗಳಲ್ಲಿ ಅದರಲ್ಲಿ ಹೆಚ್ಚಿನ ಹೂಡಿಕೆಗಳನ್ನು ಮಾಡಿ ಅಲ್ಲಿ ಕೂಡ ಕೆಲಸಗಳು ಸಿಕ್ಕೋದಲ್ಲದೆ ಡಿಜಿಟಲ್ ಉತ್ಪಾದನೆಗಳ ಅಂತರ್ಜಾಲದ ಬ್ಯಾಂಕಿಂಗ್ ಮತ್ತು ಮೊಬೈಲ್ ಬ್ಯಾಂಕಿಂಗ್ ಕಡೆಗೆ ಒಲವು ಮೂಡುತ್ತಿರುವ ಕಾರಣ ತಂತ್ರಜ್ಞಾನದಲ್ಲಿ ಹೊಸ ಬದಲಾವಣೆ ಉಂಟಾಗಿದೆ. ಅದು ಸರ್ವವ್ಯಾಪಿ ಬ್ಯಾಂಕಿಂಗ್ ವ್ಯವಸ್ಥೆಯ ಹಾದಿಯನ್ನು ಸುಗಮಗೊಳಿಸುತ್ತಿದೆ. ಯೂನಿವರ್ಸಲ್ ಬ್ಯಾಂಕಿಂಗ್ ಏನು ನಾವೀಗ ಮಾಡ್ತಾ ಇದ್ದೀವಿ ಅದಕ್ಕೆ ಈ ಫಿನ್ಟೆಕ್ ಕಂಪನಿಗಳು ಸಾಕಷ್ಟು ಒಂದು ಸಹಾಯವನ್ನು ಮಾಡಿದೆ. ಇನ್ನು ಡಿಜಿಟಲ್ ಬ್ಯಾಂಕಿಂಗ್ ಅಂದರೆ ಏನು? ಅಂತರ್ಜಾಲದ ಮೂಲಕ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸುವ ಒಂದು ಕಾಗದ ರಹಿತ ಬ್ಯಾಂಕಿಂಗ್ ವ್ಯವಸ್ಥೆ. ಒನ್ ಎಂಡ್ ಟು ಅನದರ್ ಎಂಡ್, ಒಂದು ತುದಿಯಿಂದ ಇನ್ನೊಂದು ತುದಿಗೆ ವೇದಿಕೆಯನ್ನು ಕಲ್ಪಿಸುವುದು. ಇದರಲ್ಲಿ ಬಳಕೆದಾರರು ಮತ್ತು ತಮ್ಮ ಕಂಪ್ಯೂಟರ್, ಮೊಬೈಲ್, ATM, ಮಾರಾಟ ಪಾವತಿ ಸಾಧನ ಅಂದರೆ ಪಾಸ್ ಮಿಷನ್ಸ್ ಮುಂತಾದವುಗಳ ಮೂಲಕ ಹಣಕಾಸು ಡಾಟಾ ಅಂದರೆ ದತ್ತಾಂಶಗಳಿಗೆ ಪ್ರವೇಶಿಸುತ್ತಾರೆ. ಸೊ ಇದು ಇನ್ನೊಂದೇನೆಂದರೆ ಒಂದು ತುದಿಯಲ್ಲಿ ಗ್ರಾಹಕ ಇದ್ದರೆ ಇನ್ನೊಂದು ತುದಿಯಲ್ಲಿ ಬ್ಯಾಂಕುಗಳು ತಮ್ಮ ಸರ್ವರ್ಗಳು, ಅಡ್ಮಿನ್ ನಿಯಂತ್ರಿತ ಪ್ಯಾನಲ್ಗಳು ಮತ್ತು ವಿವಿಧ ಸಮನ್ವಯ ತಂತ್ರಾಂಶಗಳ ಮೂಲಕ ಒಬ್ಬರನ್ನೊಬ್ಬರು ಸಂಪರ್ಕಿಸುತ್ತಾರೆ. 65% ಹೆಚ್ಚಿನ ಗ್ರಾಹಕರು ಈಗ ಡಿಜಿಟಲ್ ಬ್ಯಾಂಕಿಂಗ್ ಸ್ಮಾರ್ಟ್ಫೋನ್ಗಳನ್ನು ಬಳಸುತ್ತಿದ್ದು ಇದು ಚುರುಕುತನ, ಮಾಪನ ಸಾಮರ್ಥ್ಯ ಮತ್ತು ದಕ್ಷತೆಯನ್ನು ಅಧಿಕಗೊಳಿಸುತ್ತಿದೆ. ಹಣಕಾಸು ಮತ್ತು ಬ್ಯಾಂಕಿಂಗ್ ವಲಯದಲ್ಲಿ ಉಂಟಾದ ಡಿಜಿಟಲ್ ಕ್ರಾಂತಿಯಿಂದಾಗಿ ಸಾಂಪ್ರದಾಯಿಕ ಬ್ಯಾಂಕುಗಳಲ್ಲಿ ಹಲವು ದಶಕಗಳಿಂದ ಅನುಸರಿಸುತ್ತಿದ್ದ ಹಿಂದಿನ ಎಷ್ಟೋ ಪ್ರಕ್ರಿಯೆಗಳು ಕ್ರಮೇಣ ಬದಲಾಗುತ್ತಿದೆ. ಬ್ಯಾಂಕುಗಳು ಈಗ ನಗದುರಹಿತ, ಚೆಕ್ ರಹಿತ ಮತ್ತು ಶಾಖಾರಹಿತ ಬ್ಯಾಂಕುಗಳು ಮತ್ತು ಡಿಜಿಟಲ್ ಬ್ಯಾಂಕ್ ವ್ಯವಸ್ಥೆಯ ಹೆಜ್ಜೆ ಇಡುತ್ತಿದೆ. ಅವುಗಳಲ್ಲಿ ಕೆಲವೆಂದರೆ ಯಾವ್ಯಾವ ಸರ್ವಿಸಸ್ ಕೊಡ್ತಾರೆ ಅಂತ ಹೇಳಿದ್ರೆ ದೂರವಾಣಿ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ಸಾಮಾಜಿಕ ಮಾಧ್ಯಮ ವಿಶ್ಲೇಷಣೆ, ಡಿಜಿಟಲ್ ವ್ಯಾಲೆಟ್, ವೇರಬಲ್ ತಂತ್ರಜ್ಞಾನ, ಸಂದರ್ಭೋಚಿತ ಬ್ಯಾಂಕಿಂಗ್, ವೈಯಕ್ತಿಕ ಹಣಕಾಸು ನಿರ್ವಹಣೆ, ಹಾಗೆ ಬ್ಲಾಕ್ ಚೈನ್ ಟೆಕ್ನಾಲಜಿ, ವಿಭಾಗ ಸರಣಿ ತಂತ್ರಜ್ಞಾನ, ಚೆಕ್ ಟ್ರಂಕೇಶನ್ ಸಿಸ್ಟಮ್, ಚೆಕ್ ಬಿಂಬಗ್ರಹಣ ವ್ಯವಸ್ಥೆ ಇವುಗಳು ಇದರಲ್ಲಿ ಸೇರಿಕೊಂಡಿದೆ. ದೂರವಾಣಿ ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲರಿಗೂ ಗೊತ್ತಿರೋ ಹಾಗೆ ದೂರವಾಣಿ ಬ್ಯಾಂಕಿನಿಂದ ಗ್ರಾಹಕರು ತಮ್ಮ ಮನೆ ಅಥವಾ ಕಚೇರಿಯಿಂದಲೇ ಅಥವಾ ಪ್ರಯಾಣ ಮಾಡುತ್ತಾ ಇರುವಾಗಲೇ ಎಲ್ಲಿಂದ ಬೇಕಾದರೂ ವ್ಯವಹಾರ ನಡೆಸಬಹುದು. ಖಾತೆಯ ವಿವರ, ಶಿಲ್ಕು, ಚೆಕ್ಕು, ಪಾವತಿಯ ಸ್ಥಿತಿ, ವ್ಯವಹಾರ ವಿವಿಧ ವಿವರಗಳನ್ನು ವೀಕ್ಷಿಸಿ ಅಥವಾ ವ್ಯವಹಾರ ನಡೆಸುವಿಕೆ ಹಾಗೂ ಇಮೇಲ್ ಮತ್ತು ಮೊಬೈಲ್ ಎಚ್ಚರಿಕೆ ಸಂದೇಶಗಳಿಗೆ ನೋಂದಣಿ ಮಾಡುವುದು ಮಾತ್ರವಲ್ಲದೆ ಚೆಕ್ ಪುಸ್ತಕ ನೀಡಿಕೆ ಮತ್ತು ಪಾವತಿ ಸ್ಥಗಿಸಿಕೊಳ್ಳುವಂತೆ ಸ್ಟಾಪ್ ಪೇಮೆಂಟ್ ಅಥವಾ ಚೆಕ್ ಪುಸ್ತಕ ಬೇಕು ಅಂತೇಳಿ ಅರ್ಜಿ ಸಲ್ಲಿಸುವುದು ಕೂಡ ಈ ದೂರವಾಣಿ ಬ್ಯಾಂಕಿಂಗ್ನಲ್ಲಿ ನಡೆಯುತ್ತೆ.
ಇನ್ನು ಮೊಬೈಲ್ ಬ್ಯಾಂಕಿಂಗ್ ಏನು ಅಂತ ಹೇಳಿದ್ರೆ, ಇದು ಬ್ಯಾಂಕುಗಳು ಒದಗಿಸುತ್ತಿರುವ ಬಹಳ ಜನಪ್ರಿಯವಾದ, ಎಲ್ಲರೂ ಬಹುಶಃ ಇಲ್ಲಿರ್ತಕ್ಕಂಥವರೆಲ್ಲರೂ ಮೊಬೈಲ್ ಬ್ಯಾಂಕಿನ ಒಂದು ಅನುಕೂಲನ ಪಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಹಣಕಾಸು ವ್ಯವಹಾರ ನಡೆಸಲು ಒಂದು ಸಾಮಾನ್ಯ ಮೊಬೈಲ್ ಅಥವಾ ಸೂಕ್ತ ಅಪ್ಲಿಕೇಶನ್ ಇರುವ ಟ್ಯಾಬ್ಲೆಟ್ ಅಥವಾ ಬ್ಯಾಂಕಿನ ತಂತ್ರಾಂಶ ಸಾಫ್ಟ್ವೇರ್ ಇದ್ದರೆ ಸಾಕು. ಈ ಅಪ್ಲಿಕೇಶನ್ ಒಂದು ಸುರಕ್ಷಿತ ಪಾಸ್ವರ್ಡ್ ಮೂಲಕ ತೆರೆದು ಗ್ರಾಹಕರು ತಮಗೆ ಸಂಬಂಧಿಸಿದ ವಿವಿಧ ಖಾತೆಗಳು, ವಿನಿಯೋಜನೆಗಳು ಮತ್ತಿತರ ಈವನ್ ಇನ್ವೆಸ್ಟ್ಮೆಂಟು, ಇನ್ಶೂರೆನ್ಸು ಯಾವುದು ಬೇಕಾದ್ರೂ ಇದರಲ್ಲಿ ಮಾಡಬಹುದು. ವ್ಯವಹಾರಗಳು ವಿವರಗಳನ್ನು ಸಹ ಇದರಲ್ಲಿ ಮಾಡುವಂಥದ್ದಿದೆ. ಸಾಮಾಜಿಕ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಈ ಒಂದು ಡಿಜಿಟಲ್ ಬ್ಯಾಂಕಿಂಗಲ್ಲಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಸಿಕ್ಕಾಪಟ್ಟೆ ನಡೀತಾ ಇದೆ. ಇದು ಹೇಗೆ ಅಂದರೆ, ಇದು ಫೇಸ್ಬುಕ್, ಟ್ವಿಟರ್, ಯೂಟ್ಯೂಬ್, ಇಂಟೆಗ್ರಲ್ ಮುಖಾಂತರ ಮಾಡಬಹುದು. ಉತ್ಪನ್ನಗಳ ವಿವರಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿಡುಗಡೆ ಮಾಡಿ ನಂತರ ಲಭಿಸುವ ಮಾಹಿತಿಗಳ ವಿಶ್ಲೇಷಣೆಯಿಂದ ಹೆಚ್ಚಿನ ಪ್ರಯೋಜನ ಪಡೆಯಬಹುದು. ಮಾರುಕಟ್ಟೆ ಜ್ಞಾನ, ಭಾವಿ ಗ್ರಾಹಕರನ್ನು ಸೆಳೆಯುವಿಕೆ ಮತ್ತು ಗ್ರಾಹಕರ ಪ್ರತಿಕ್ರಿಯೆಗಳ ಮೇಲೆ ನಿಗಾ ವಹಿಸಿ ಪೈಪೋಟಿಯನ್ನು ಯಶಸ್ವಿಯಾಗಿ ಅವ್ರು ಏನೇನು ಮಾಡ್ತಾ ಇದ್ದಾರೆ, ಯಾವುದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡಿಕೊಂಡು ಬೇರೆ ಯೂನಿವರ್ಸಲ್ ಬ್ಯಾಂಕ್ಗಳು ಅವ್ರ ಜೊತೆ ಪೈಪೋಟಿ ಮಾಡೋದಕ್ಕೆ ಇದರಿಂದ ಒಂದು ಸಾಧ್ಯತೆ ಇದೆ. ಇನ್ನು ಡಿಜಿಟಲ್ ವ್ಯಾಲೆಟ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ಗ್ರಾಹಕರು ಫಿನ್ಟೆಕ್ ಕಂಪನಿಯ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ನಂತರ ಬಹಳ ಸುಲಭವಾಗಿ ತಮ್ಮ ಖಾತೆ, ಅಂತರ್ಜಾಲ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ ಮೂಲಕ ಹಣ ಜಮಾ ಅಥವಾ ವರ್ಗಾವಣೆ ಮಾಡುವಂತಹ ಒಂದು ಅನುಕೂಲ ಇದರಲ್ಲಿದೆ. ಅಷ್ಟೇ ಅಲ್ಲದೆ ಗ್ರಾಹಕರು ತಮ್ಮ ಮಹತ್ವದ ದಾಖಲೆಗಳಾದ ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, KYC ದಸ್ತಾವೇಜುಗಳು ಮುಂತಾದವುಗಳ ಚಿತ್ರ ಬಿಂಬಗಳನ್ನು, ಇಮೇಜ್ಗಳನ್ನು ಕೂಡ ಇದರಲ್ಲಿ ಸಂಗ್ರಹಿಸಿಡಬಹುದು. ಇನ್ನು ವೇರಬಲ್ ಬ್ಯಾಂಕಿಂಗ್ ತಂತ್ರಜ್ಞಾನ ಅಂತ ಹೇಳಿದರೆ ಆಲ್ಟರ್ನೇಟ್ ಬ್ಯಾಂಕಿಂಗ್ ಅಲರ್ಟ್ಸ್ ಕೊಡುತ್ತೆ. ಇದರಲ್ಲಿ ಬ್ಯಾಂಕಿನ ವಹಿವಾಟು ಎಚ್ಚರಿಕೆ ಸಂದೇಶಗಳನ್ನು ಕಳಿಸಲು ಸುಲಭ ಮಾರ್ಗ. ಮಾರಾಟಗಾರಿಕೆ ಮತ್ತು ಹೊಸ ಉತ್ಪನ್ನಗಳ ಪರಿಚಯ ಸಾಮಗ್ರಿಗಳನ್ನು ಗ್ರಾಹಕರಿಗೆ ಸಕಾಲದಲ್ಲಿ ತಲುಪುವಂತೆ ಸಾಂದರ್ಭಿಕ ಪ್ರಕಟಣೆಗಳನ್ನು ಕಳಿಸಬಹುದು. ಗ್ರಾಹಕರೊಡನೆ ನಿರಂತರ ಸಂಪರ್ಕವಿಟ್ಟುಕೊಂಡು ಬ್ಯಾಂಕುಗಳು ಉತ್ತಮ ಸೇವೆ ನೀಡುತ್ತಾ ಅವರು ಸದಾ ಸಂತೋಷದಲ್ಲಿರುವಂತೆ ನೋಡಿಕೊಳ್ಳುವುದು ಗ್ರಾಹಕ ಸಂಬಂಧ ನಿರ್ವಹಣೆಯ ಪ್ರಮುಖ ಕಾರ್ಯ ಈ ಒಂದು ವೇರಬಲ್ ಬ್ಯಾಂಕಿಂಗ್ ಯೋಜನೆಯಿಂದ. ಇನ್ನು ಸಂದರ್ಭೋಚಿತ ಅಥವಾ ಕಾಂಟೆಕ್ಸ್ಚುಯಲ್ ಬ್ಯಾಂಕಿಂಗ್ ಅಂದರೆ, ಸಾಂಪ್ರದಾಯಿಕ ಬ್ಯಾಂಕಿಂಗ್ ಪದ್ಧತಿಯಲ್ಲಿ ಗ್ರಾಹಕರು ಬ್ಯಾಂಕ್ ಖಾತೆಗೆ ನಗದು ಜಮಾ ಮಾಡುವುದು, ಹಿಂಪಡೆಯುವುದು, ಖಾತೆಯಲ್ಲಿನ ಶಿಲ್ಕು ಪರಿಶೀಲಿಸುವುದು, ಖಾತಾ ತೆಕ್ತೆ ಅಥವಾ ಸಾಲದ ಅರ್ಜಿ ಪಡೆಯುವುದು ಮುಂತಾದವುಗಳಿಗೆ ಭೌತಿಕ ಬ್ಯಾಂಕಿಂಗ್ ಶಾಖೆಗೆ ಭೇಟಿ ನೀಡಬೇಕಾಗಿತ್ತು. ಈ ಎಲ್ಲ ಸೇವೆಗಳು ಈಗ ಈ ತಂತ್ರಜ್ಞಾನದ ಆಧಾರಿತ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸ್ಥಿರಗೊಂಡಿದೆ. ಇವುಗಳಿಗೆ ಗ್ರಾಹಕರು ಸಂದರ್ಭಕ್ಕೆ ತಕ್ಕಂತೆ ಹೊಂದಿಕೊಳ್ಳುವುದು ಅಗತ್ಯ ಆಗಿದೆ. ಇನ್ನು ಬ್ಲಾಕ್ ಚೈನ್ ಅಂದರೆ ಬಿಟ್ಕಾಯಿನ್ ಅಂದರೆ ಗೂಢಲಿಪಿ, ಚಲಾರ್ಥ, ಕ್ರಿಪ್ಟೋ ಕರೆನ್ಸಿ ಸಂಬಂಧವಾಗಿ ಬ್ಲಾಕ್ ಚೈನ್ ಟೆಕ್ನಾಲಜಿ ಏನಿದೆ ಸಂಬಂಧಿಸಿದಂತೆ ಬಹಳ ಮುಖ್ಯವಾಗಿ ತಾಂತ್ರಿಕ ಆವಿಷ್ಕಾರ. ಇದು ನೆಟ್ವರ್ಕ್ನ ಎಲ್ಲ ವ್ಯವಹಾರಗಳಿಗೂ ಪುರಾವೆ ನೀಡುತ್ತದೆ. ನಾವು ಮಾಡಿರ್ತಕ್ಕಂತಹ ಇಂಟರ್ನೆಟ್ ಬ್ಯಾಂಕಿಂಗಿನ ಪ್ರತಿಯೊಂದು ವಿವರಗಳಿಗೂ ಕೂಡ ಈ ಬ್ಲಾಕ್ ಚೈನ್ನಲ್ಲಿ ನಿಮಗೆ ಲೆಡ್ಜರ್ ಎಕ್ಸ್ಟ್ರಾಕ್ಟ್ ಸಿಗುತ್ತೆ. ನೀವು ಯಾವತ್ತೇನು ಟ್ರಾನ್ಸಾಕ್ಷನ್ ಮಾಡಿದ್ರಿ, ಎಷ್ಟು ಮಾಡಿದ್ರಿ ಅದರ ಬಗ್ಗೆ. ಬ್ಲಾಕ್ ಅಂತ ಹೇಳಿದ್ರೆ ವಿಭಾಗ ಅಂತ ಅರ್ಥ. ಹಾಗೆ ಬ್ಲಾಕ್ ಚೈನ್ ಅಂತ ಹೇಳಿದ್ರೆ ಕರೆಂಟ್ ಪಾರ್ಟ್, ಅದನ್ನ ಪ್ರಸಕ್ತ ಭಾಗ ಏನಿದೆ ಅದನ್ನು ಯಾವತ್ತು ಬೇಕಾದ್ರೂ ನೀವು ಮತ್ತೆ ತೆಗೆದು ನೋಡುವಂತಹ ಒಂದು ವ್ಯವಸ್ಥೆ ಈ ಬ್ಲಾಕ್ ಚೈನ್ನಲ್ಲಿ ಇರುತ್ತೆ. ಇದನ್ನು ನಮ್ಮ ಭಾರತ ದೇಶದಲ್ಲಿ ಇನ್ನೂ ರಿಸರ್ವ್ ಬ್ಯಾಂಕ್ ಬಿಟ್ಕಾಯಿನ್ ಬಗ್ಗೆ ಆಗಲಿ, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಆಗಲಿ ಇನ್ನೂ ಅನುಮತಿ ಕೊಡದೇ ಇರೋದ್ರಿಂದ ಇದರ ತಂತ್ರಜ್ಞಾನ ನಮಗಿನ್ನೂ ಅಷ್ಟು ನಾವು ಉಪಯೋಗಿಸ್ಕೊಂಡಿಲ್ಲ. ಇನ್ನು ಬಹುತೇಕ ಬ್ಯಾಂಕ್ಗಳಲ್ಲಿ ಈ ಮೇಲಿನ ಇದಲ್ದಲೆ ಬಹಳ ಹಿಂದಿನಿಂದ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಒಂದು 5-6 ವರ್ಷಗಳಿಂದ ಮಾಡಿರೋದಂದರೆ RTGS, NEFT, ಡಿಜಿಟೈಸೇಷನ್ನಲ್ಲಿ IMPS, CTS ಮತ್ತು ATMಗಳು. ಕೆಲವು ಫಿನ್ಟೆಕ್ ಕಂಪನಿಗಳು ವೈಯಕ್ತಿಕ ಹಣಕಾಸು ನಿರ್ವಹಣೆಯಂಥ ಪೂರಕ ಸೇವೆಗಳನ್ನು ಸಹ ಇತರ ಕಂಪನಿಗಳನ್ನು ಪೀರ್ ಟು ಪೀರ್ ಸಾಲ ನೀಡಿಕೆಯಂತಹ ಇತರ ಸ್ಪರ್ಧಾತ್ಮಕ ಪರಿಹಾರಗಳನ್ನು ಈ ಡಿಜಿಟಲ್ ಬ್ಯಾಂಕಿಂಗ್ನಲ್ಲಿ ಒದಗಿಸಲಾಗುತ್ತಿದೆ. ಇಷ್ಟೇ ಅಲ್ಲದೆ ನಾವು ಈ ಡಿಜಿಟಲೈಸೇಷನ್ನಿಂದ ಎಷ್ಟಾಗಿದೆ ಅಂತ ಹೇಳಿದರೆ, ಜನ್ಧನ್ ಅಕೌಂಟ್ನಲ್ಲಿ 32 ಕೋಟಿ ಅಕೌಂಟ್ಗಳನ್ನು
ಬ್ಯಾಂಕ್ಗಳು ಕೇವಲ 1.5 ವರ್ಷದಲ್ಲಿ ಒಂದು ತೆರೆಯೋದಕ್ಕೆ ಅನುಕೂಲ ಆಯಿತು. ಹಾಗೆ ಇವತ್ತಿನ ಅದರಲ್ಲಿ ಸಂಗ್ರಹವಾದಂಥ ಠೇವಣಿ ಎಷ್ಟಪ್ಪ ಅಂದರೆ 80,000 ಕೋಟಿಗಳಷ್ಟು ಇದರಲ್ಲಿ ಇದೆ. ಮಧ್ಯವರ್ತಿಗಳಿಲ್ಲದೆ ಸಹಾಯಧನ, ಸಬ್ಸಿಡಿ, ವೇತನ, ನೇರ ವರ್ಗಾವಣೆ ಅಂದರೆ DBT ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಗಳನ್ನು ಯಾರ್ಯಾರು ಖಾತೆದಾರರಿದ್ದಾರೆ ಅವರಿಗೆ ಒದಗಿಸಲಾಗ್ತಾ ಇದೆ. ಇದನ್ನು 8 ಕೋಟಿ ಜನ ಪಡಿತಾ ಇದ್ದಾರೆ ಅಂಥೇಳಿ ಇವತ್ತಿನ ಎಕನಾಮಿಕ್ ಟೈಮ್ಸಲ್ಲಿ ತಿಳಿಸ್ತಾ ಇದೆ. ಹಾಗೆ ಒಟ್ಟು 4 ಕೋಟಿ ಜನಕ್ಕೆ 325 ಕೋಟಿಯಷ್ಟು ಸಾಲಗಳನ್ನು ಕೂಡ ಅಂದರೆ OD ಫೆಸಿಲಿಟಿ, ಅವರ SB ಅಕೌಂಟಲ್ಲಿ 2,000 ರೂಪಾಯಿಯಷ್ಟು OD ಫೆಸಿಲಿಟಿಗಳನ್ನು ಕೂಡ ಬ್ಯಾಂಕ್ಗಳನ್ನು ನೀಡಿದೆ. ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ಮುಂದೆ ಇದೇ 16,000 ಕೋಟಿಯಷ್ಟು ಸಾಲಗಳಾಗುತ್ತೆ. ಇದರಿಂದ DBT ಕಲೆಕ್ಷನ್ನಲ್ಲಿ ಅವುಗಳನ್ನೆಲ್ಲ ರಿಕವರಿ ಮಾಡೋದ್ರಿಂದ NPAಗಳಾಗೋದು ಕಡಿಮೆ ಆಗುತ್ತೆ ಅನ್ನೋದು ಒಂದು ಉದ್ದೇಶ. ರಾಷ್ಟ್ರದ ಆರ್ಥಿಕ ಮತ್ತು ಬ್ಯಾಂಕಿಂಗ್ ಎರಡರ ಮೇಲೂ ಸಕಾರಾತ್ಮಕ ಪರಿಣಾಮ, ಈ ಒಂದು ಕಾರ್ಯಕ್ಷಮತೆಯಲ್ಲಿ ಹೆಚ್ಚಳ, ಇದೆಲ್ಲ ಅನುಕೂಲಗಳನ್ನು ನಾವು ಪಡ್ಕೋತಾ ಇದ್ವಿ. ಡಿಜಿಟಲ್ ಬ್ಯಾಂಕಿಂಗಿಂದ ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮುಂಬರುವ ದಿನಗಳಲ್ಲಿ ಅದಲ್ಲದೆ ಇನ್ನೂ ಒಂದು ಸ್ವಲ್ಪ ಕೆಲವಿದೆ, ಅದು ಹೇಳ್ಬಿಡ್ತೀನಿ. ಖರ್ಚು ವೆಚ್ಚಗಳಲ್ಲಿ ಉಳಿತಾಯ. ಹೀಗೆ ಯಾಕೆ ಅಂತ ಹೇಳಿದರೆ ಕಾಸ್ಟ್ ಆಫ್ ಬ್ಯಾಂಕಿಂಗ್ ಕಡಿಮೆ ಆಗುತ್ತೆ. ಡಿಜಿಟಲ್ ಬ್ಯಾಂಕಿಂಗಿಗೆ ಹೋದರೆ ಸ್ವಯಂಚಾಲಿತ ವ್ಯವಸ್ಥೆಗಳಿಂದಾಗಿ ಮಾನವ ಶ್ರಮಕ್ಕೆ ಸಂಬಂಧಿಸಿದ ಬಹಳಷ್ಟು ಖರ್ಚು ವೆಚ್ಚಗಳು ಉಳಿತಾಯವಾಗುತ್ತವೆ. ಅಲ್ಲದೆ ಕಾಗದದ ಬಳಕೆಯನ್ನು ಕಡಿಮೆ ಮಾಡಿ ಭೌತಿಕ ನಗದು ವ್ಯವಹಾರಕ್ಕೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಇನ್ನೊಂದು ಹೆಚ್ಚಿನ ನಿಖರತೆ. ವ್ಯವಹಾರ ತಂತ್ರಾಂಶಗಳಲ್ಲಿ ಮಾಹಿತಿ ತಂತ್ರಜ್ಞಾನದ ಅಳವಡಿಕೆ ಸುಲಲಿತವಾಗಿ ಇರುವ ಕಾರಣ ಉದ್ಯೋಗಿಗಳಿಂದಾಗಬಹುದಾದ ತಪ್ಪುಗಳು ಕಡಿಮೆಯಾಗಿ ಲೆಕ್ಕಪತ್ರಗಳಲ್ಲಿ ನಿಖರತೆ ಹೆಚ್ಚುತ್ತದೆ. ವ್ಯವಹಾರ ದಕ್ಷತೆಯಲ್ಲಿ ಸುಧಾರಣೆ, ಗ್ರಾಹಕರೊಡನೆ ಸಂವಾದ ಮತ್ತು ಅವರ ಅವಶ್ಯಕತೆಗಳನ್ನು ತ್ವರಿತವಾಗಿ ಈಡೇರಿಸುವುದರಿಂದ ವ್ಯವಹಾರ ದಕ್ಷತೆಯಲ್ಲಿ ಕೂಡ ಡಿಜಿಟಲ್ ಬ್ಯಾಂಕಿಂಗ್ನಲ್ಲಿ ಸುಧಾರಣೆಯಾಗಿದೆ. ಸ್ಪರ್ಧಾತ್ಮಕತೆಯಲ್ಲಿ ಹೆಚ್ಚಳ. ಡಿಜಿಟಲ್ ಬ್ಯಾಂಕಿಂಗ್ ಪರಿಹಾರಗಳು ಮಾರಾಟಗಾರಿಕೆಯನ್ನು ಸುಗಮಗೊಳಿಸಿ ನೆರವಾಗುವುದರಿಂದ ಬ್ಯಾಂಕುಗಳಿಗೆ ವಿಶಾಲ ಮಾರುಕಟ್ಟೆಯನ್ನು ತಲುಪಲು ಅವಕಾಶ ನೀಡುವುದಲ್ಲದೆ ಗ್ರಾಹಕರೊಡನೆ ನಿಕಟ ಸಂಪರ್ಕವಿಟ್ಟುಕೊಳ್ಳಲು ಸಹಾಯಕವಾಗಿದೆ. ಗ್ರಾಹಕ ಸಂಬಂಧಿಗಳಲ್ಲಿ ವೃದ್ಧಿ. ಇಮೇಲ್ಗಳು, ಆನ್ಲೈನ್ ಮುಂತಾದ ಹಲವು ಸಂವಹನ ಮಾಧ್ಯಮಗಳ ಮೂಲಕ ಗ್ರಾಹಕರ ಇತಿಹಾಸವನ್ನು ಗುರುತಿಸಲು ಮತ್ತು ಗ್ರಾಹಕರನ್ನು ತ್ವರಿತವಾಗಿ ಮಾಧ್ಯಮಗಳ ಮೂಲಕ ಗ್ರಾಹಕರ ಇತಿಹಾಸ ಸಂಪರ್ಕಿಸಲು ಸಾಧ್ಯವಾಗುವುದರಿಂದ ಗ್ರಾಹಕ ಸಂತೃಪ್ತಿ ಮತ್ತು ನಿಷ್ಠೆಯನ್ನು ಹೆಚ್ಚಿಸಲು ಡಿಜಿಟಲ್ ಬ್ಯಾಂಕಿಂಗ್ ಸಹಾಯಕವಾಗಿದೆ. ಇದರಿಂದ ಬ್ಯಾಂಕ್ಗಳಲ್ಲಿ 47% ಗ್ರಾಹಕಗಳು ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಒಂದು ಸಮರ್ಥನೆ ಇದೆ. ಜೊತೆಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಭಾರಿ ಚುರುಕುತನ ಇರೋದ್ರಿಂದ ನಾವು ತಂತ್ರಾಂಶಗಳಿಂದ ವೃತ್ತಿಪರಿಣಿತರಿಗಿಂತಲೂ ಅತಿ ಹೆಚ್ಚಾಗಿ ಮಾರುಕಟ್ಟೆ ಬದಲಾವಣೆಗಳನ್ನು ಪತ್ತೆ ಹಚ್ಚಿ ಸಂಭಾವ್ಯ ನಷ್ಟಗಳಿಗೆ ಅತಿ ಶೀಘ್ರವಾಗಿ ಸ್ಪಂದಿಸಲು ಸಾಧ್ಯ ಆಗ್ತಾ ಇದೆ. ಇನ್ನು ಡಾಟಾ ಸೆಕ್ಯೂರಿಟಿ, ಮೇಲ್ಮಟ್ಟದ ಸುರಕ್ಷತೆ. ದತ್ತಾಂಶಗಳ ಸುರಕ್ಷತೆಗಾಗಿ ಬ್ಯಾಂಕುಗಳು ಹೆಚ್ಚಿನ ಸುರಕ್ಷತಾ ಪದರಗಳ ಅನುಕೂಲ ಪಡೆಯಬಹುದು. ಸ್ಪರ್ಧಾತ್ಮಕ ಪ್ರಯೋಜನ. ಡಿಜಿಟಲ್ ಬ್ಯಾಂಕಿಂಗಿಂದ ವಿವಿಧ ಬಗೆಯ ಸ್ಪರ್ಧಾತ್ಮಕ ಪ್ರಯೋಜನಗಳಿವೆ ಎಂದು 44% ಬ್ಯಾಂಕರ್ಗಳು ಈಗಾಗಲೇ ಅಭಿಪ್ರಾಯಪಟ್ಟಿದ್ದಾರೆ. ಈಗೀಗ ಡಿಜಿಟಲ್ ಬ್ಯಾಂಕಿಂಗ್ ಕಡೆಗೆ ಹೆಚ್ಚು ಗ್ರಾಹಕರು ಆಕರ್ಷಿತರಾಗುತ್ತಿದ್ದು, ಈ ನಿಟ್ಟಿನಲ್ಲಿ ಬ್ಯಾಂಕುಗಳು ತಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಹೊಸ ಆವಿಷ್ಕಾರಗಳನ್ನು ಮಾಡುತ್ತಿವೆ. ಆದರೆ ಡಿಜಿಟಲ್ ವಂಚನೆಗಳ ಪ್ರಕರಣಗಳು ವರದಿಯಾಗುತ್ತಿರುವುದು ಆತಂಕದ ಸಂಗತಿ. ಆದ್ದರಿಂದ ಬ್ಯಾಂಕ್ ಗ್ರಾಹಕರಲ್ಲಿ ತಮ್ಮ ವ್ಯವಹಾರಗಳ ಸುರಕ್ಷತೆ, ಗೋಪ್ಯತೆ ಮತ್ತು ವಂಚನೆಗಳನ್ನು ತಡೆಗಟ್ಟುವ ವಿಚಾರಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಗಳನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕಾಗುತ್ತದೆ. ಹಣಕಾಸು ಸಾಕ್ಷರತೆಯಲ್ಲಿ ಏನೆಲ್ಲ ನಡೆದಿದೆ ಅನ್ನೋದನ್ನಾದರೆ ನಿಮಗೆ ಆಗಲೇ ತಿಳಿಸಿದ ಹಾಗೆ ಬಹುಮುಖ್ಯವಾಗಿ ರೈತಾಪಿ ಜನಗಳು ಮತ್ತು ಹಳ್ಳಿ ಜನಗಳಿಗೆ ಫೈನಾನ್ಷಿಯಲ್ ಲಿಟ್ರೇಸಿ ಸೆಂಟರ್ಸ್ ಅಂತ ಹೇಳಿ ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಅದನ್ನು ತೆರೆದಿದ್ದಾರೆ. ಈ ಸೆಂಟರ್ನ ಒಂದು ಕೆಲಸ ಅಲ್ಲಿರ್ತಕ್ಕಂಥ ಒಂದು ಫೈನಾನ್ಷಿಯಲ್ ಲಿಟ್ರೇಸಿ ಅಡ್ವೊಕೇಟ್ನ ಒಂದು ಕೆಲಸ ಏನಪ್ಪ ಅಂತ ಹೇಳಿದರೆ ಹಳ್ಳಿಗೂ ಅವರು ವಿಸಿಟ್ ಮಾಡೋದು, ಹಾಗೆ
ಫಾರ್ಮರ್ಸು ಮತ್ತು ಹಳ್ಳಿಯ ಜನರಿಗೆ ಬ್ಯಾಂಕಿಂಗಿನ ಬಗ್ಗೆ ಪೂರ್ತಿ ಮಾಹಿತಿಯನ್ನು ನೀಡೋದು, ಅವರನ್ನು ಬ್ಯಾಂಕಿಗೆ ಕರ್ಕೊಂಡು ಬಂದು ಯಾರಿಗಾದರೂ ಸಾಲಗಳು ಬೇಕಾದರೆ ಅಥವಾ ಅವರ ಠೇವಣಿಗಳನ್ನು ಸರಿಯಾಗಿ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ಅದನ್ನೆಲ್ಲ ನೋಡುವುದೇ ಈ ಒಂದು ಹಣ ಸಾಕ್ಷರತಾ ಕೇಂದ್ರಗಳ ಒಂದು ಮುಖ್ಯವಾದ ಗುರಿ. ಆರ್ಥಿಕ ಸೇರ್ಪಡೆ ಕಾರ್ಯಕ್ರಮದ ಒಂದು ಮುಖ್ಯವಾದ ಅಂಗ ಅಂತ ಹೇಳಿದರೆ ಈ ಹಣಕಾಸು ಸಾಕ್ಷರತೆ. ಇದರಿಂದ ಜನ್ಧನ್ನಲ್ಲಿ ನಾನು ಆವಾಗಲೇ ಹೇಳ್ದಂಗೆ 80,000 ಕೋಟಿಗಳಷ್ಟು ಮೊಬಿಲೈಸ್ ಮಾಡೋಕ್ಕೆ ಇದರಿಂದ ಒಂದು ನಮಗೆ ಅನುಕೂಲ ಆಯಿತು. ಇದರಿಂದ PMJDY ಅಕೌಂಟ್ಗಳಲ್ಲಿ ಆಗಿರತಕ್ಕಂಥ ಒಂದು ನೀವು ವಿಮೆ, ರುಪೇ ಕಾರ್ಡ್ಗಳು, ಪಿಂಚಣಿ ಇವೆಲ್ಲ ಸೌಲಭ್ಯಗಳ ಜೊತೆಗೆ ನೀವುಗಳು ಕೂಡ ನಿಮ್ಮ ರುಪೇ ಕಾರ್ಡ್ ಏನಾದ್ರು ತಗೊಂಡ್ರೆ ದಯವಿಟ್ಟು ನೀವು ರುಪೇ ಕಾರ್ಡ್ ತೊಗೊಳ್ಳಿ. ಮಾಸ್ಟರು ವೀಸಾ ಬದಲು ನಿಮ್ಮ ATM ಡೆಬಿಟ್ ಕಾರ್ಡ್ಗೆ ಬದಲಿಗೆ ರುಪೇ ಡೆಬಿಟ್ ಕಾರ್ಡನ್ನು ಕೊಡು ಅಂತೇಳಿ ಕೇಳಿದ್ರೆ ತಗೊಂಡು ದಿನದಿಂದ 1 ತಿಂಗಳು ಆದಮೇಲೆ ನಿಮಗೆ 1 ಲಕ್ಷ ರೂಪಾಯಿಯಷ್ಟು ಆಕ್ಸಿಡೆಂಟಲ್ ಬೆನಿಫಿಟ್ಟು ಆಟೋಮೆಟಿಕ್ ಆಗಿ ಆ ಕಾರ್ಡ್ನವರಿಗೆ ಕವರ್ ಆಗುತ್ತೆ. ಹಾಗೆಯೇ ಆ ಕವರ್ ಆಗಿರತಕ್ಕಂಥವ್ರಿಗೆ ಏನಾದರೂ ತೊಂದರೆ ಆಗಿದ್ದರೆ ನಿಮ್ಮ ಗಮನಕ್ಕೆ ಬಂದರೆ ನೀವೇ ಅವರಿಗೆ ತಿಳಿಸಿ ಅದನ್ನು ಬ್ಯಾಂಕಿಗೆ ತಗೊಂಡು ಹೋಗಿ ಕೊಟ್ಟರೆ 1 ಲಕ್ಷದವರೆಗೆ ಅವರಿಗೆ ಆಕ್ಸಿಡೆಂಟಲ್ ಬೆನಿಫಿಟ್ ಸೌಲಭ್ಯ ಇದೆ ಅಂತ ಹೇಳಿ ಕೂಡ ಇದನ್ನು ಎಷ್ಟೋ ಜನರಿಗೆ ತಿಳಿದಿರೋಲ್ಲ. ಹಾಗಾಗಿ ಯಾತಕ್ಕೆ ಇದು ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ರುಪೇ ಕಾರ್ಡು NPCI ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಭಾರತದ ಕಂಪನಿ ಅದನ್ನು ನಡೆಸುತ್ತೆ. ನಮ್ಮಲ್ಲಿ ಆಗಿರತಕ್ಕಂಥ ಹಣಕಾಸಿನಿಂದ ನಾವು ಯಾವ ರೀತಿಯಾದ ಕಮಿಷನ್ ಕೂಡ ಫಾರಿನ್ ಎಕ್ಸ್ಚೇಂಜಲ್ಲಿ ವೀಸಾ ಅಥವಾ ಮಾಸ್ಟರ್ ಕಾರ್ಡ್ಗಳಿಗೆ ಫಾರಿನ್ನಿಗೆ ನಮ್ಮ ಕಡೆಯಿಂದ ಹೋಗಬೇಕಾದಂತಹ ಒಂದು ಔಟ್ಫ್ಲೋ ಏನಿದೆ ಅದನ್ನು ನಾವು ತಡಿಬೋದು. ಹಾಗೆಯೇ ಮುಂಬರುವ ದಿನಗಳಲ್ಲಿ ಬ್ಯಾಂಕಿಂಗ್ ಏನು ಅನ್ನೋದನ್ನು ಒಂದು ಸಣ್ಣ ಮಾಹಿತಿಯಲ್ಲಿ ಈಗಾಗಲೇ ಠೇವಣಿ ಸಂಗ್ರಹಣೆ, ಸಾಲ ನೀಡಿಕೆ ಸೇವೆಗಳು, ಡಿಜಿಟಲ್ ತಂತ್ರಜ್ಞಾನ ಹೀಗೆ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆಯೂ ಹೊಸ ಹೊಸ ಸವಾಲುಗಳನ್ನು ಎದುರಿಸುತ್ತಾ ಬೆಳವಣಿಗೆಯ ಜೊತೆಗೆ ಕ್ಷಿಪ್ರ ಬದಲಾವಣೆಗಳನ್ನು ಕಾಣುತ್ತಿರುವ ಬ್ಯಾಂಕಿಂಗ್ ಕ್ಷೇತ್ರವು ಭಾರತದ ಆರ್ಥಿಕ ಸ್ಥಿತಿಗತಿಯ ಮೇಲೆ ತನ್ನದೇ ಆದ ಪರಿಣಾಮ ಬೀರುತ್ತಾ ಇದೆ. ಮುಂದಿನ ದಿನಗಳಲ್ಲಿ ಬ್ಯಾಂಕಿಂಗ್ ಕ್ಷೇತ್ರವು ಹೇಗಿರಬಹುದು ಎಂಬುದನ್ನು ಊಹಿಸಲು ಅಸಾಧ್ಯ. ಈ ನಿಟ್ಟಿನಲ್ಲಿ ಭಾರತೀಯ ಕೈಗಾರಿಕೆಗಳ ಮಹಾ ಒಕ್ಕೂಟ CII ಬ್ಯಾಂಕಿಂಗ್ ವಲಯದ ಭವಿಷ್ಯದ ಬಗ್ಗೆ ಬಿಡುಗಡೆ ಮಾಡಿರುವ ದೃಷ್ಟಿಕೋನ 2020 ವಿಷನ್ 2020 ಒಂದು ವರದಿನಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ನವೀನ ತಂತ್ರಜ್ಞಾನ, ಹೊಸ ಬಗೆಯ ಬ್ಯಾಂಕ್ ಮಾದರಿಗಳು, ಅಪವಿತ್ರ ಮೈತ್ರಿ, ಗ್ರಾಹಕ ಕೇಂದ್ರೀಕೃತ ಹಣಕಾಸು ತಂತ್ರಜ್ಞಾನ ಸಾಮರ್ಥ್ಯಕ್ಕೆ ಮಹತ್ವ ನೀಡುವ ಆಮೂಲಾಗ್ರವಾಗಿ ರೂಪಾಂತರಗೊಂಡ ಬ್ಯಾಂಕಿನ ಮಾದರಿಗಳು ಹೊರಹೊಮ್ಮಲಿವೆ. ಇದರ ಜೊತೆಗೆ ಬ್ಯಾಂಕುಗಳ ಕ್ರೋಢೀಕರಣ ಅಂದರೆ ಮರ್ಜಿಂಗ್ ಎಂಟಿಟಿ, ಕನ್ಸಾಲಿಡೇಷನ್, ಮರ್ಜರ್ಸ್ ಏನಂತಾರೆ ಅದು ಕೂಡ ಒಂದು ಮುಖ್ಯವಾಗಿ ನಡಿಬೇಕಾದಂತಹ ಒಂದು ಕಾರ್ಯ. ಇದರಿಂದ ಬ್ಯಾಂಕ್ ವಿಲೀನ, ಸ್ವಾಧೀನಗಳ ಅರಿವಿನ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ರೊಬ್ಯಾಟಿಕ್ ಪ್ರಕ್ರಿಯೆ, ಸೈಬರ್ ಸಾಕ್ಷರತೆ ಎಲ್ಲವೂ ಅನಿವಾರ್ಯ. ರಾಜಕೀಯ ನಿರ್ಧಾರಗಳು ಕೂಡ ಈ ಒಂದು ನಿಟ್ಟಿನಲ್ಲಿ ತಿಳಿಸಬೇಕು ಅಂತ ಹೇಳಿದರೆ ಸಾಲ ಮನ್ನಾದಂಥ ಘೋಷಣೆಗಳು ಆರ್ಥಿಕ ಶಿಸ್ತು ಏರುಪೇರಾಗಿಸಿ ಬ್ಯಾಂಕಿಂಗ್ ಮತ್ತು ದೇಶದ ಆರ್ಥಿಕತೆ ಎರಡರ ಮೇಲೂ ತನ್ನದೇ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಇಲ್ಲಿ ವ್ಯಾಖ್ಯಾನ ಮಾಡುವಂಥ ಒಂದು ಸ್ಥಿತಿ ಬಂದಿದೆ. ಇನ್ನು ಎಲ್ಲರೂ ಎರಡದಿಂದ ಈಗ ನೋಡ್ತಾ ಇರತಕ್ಕಂತಹ ಒಂದು ಹಣದ ರೂಪಾಯಿಯ ಅಪಮೌಲ್ಯ ಆಗ್ತಾ ಇದೆ. ಇದಕ್ಕೆ ಏನು ಮಾಡಬಹುದು, ಹೇಗೆ ಮಾಡಬಹುದು? ನಿನ್ನೆ ಥರ ನೋಡಿಕೊಂಡ್ರೆ 74 ರೂಪಾಯಿವರೆಗೆ ಒಂದು ಡಾಲರ್ಗೆ ಹೋಗಿತ್ತು. ಅದರ ಬಗ್ಗೆ ಗಮನಿಸಿದಾಗ ಒಂದು ಕೆಲವು ಅಂಶಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವು ಶಾರ್ಟ್ ಟರ್ಮ್ ಮೆಜರ್ಸ್ ಕೂಡ RBI ತಗೋಬೇಕು, ಲಾಂಗ್ ಟರ್ಮ್ ಮೆಜರ್ಸ್ ಅಲ್ಲದೆ. RBI ಈಗೇನು ಮಾಡ್ತಾ ಇದೆ ಅಂದರೆ ಸಪ್ಲೈ ಮಾಡಬೇಕು. ರೂಪಾಯಿ ಡಾಲರ್ಗೆ ಎಷ್ಟು ಸಪ್ಲೈ ಆಗುತ್ತೋ ಅದನ್ನು ಡಾಲರ್ಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಬೇಕಾಗುತ್ತೆ. ಆವಾಗಲೇ 14 ಬಿಲಿಯನ್ ಡಾಲರ್ಗಳು ಈ ಜೂನ್ವರೆಗೆ, ಏಪ್ರಿಲಿಂದ ಬಿಡುಗಡೆ ಮಾಡಿದ್ದಾರೆ. ಇದರಿಂದ ನಮ್ಮ ಫಾರಿನ್ ಎಕ್ಸ್ಚೇಂಜು ನಾನು ಆವಾಗಲೇ ಅವರು ಹೇಳಿದ ಹಾಗೆ 423 ಕೋಟಿ ಇದ್ದಂಥದ್ದು ಈಗ 400 ಬಿಲಿಯನ್ ಡಾಲರ್ಗಳಿಗೆ ಕಡಿಮೆ ಆಗಿದೆ. ಯಾವತ್ತಿಗೆ ಅಂತ ಹೇಳಿದರೆ ಮೊನ್ನೆ ಜೂನ್ 18ಕ್ಕೆ. ಇನ್ನು
ಪ್ರಕಟಣೆಗಳನ್ನು ಕೊಡಬೇಕು ರಿಸರ್ವ್ ಬ್ಯಾಂಕ್. ಟಾಕ್ ಟು ಮಾರ್ಕೆಟ್, ಇಂಪೋರ್ಟರ್ಸ್ ನಾಟ್ ಟು ರಶ್ ಟು ಬೈ ಡಾಲರ್ಸ್. ಆಮದು ಮಾಡಿಕೊಳ್ತಕ್ಕಂಥ ಇರೋರು ಡಾಲರ್ ರೇಟ್ ಜಾಸ್ತಿ ಆಗ್ತಾ ಇರೋದ್ರನ್ನ ಗಮನದಲ್ಲಿಟ್ಟುಕೊಂಡು ಅವರು ಬರೀ ಡಾಲರ್ಗಳನ್ನೇ ಇವಾಗಲೇ ಎಲ್ಲ ಬುಕ್ ಮಾಡ್ತೀನಿ ಅನ್ನೋ ಒಂದು ವಿಚಾರಕ್ಕೆ ಹೋಗ್ದಲೆ ಫಾರ್ವರ್ಡ್ ಬುಕ್ಕಿಂಗ್ ಅಥವಾ ಹೆಡ್ಜ್ ಮಾಡಿಕೊಂಡು ಅವರ ಕರೆನ್ಸಿನ ಮುಂದುವರಿಯೋದು ಒಳ್ಳೆಯದು. ಹಾಗೆಯೇ ಎಕ್ಸ್ಪೋರ್ಟರ್ಸ್ ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರ ಬಿಲ್ಗಳು ರಿಯಲೈಸೇಷನ್ಗಳು ತಡೆ ಹಿಡಿಯೋದಕ್ಕೆ ಬ್ಯಾಂಕ್ಗಳಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ತಗೋತಾ ಇಲ್ಲ. ಯಾಕೆಂದರೆ ಇನ್ನೂ ಅಪಮೌಲ್ಯ ಜಾಸ್ತಿ ಆದರೆ ಹೆಚ್ಚಿನ ರೂಪಾಯಿಗಳು ನಮಗೆ ಸಿಗುತ್ತೆ ಅನ್ನೋದರಿಂದ ಅವರು ತಮ್ಮ ರೆಮಿಟೆನ್ಸಸ್ನೆಲ್ಲನೂ ಹಾಗೆ ಹಿಡಿಸ್ತಾ ಇದ್ದಾರೆ. ಇದಕ್ಕೆ ಒಂದು ಕಡಿವಾಣ, ಯಾವುದಾದ್ರು ಒಂದು ಡೆಡ್ಲೈನ್, ಯಾವತ್ತಿಗೆ ಅವರು ತಗೊಳ್ಬೇಕು, ಡ್ಯೂ ಡೇಟ್ ಯಾವತ್ತಿತ್ತು. ಸೊ ಯಾವುದೇ ಕಾರಣಕ್ಕೂ ಈ ಥರದ ಇನ್ವರ್ಡ್ ರೆಮಿಟೆನ್ಸಸ್ನ ತಡೆ ಹಿಡಿದಲೇ ಅದನ್ನು ರೂಪಾಯಿ ಮೌಲ್ಯಕ್ಕೆ ಕನ್ವರ್ಟ್ ಮಾಡಲಿಕ್ಕೆ ಒಂದು ಪ್ರಯತ್ನನ RBI ಮಾಡಬೇಕಾಗುತ್ತೆ. ಇದಲ್ಲದೆ RBI ಸ್ಟೆಪ್ಸ್ ಏನಪ್ಪ ಅಂತ ಹೇಳಿದರೆ, ದೇ ಹ್ಯಾವ್ ಟು ಮೇಕ್ ಇಂಪೋರ್ಟರ್ಸ್ ಟು ಹೆಡ್ಜ್ ದೇರ್ ಫಾರ್ವರ್ಡ್ ಬುಕ್ಕಿಂಗ್ಸ್ ಇಮ್ಮಿಡಿಯೇಟ್ಲಿ. ಸೊ ಹೀಗಾಗಿ ರೂಪಾಯಿ ಮೇಲೆ ಡಾಲರ್ ಮೇಲೆ ಬೀಳ್ತಕ್ಕಂಥ ಒಂದು ಡಿಮ್ಯಾಂಡ್ ಏನಿದೆ ಅದು ಕಡಿಮೆ ಆಗುತ್ತೆ. ಹಾಗೆ ಎನ್ಕರೇಜ್ ಎಕ್ಸ್ಪೋರ್ಟ್ಸ್. ಇದು ಹೇಗೆ ಎನ್ಕರೇಜ್ ಎಕ್ಸ್ಪೋರ್ಟ್ಸ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಎಕ್ಸ್ಪೋರ್ಟ್ಸ್ ಮಾಡೋದೆಲ್ಲನೂ ಸ್ಮಾಲ್ ಸ್ಕೇಲ್ SME ಸೆಕ್ಟರ್ನಲ್ಲಿರ್ತಕ್ಕಂಥ ಇವ್ರದ್ದೇ ಜಾಸ್ತಿ ಇದೆ, 46% ಅಷ್ಟಿದೆ. ಅವರಿಗೆಲ್ಲ ಏನು ಅಂತ ಹೇಳಿದ್ರೆ, ಟ್ಯಾಕ್ಸ್ ರೀಫಂಡ್ಗಳು ಬರ್ದಲೇ ಎಷ್ಟೋ ಎಕ್ಸ್ಪೋರ್ಟ್ ಬಿಲ್ಗಳು ರೆಡಿ ಆಗಿರೋದಿಲ್ಲ. ಇದಕ್ಕೆ ಗವರ್ನಮೆಂಟು ಮತ್ತು RBI ಗಮನ ಕೊಟ್ಟು ಆ ಟ್ಯಾಕ್ಸ್ ರೀಫಂಡ್ ಬಿಲ್ಸ್ಗಳೇನಿದೆ ಅದನ್ನು ಅಟ್ಲೀಸ್ಟ್ ಪಾರ್ಟ್ ಪೇಮೆಂಟ್ ಆದರೂ ಕೊಡೋ ಥರ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಅದನ್ನು ಪೂರ್ತಿಯಾಗಾದರೂ ದುಡ್ಡು ಕೊಡುವಂತೆ ಮಾಡಬೇಕು. ಇನ್ನು ರೀಫಂಡ್ಗಳು ಯಾವುದಾದ್ರೂ ಪೆಂಡಿಂಗ್ ಇದೆ ಅದನ್ನೆಲ್ಲ ರಿಲೀಸ್ ಮಾಡಬೇಕು. ಇನ್ನು ಆಯಿಲ್ ಇಂಪೋರ್ಟ್ಸ್ OMCಗಳೆಲ್ಲನೂ ಇಲ್ಲಿವರೆಗೂ ಅವರು ಓಪನ್ ಆಪರೇಷನ್ಸಲ್ಲೇ ಮಾಡ್ತಾರೆ, ಅಂದರೆ ಅವರು ಹೆಡ್ಜಿಂಗ್ ಮಾಡ್ತಾ ಇಲ್ಲ. ಅವರಿಗೆ ಕಡ್ಡಾಯವಾಗಿ ಹೆಡ್ಜಿಂಗ್ ಮಾಡೋ ಒಂದು ಅಪ್ಪಣೆಯನ್ನು ಕೊಟ್ಟರೆ, ಮ್ಯಾಂಡೇಟ್ ಮಾಡಿದ್ರೆ ಸಾಕಷ್ಟು ಡಿಮ್ಯಾಂಡ್ ಆನ್ ಡಾಲರ್ ವಿಲ್ ಕಮ್ ಡೌನ್. ಇನ್ನು ಮುಂದೆ RBI ಶುಡ್ ಎನ್ಶೂರ್ ಲಿಮಿಟ್ಸ್ ಟು ಡ್ರಾಯಲ್ ಫಾರ್ ಡಾಲರ್ಸ್. ಯಾವ್ಯಾವುದಕ್ಕೆ ಅಂತ ಹೇಳಿದ್ರೆ, ಟ್ರಾವೆಲ್. ಈಗೇನು ನಾವು ಟ್ರಾವೆಲಿಗೆ ಕೊಡ್ತಕ್ಕಂಥ ಫ್ರೀ ಡಾಲರ್ ಎಕ್ಸ್ಚೇಂಜ್ ಇದೆ ಅದನ್ನು ಕಡಿವಾಣ ಹಾಕಬೇಕು. ಹಾಗೆ ಭಾರತದ ಕಂಪನಿಗಳು ಡಾಲರ್ನಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಸ್ವಲ್ಪ ಕಡಿವಾಣ ಹಾಕಿದರೆ ಇದಕ್ಕೆ ಒಂದು ಡಾಲರ್ನ ಅಪಮೌಲ್ಯ ಹೆಚ್ಚಾಗೋದು ಕಡಿಮೆ ಆಗುತ್ತೆ. ಎರಡನೇದಾಗಿ ಆಮೇಲೆ ECBಗಳನ್ನು ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ಸ್ ಬಗ್ಗೆ ಜುಡಿಷಿಯಸ್ ಆಗಿ ಡಿಸಿಷನ್ ತೊಗೊಂಡು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ಜನರಿಗೆ ಕೊಡಬೇಕು. ECS ಬಗ್ಗೆ ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ. ಹಾಗೆ ಸಾವರಿನ್ ಬಾಂಡ್ಗಳಲ್ಲಿ ಏನಾದ್ರು ಕೊಡೋಕ್ಕಾಗುತ್ತಾ ಅನ್ನೋದ್ರ ದೃಷ್ಟಿನಲ್ಲಿ ಇಟ್ಕೊಂಡು ಮಾಡಿದ್ರೆ ನಮಗೆ ಹೆಚ್ಚಿನ ಡಾಲರ್ ಬರೋದ್ರಿಂದ ಅಪಮೌಲ್ಯ ಕಡಿಮೆ ಆಗುತ್ತೆ. ಕ್ಯಾಪಿಟಲ್ ಫ್ಲೋಸ್ ನೀಡ್ ಟು ಬಿ ಮಾನಿಟರ್ಡ್. ಇದು ಏನಾಗಿದೆ ಅಂದರೆ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಏನಿದ್ದಾರೆ ಅವರಿಗೆ ಮೊನ್ನೆ SEBI ಅವರು ಸ್ವಲ್ಪ ಸಿಕ್ಕಾಪಟ್ಟೆ ರೆಸ್ಟ್ರಿಕ್ಷನ್ ಹಾಕಿದರು. ಅದ್ರ ಬಗ್ಗೆ KYC ಬಗ್ಗೆ ಮಾತ್ರನೇ ಹೇಳಿ NRI ಪೋರ್ಟ್ಫೋಲಿಯೋಸ್ ಏನಾದ್ರು ಇದ್ದರೆ ಇನ್ವೆಸ್ಟ್ ಮಾಡಲಿ ಅನ್ನೋದ್ರ ಬಗ್ಗೆ ಒಂದು ಸೂಚನೆಗಳನ್ನು ಕೊಟ್ಟರೆ ರಿಸರ್ವ್ ಬ್ಯಾಂಕು ಒಂದು ರೀತಿಯಲ್ಲಿ ಆರ್ಥಿಕ ಸುಧಾರಣೆ ಅಥವಾ ರೂಪಾಯಿ ಅಪಮೌಲ್ಯ ಏನಾಗ್ತಾ ಇದೆ ಅದು ಕಡಿಮೆ ಆಗುತ್ತೆ ಅನ್ನೋದು ನನ್ನ ಭಾವನೆ. ಇನ್ನು ನನಗೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಂಥ, ಅದಕ್ಕಿಂತ ಮುಂಚೆ ಹೇಳಬೇಕಂದ್ರೆ, ಇದೊಂದು ಅತ್ಯಂತ ವಿಸ್ಮೃತವಾದ ವಿಷಯವಾಗಿರುತ್ತೆ ಬ್ಯಾಂಕಿಂಗು. ನಾನು ಆದಷ್ಟು ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಇದಕ್ಕೆ ನಿಮ್ಮ ತೃಪ್ತಿ ಆಗಿದೆ ಅಂತ ಅನ್ಕೋತೀನಿ. ಮತ್ತು ಆರ್ಥಿಕ, ವಾಣಿಜ್ಯ ಹಾಗೂ ಬ್ಯಾಂಕಿಂಗ್ ವಿಷಯದಲ್ಲಿ ತಜ್ಞರು ಕನ್ನಡದಲ್ಲಿ ಬ್ಯಾಂಕಿಂಗ್ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಪೂರಕವಾದ ವೇದಿಕೆಯನ್ನು ನಿರ್ಮಿಸುವಲ್ಲಿ ಅಹರ್ನಿಶಿ ದುಡಿದವರು ಆದಂಥ ಡಾಕ್ಟರ್ HS ಕೃಷ್ಣಸ್ವಾಮಿ ಅಯ್ಯಂಗಾರ್ ಅವರ ಹೆಸರಿನಲ್ಲಿ ಸ್ಥಾಪಿಸಿದ ದತ್ತಿ ನಿಧಿಯ ಪ್ರಥಮ ಉಪನ್ಯಾಸವನ್ನು ನೀಡುವ ಅವಕಾಶ ನನಗೆ ದೊರೆತಿದ್ದು ನನ್ನ ಸುಯೋಗ. ಇದಕ್ಕೆ ಕಾರಣಕರ್ತರಾದ ಗೋಖಲೆ ಸಾರ್ವಜನಿಕ ವ್ಯವಹಾರಗಳ ಸಂಸ್ಥೆ ಹಾಗೂ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳ ಸಮನ್ವಯ ಸಮಿತಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಇನ್ನು ತಿಳಿಸಬೇಕು ಅಂತ ಹೇಳಿದರೆ, ಸಮನ್ವಯ ಸಮಿತಿನಲ್ಲಿ ಅಧ್ಯಕ್ಷರು ಮಹಾಬಲ ಆಗಿರ್ಬೋದು, ನಮ್ಮ ರವೀಂದ್ರ ಅವರು ಆಗಿರ್ಬೋದು, ಅವರೆಲ್ಲರೂ ನನಗೆ ಸಹಕಾರ ಕೊಟ್ಟರು. ನನ್ನ ಕೇಳಿ ಇದು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ನಾನು
ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ಈ ಒಂದು ಸ್ಕ್ರಿಪ್ಟನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಂಥ ನಮ್ಮ ಶೃಂಗೇಶ್ ಶರ್ಮಾ, ನಮ್ಮ AGM ಅವರಿಗೆ ನಾನು ಚಿರಋಣಿ. ಅವರು ಮಾಡಿರ್ತಕ್ಕಂಥ ಇದು ಒಂದು ಕೆಲಸಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿರ್ತೇನೆ. ಜೊತೆಗೆ ನೀವೆಲ್ಲ ತಾಳ್ಮೆಯಿಂದ ಇಷ್ಟೊತ್ತು ಆಲಿಸಿದ್ದೀರಾ. ತಪ್ಪು ಒಪ್ಪುಗಳಿದ್ದರೆ ಅದನ್ನ ನೀವು ನೋಡಿ ಕೇಳಿ, ಏನಾದ್ರು ಇದ್ದರೆ ಕ್ವಶನ್ಗಳು ಅಂತೇಳಿ ಹೇಳ್ತಾ ನಿಮಗೆ ವಂದನೆ. ನಮಸ್ಕಾರ. ಆಕ್ಸಿಡೆಂಟಲ್ ಕವರೇಜ್ ಅದು ಏನಾದರೂ ಆದರೆ ಅದು ತಗೊಳ್ಬೋದು ನೀವು. ಎಷ್ಟು ಹೌದು, ಯಾರ ಹತ್ರ ರೂಪೇ ಕಾರ್ಡ್ ಇರುತ್ತೆ ಅವರು ಬ್ಯಾಂಕಿಗೆ ಹೋಗಿ ಆ ಸಂಬಂಧಪಟ್ಟ ಬ್ಯಾಂಕಿಗೆ ಅದನ್ನ ಕೊಟ್ಟುಬಿಟ್ಟು ಹೇಳಬೇಕಾಗಿ ಬರುತ್ತೆ. ಡೆತ್ತು ಮತ್ತು ಎನಿ ಇಮ್ಮೊಬಿಲಿಟಿ ಅದಕ್ಕೆ ಕೂಡ ಸಿಗುತ್ತೆ. ಇನ್ನು ನೀವು ಕೇಳಿದ್ದು ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಅಂತ, ಆದರೆ ಈಗಿನ ಒಂದು ಸಂದರ್ಭದಲ್ಲಿ ಅದು ಆಗೋ ಥರ ಕಾಣ್ತಾ ಇಲ್ಲ. ಯಾಕೆಂದರೆ ಪ್ರತಿಯೊಂದು ದ್ವೈಮಾಸಿಕ ಅವರ ಮಾನಿಟರಿ ಪಾಲಿಸಿ ರಿವ್ಯೂಗಳಲ್ಲಿ 25 ಪೈಸೆ ಬೇಸಿಸ್ ಜಾಸ್ತಿ ಮಾಡ್ತಾನೆ ಬರ್ತಾ ಇದ್ದಾರೆ, ರೆಪೋ ರೇಟು, ಬ್ಯಾಂಕ್ ರೇಟು ಎಲ್ಲ. ಹಾಗಾಗಿ ಇನ್ನು ಮುಂದೆ ನಿಮ್ಮ ಫಿಕ್ಸ್ಡ್ ಡೆಪಾಸಿಟ್ ರೇಟುಗಳು ಕೂಡ ಜಾಸ್ತಿ ಆಗುತ್ತೆ. ಈಗಾಗಲೇ ಸಾಲಗಳ ಮೇಲೆ ಇದ್ದಂಥ ರೇಟುಗಳು ಕೂಡ SBI ಮತ್ತು ಬೇರೆ ಬ್ಯಾಂಕ್ಗಳು ಕೂಡ 20 ಬೇಸಿಸ್ ಅಂದರೆ 20 ಪೈಸೆ ಅಷ್ಟು ಜಾಸ್ತಿ ಮಾಡಿರೋದ್ರಿಂದ MCLR ಜಾಸ್ತಿ ಆಗಿದೆ. ಹಾಗಾಗಿ ಅದಕ್ಕೂ ಕೂಡ ಜಾಸ್ತಿ ರೇಟ್ ಆಗುತ್ತೆ. ಆಗಿದೆ ಇನ್ನೊಂದು ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಬೇರೆದೇ ಲೋಕಕ್ಕೆ ಕೊಂಡೊಯ್ದಿದ್ರಿ ಸರ್ ನಮ್ಮನ್ನ. ಕನ್ನಡದ ಬ್ಯಾಂಕಿಂಗ್ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ತಮ್ಮ ಜೀವನದುದ್ದಕ್ಕೂ ಡಾಕ್ಟರ್ HSK ಅವರದು ತುಂಬ ದುಡಿಮೆ. ಬ್ಯಾಂಕಿಂಗಿಗೂ ಭಾರತೀಯ ಸ್ಟೇಟ್ ಬ್ಯಾಂಕಿನ ಸಮನ್ವಯ ಸಮಿತಿಗೂ ಡಾಕ್ಟರ್ HSK ಅವರದು ಅವಿನಾಭಾವ ಸಂಬಂಧ. ನನ್ನಂತಹ ಅನೇಕರಿಗೆ ಬ್ಯಾಂಕಿಂಗ್ ಬಗ್ಗೆ ಕನ್ನಡದಲ್ಲಿ ಬರೀಲಿಕ್ಕೆ ಹುರಿದುಂಬಿಸಿದವರು ಡಾಕ್ಟರ್ HSK ಅವರು. ಇವರ ಗರಡಿಯಲ್ಲಿ ಪಳಗಿದವರು HSK ಅವರ ಕನ್ನಡ ಕೈಂಕರ್ಯಕ್ಕೆ ಕೈ ಜೋಡಿಸಿದವರು ಬಹಳ ಮಂದಿ. ಅವರಲ್ಲಿ ಹೆಚ್ಚಿನವರೆಲ್ಲ ಬ್ಯಾಂಕ್ ಉದ್ಯೋಗಿಗಳು. ಈ ಎಲ್ಲರಿಗೂ HSK ಅವರು ಮಹಾನ್ ಗುರುಗಳು. HSK ಅವರ ಹೆಸರು ಚಿರಸ್ಥಾಯಿಯಾಗಿರಬೇಕು ಎಂಬ ಉದ್ದೇಶದಿಂದ ಒಂದು ಸಮರ್ಥ ಸಾಹಿತ್ಯ ಸಂಸ್ಥೆಯಲ್ಲಿ HSK ಸ್ಮಾರಕ ದತ್ತನಿಧಿಯನ್ನು ಸ್ಥಾಪಿಸಿ ಅದರ ಮೂಲಕ ವರ್ಷಕ್ಕೊಮ್ಮೆ ಹಣಕಾಸು ಮತ್ತು ಬ್ಯಾಂಕಿಂಗ್ ಕುರಿತಂತೆ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಏರ್ಪಡಿಸಬೇಕೆಂಬ ಉದ್ದೇಶದಿಂದ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ಡಾಕ್ಟರ್ HS ಕೃಷ್ಣಸ್ವಾಮಿ ಅಯ್ಯಂಗಾರ್ ಸ್ಮಾರಕ ಉಪನ್ಯಾಸ ದತ್ತನಿಧಿಯನ್ನು ಸ್ಥಾಪಿಸಿದೆ. ಈ ದತ್ತನಿಧಿಯ ಮೊದಲ ಉಪನ್ಯಾಸವನ್ನು ಭಾರತದ ಪ್ರಸ್ತುತ ಆರ್ಥಿಕ ಪರಿಸ್ಥಿತಿ ಮತ್ತು ಬ್ಯಾಂಕಿಂಗ್ ಎಂಬ ವಿಷಯದ ಮೇಲೆ ಪ್ರಬುದ್ಧವಾಗಿ ಸಮಗ್ರವಾಗಿ ವಿದ್ವತ್ಪೂರ್ಣ ಉಪನ್ಯಾಸವನ್ನು ನೀಡಿದಂಥ ಡಾಕ್ಟರ್ ಕೆ ಲಕ್ಷ್ಮೀಶ್ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಸಮನ್ವಯ ಸಮಿತಿಯ ಪರವಾಗಿ ಅನೇಕಾನೇಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಸಮನ್ವಯ ಸಮಿತಿ ಅಧ್ಯಕ್ಷರಾದಂತಹ ರವೀಂದ್ರ ಬಾಳೆಹಳ್ಳಿ ಅವರಿಗೆ ಅಂತ ವಂದನೆಗಳು. ಹಾಗೆಯೇ ಪ್ರಧಾನ ಕಾರ್ಯದರ್ಶಿಗಳಾದಂಥ MR ರಂಗರಾಜನ್. ಸಮನ್ವಯ ಸಮಿತಿ ಈ ಥರದ ಒಂದು ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚಾಗಿ ನಡೆಸಲಿ, ಅದಕ್ಕೆ ಬೇಕಾದಂಥ ಸಹಾಯಗಳನ್ನು ನಮ್ಮಂಥವ್ರು ಇದ್ದೇ ಇರ್ತಾರೆ, ಮಾಡೋದಕ್ಕೆ ಹೃತ್ಪೂರ್ವಕವಾಗಿ ನಾವುಗಳು ಕೂಡ ಒಪ್ಕೊಂಡು ಮಾಡ್ತೀವಿ ಅಂಥೇಳಿ ಈ ಒಂದು ವಿಷಯದ ಸನ್ನಿವೇಶದಲ್ಲಿ ತಿಳಿಸೋಕ್ಕೆ ಇಚ್ಛೆ ಪಡ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಮಹಿಳೆಯರಿಗೂ ಹಾಗೂ ಮಹಿಳೆಯರಿಗೂ ಅನಂತ ಧನ್ಯವಾದಗಳು. ಈ ಉಪನ್ಯಾಸದ ಕಿರುಹೊತ್ತಿಗೆಯನ್ನು ಬಿಡುಗಡೆ ಮಾಡಿಕೊಟ್ಟಂಥ ಡಾಕ್ಟರ್ ಲಕ್ಷ್ಮೀಶ್ ಅವರಿಗೆ ಮತ್ತೊಮ್ಮೆ ವಂದಿಸುತ್ತೇನೆ. ಈ ಅಚ್ಚುಕಟ್ಟಾಗಿ ಏರ್ಪಡಿಸಿದ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಹಾಗೂ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ HS ರಾಮಸ್ವಾಮಿ ಅವರಿಗೂ ನಮ್ಮ ವಂದನೆಗಳು. ಇನ್ನೊಂದು ವಿಷಯ ಅಂದರೆ, ಸುಮಾರು 8 ತಿಂಗಳ ಹಿಂದೆ HSK ದತ್ತಿ ಸ್ಮಾರಕ ಉಪನ್ಯಾಸವನ್ನು ಏರ್ಪಡಿಸಬೇಕು ಅಂತ ಒಂದು 3-4 ಜನ ಸೇರಿ ಮಾತಾಡ್ತಾ ಇರುವಾಗ ಇದೊಂದು ಕ್ರೌಡ್ ಫಂಡಿಂಗ್ ಮಾಡೋಣ ಅಂತ ಒಂದು ವಿಚಾರ ಬಂತು. ಈ ವಿಚಾರ ತಿಳಿಸಿದ ಒಂದು ಸುಮಾರು 4 ಗಂಟೆಗಳಲ್ಲಿಯೇ ಇದಕ್ಕೆ ಬೇಕಾದಂತಹ ಒಂದು ಹಣ ಸಂಗ್ರಹವಾಯಿತು ಅಂತ ತಿಳಿಸ್ಲಿಕ್ಕೆ ತುಂಬ ಆನಂದ ವ್ಯಕ್ತಪಡಿಸ್ತೀನಿ.
ಎಲ್ಲ ಸಮನ್ವಯ ಸಮಿತಿ ಗೆಳೆಯರಿಗೆ ಈ ದತ್ತಕ ಸ್ಮಾರಕ ಸ್ಥಾಪನೆಗೆ ಸಂತೋಷದಿಂದ ದೇಣಿಗೆ ನೀಡಿದಂಥ ಎಲ್ಲ HSK ಅಭಿಮಾನಿಗಳಿಗೆ ಹಾಗೂ ಸಮನ್ವಯ ಸಮಿತಿಯ ಎಲ್ಲ ಸದಸ್ಯರಿಗೆ ನನ್ನ ವೈಯಕ್ತಿಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.